ಹಾಯ್ ಸ್ನೇಹಿತರೆ, ನಿಮಗೋಸ್ಕರವಾಗಿ ಇದು ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರ ಸರಣಿ. ಇದು ಸೆಷನ್ ನಂಬರ್ 2. ನೆನಪಿರಲಿ, ಈಗ ಮೊದಲನೇ ಸೆಷನ್ಸನ್ನು ತುಂಬ ಭರ್ಜರಿಯಾಗಿ ನೋಡಿ ಆನಂದ ಪಟ್ಟಿದ್ದೀರಿ, ಅಷ್ಟೇ ಪ್ರೋತ್ಸಾಹ ಕೂಡ ಕೊಟ್ಟಿದ್ದೀರಿ. ಕೇಳಿದ ಪ್ರಶ್ನೆಗಳಿಗೆ ಒಂದಿಷ್ಟು ಆನ್ಸರ್ಸ್ನ ತುಂಬ ಚೆನ್ನಾಗಿ ಕೂಡ ಮೆಸೇಜ್ ಮಾಡಿದ್ದೀರಿ. ತುಂಬ ಧನ್ಯವಾದಗಳು. ಹಾಗೆ ಈ ಸರಣಿಯಲ್ಲಿ ಬರುವಂಥ ಪ್ರಶ್ನೆಗಳು ಕೂಡ ನಿಮ್ಮ ಫ್ಯೂಚರ್ಸ್ ಎಕ್ಸಾಮ್ಸಲ್ಲಿ ಕೂಡ ತುಂಬ ಅದ್ಭುತವಾಗಿರ್ತವೆ. ಹಾಗಂತ ಹೇಳ್ತಾ ಬನ್ನಿ, ಇದುವರೆಗೂ ಕೂಡ ನೀವು ಆನಂದ ಪಟ್ಟಿರುವಂಥ ಈ ಪ್ರಶ್ನೋತ್ತರ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ. ನಿಮಗೆ ಗೊತ್ತಿದೆ, ನಾನು ನಿಮ್ಮ ರಮೇಶ್ ಸರ್ ನಿಮಗೋಸ್ಕರವಾಗಿ ಅದ್ಭುತವಾದ ವಿಡಿಯೋಗಳ ಸರಣಿ ಮಾಡ್ತಾ ಇದ್ದೀನಿ. ತಪ್ಪದೆ ವಿಡಿಯೋನ ಕೊನೆವರೆಗೂ ಎಲ್ಲ ಪ್ರಶ್ನೆಗಳನ್ನು ಅಟೆಂಡ್ ಮಾಡಿ, ಜೊತೆಗೆ ನಿಮಗೆ ಈ ಲಿಂಕನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ತೋರಿಸಿ, ಈ ಥರ ಇರುತ್ತೆ, ಹೀಗೆ ಓದಬೇಕು, ಹೀಗೆ ತಿಳ್ಕೋಬೇಕು ಅಂತ. ಆಗ ಬಹಳಷ್ಟು ಜನರಿಗೆ ಇದರ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಬನ್ನಿ, ಇವತ್ತಿನ ನಮ್ಮ ಸೆಷನ್ಸಲ್ಲಿ ನಾವು ನೋಡಬೇಕಾಗಿರ್ತಕ್ಕಂಥ ಪ್ರಶ್ನೋತ್ತರ ಸರಣಿಯಲ್ಲಿ 2025ರಲ್ಲಿ ಬರುವಂತಹ ಒಂದು ಫ್ಯೂಚರ್ಸ್ ಅನಾಲಿಸಿಸ್ನ ನಿಮಗೋಸ್ಕರ ಕೊಡ್ತಾ ಇದ್ದೀನಿ. ಸೊ ಇವತ್ತು ಹಾಗೆಯೇ ಮುಂದುವರಿದ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದು. ಈ ಪ್ರಶ್ನೆಯಲ್ಲಿ ನೀವು ನೋಡ್ತಾ ಇದ್ದೀರಾ 21ನೇ ಪ್ರಶ್ನೆ. ಹಿಂದೂಸ್ತಾನಿ ಸೇವಾದಳದ ಸಂಸ್ಥಾಪಕ ಯಾರು ಅಂತ. ಭಾಳಷ್ಟು ಜನರಿಗೆ ಹಿಂದೂಸ್ತಾನ್ ಸೇವಾದಳ ಅಂದ ತಕ್ಷಣ ಯಾರಿರಬಹುದು ಅಂತ ನೀವು ನೋಡಿದ್ರೆ ನಾರಾಯಣ್ ಸುಬ್ಬರಾವ್ ಹರ್ಡೀಕರ್ ಇದೆ. ಇದನ್ನು ಶಾರ್ಟ್ಕಟ್ಟಾಗಿ ನಾಸು ಹರ್ಡೀಕರ್ ಅಂತ ಕೂಡ ಕರೀತಾರೆ. ನಾರಾಯಣ್ ಸುಬ್ಬರಾವ್ ಹರ್ಡೀಕರ್, ಡಾಕ್ಟರ್ MC ಮೋದಿ, S ನಿಜಲಿಂಗಪ್ಪ, ದೊರೆಸ್ವಾಮಿ ಅಯ್ಯಂಗಾರ್. ಸೊ ಈ ರೀತಿಯಲ್ಲಿ ನಿಮಗೆ 4 ಆಪ್ಷನ್ಸ್. ಭಾಳಷ್ಟು ಈಸಿ ಪ್ರಶ್ನೆ ಆ ಕಾಲಕ್ಕೆ. ನಿಮ್ಮ ಕಾಲಕ್ಕೆ ಇದು ತುಂಬಾ ಈಸಿಯೆಸ್ಟು, ಬಟ್ ಅವಾಗಿನ ಕಾಲಕ್ಕೆ ಭಾಳಷ್ಟು ಕಷ್ಟಕರ ಪ್ರಶ್ನೆನೇ ಇದು. ಹಿಂದೂಸ್ತಾನ್ ಸೇವಾದಳ ಅಂದ ತಕ್ಷಣ ನಿಮಗೆ ನೆನಪಾಗಬೇಕು ಬೆಳಗಾಂ ಕಾಂಗ್ರೆಸ್ ಸೆಷನ್ಸ್ ಆಫ್ಟರ್ ಮತ್ತು ಅದರ ಪ್ರೀ ಸೆಷನ್ಸಲ್ಲಾಗಿರ್ತಕ್ಕಂಥ ಬದಲಾವಣೆಗಳು ಇಂಡಿಯಾದಲ್ಲಿ. ಆವಾಗೇ ಈ ಹಿಂದೂಸ್ತಾನ್ ಸೇವಾದಳದ ಒಂದು ವ್ಯವಸ್ಥೆ ಕೂಡ ಆಯಿತು. ಇದಕ್ಕೆ ನೀವು ಉತ್ತರ ನೋಡೋದಾದರೆ ಕಾಣ್ತಾ ಇದೆ, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಉತ್ತರ ಅದೇನೇ ನಾಸು ಹರ್ಡೀಕರ್ ಅಂತ ಕರಿತೀವಿ. ಹಿಂದೂಸ್ತಾನ್ ಸೇವಾದಳದ ಸ್ಥಾಪಕರಾಗಿದ್ದಂಥವರು ನಾಸು ಹರ್ಡೀಕರ್ ಅವರು. ವೆರಿ ಇಂಪಾರ್ಟೆಂಟು. ಇನ್ನು ನಿಮಗೆ ಡಾಕ್ಟರ್ ಬಗ್ಗೆ, ರಾಜಕಾರಣಿ ಬಗ್ಗೆ ಮತ್ತು ಸ್ವತಂತ್ರ ಹೋರಾಟಗಾರರ ಬಗ್ಗೆನೂ ಕೂಡ ಕೊಟ್ಟಿದ್ದಾರೆ. ಡಾಕ್ಟರ್ MC ಮೋದಿ ನಮ್ಮಲ್ಲಿ ಮೈಸೂರು ಸಂಸ್ಥಾನದ ಮೈಸೂರು ರಾಜ್ಯ ರಚನೆ ಆದಾಗ ಇದ್ದಂಥ ನಮ್ಮ ಮುಖ್ಯಮಂತ್ರಿಗಳು. ಇನ್ನು ದೊರೆಸ್ವಾಮಿ ಅಯ್ಯಂಗಾರ್ ಅವರು ಕರ್ನಾಟಕದ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆನೂ ಕೂಡ ನಿಮಗೆ ಕೊಟ್ಟಿದ್ದಾರೆ. ಬನ್ನಿ ಇದ್ರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳೋಣ. ನಾಸು ಹರ್ಡೀಕರ್ ಅವ್ರ ಬಗ್ಗೆ ಇಂಪಾರ್ಟೆಂಟಾಗಿ ತಿಳ್ಕೋಬೇಕು. ಏನಿದು ನಾಸು ಹರ್ಡೀಕರ್ ಅಂದ ತಕ್ಷಣ ಅವರೊಬ್ಬ ಸಾಮಾನ್ಯವಾದಂಥ ಜನಜೀವನದ ವ್ಯಕ್ತಿಯೇ ಅಲ್ಲ, ಬಹಳಷ್ಟು ಅದ್ಭುತವಾದ ಚಾಣಾಕ್ಷ ವ್ಯಕ್ತಿ. ಇವರು ಅಮೇರಿಕಾದಲ್ಲಿ ಓದಲಿಕ್ಕೆ ಹೋಗದಂಥವ್ರು. ಅಮೇರಿಕಾದಲ್ಲಿ ಓದುವಾಗಲೇ ಇವರಿಗೆ ಯಾರ ಜೊತೆ ಒಂದು ಸಂಘಟನೆ ಬೆಳೀತು ಅಂತಂದರೆ ಲಾಲಾ ಲಜಪತ್ ರಾಯ್ ಅವ್ರ ಜೊತೆ ಸಂಪರ್ಕಕ್ಕೆ ಬರ್ತಾರೆ. ನಿಮಗೆ ಗೊತ್ತಿರಲಿ, ಲಾಲ್ ಬಾಲ್ ಪಾಲ್ ಜೊತೆಗೆ ಲಾಲಾ ಲಜಪತ್ ರಾಯ್ ಮೂಲತಃ ಭಾರತದಲ್ಲಿ ಆರ್ಯ ಸಮಾಜದಿಂದ ಪ್ರೇರಣೆಯಾದಂಥವ್ರು. ಹಾಗಾಗಿ ಸ್ವರಾಜ್ಯದ ಕಲ್ಪನೆ ಮೊದಲಿಂದನೂ ಕೂಡ ಇವರಲ್ಲಿ ಇದ್ದಂಥದ್ದೇ. ಆನಂತರವಾಗಿ ಸಾಂಪ್ರದಾಯಬದ್ಧವಾದಂಥ ಹೋರಾಟಕ್ಕೆ ಇವರು ಯಾವತ್ತೂ ಮನ್ನಣೆ ಹಾಕಿರಲಿಲ್ಲ. ಹಾಗಾಗಿ ತೀವ್ರವಾದಕ್ಕೆ ಇವರು ಹೆಚ್ಚಿನ ಹೋರಾಟ ಮಾಡಿದ್ರಂಗೆ ಇವ್ರನ್ನ ತೀವ್ರಗಾಮಿಗಳಲ್ಲಿ ಒಬ್ಬರು ಅಂತ ಕೂಡ ಹೇಳ್ತೀವಿ, ಲಾಲ್ ಬಾಲ್ ಪಾಲ್ ಅಂತ ಲಾಲಾ ಲಜಪತ್ ರಾಯ್ ಅವರ ಸಂಪರ್ಕಕ್ಕೆ ಬರ್ತಾರೆ. 1921ರಲ್ಲಿ ಇವರು ಅಮೇರಿಕಾದಿಂದ ಭಾರತಕ್ಕೆ ಹಿಂದಿರುಗ್ತಾರೆ. 1923 ಇಡೀ ಭಾರತದಲ್ಲೇ ಧ್ವಜ ಸತ್ಯಾಗ್ರಹ ನಡೀತಾ ಇತ್ತು. ನಿಮಗೆ ಗೊತ್ತಿದೆ, ಧ್ವಜ ಸತ್ಯಾಗ್ರಹ ಅಂದ ತಕ್ಷಣ ನೀವು ಒಂದೇ ಒಂದು ಧ್ವಜ ಸತ್ಯಾಗ್ರಹ ಕರ್ನಾಟಕ ಹಿಸ್ಟ್ರಿನಲ್ಲಿ ಓದ್ತೀರಾ. ಆದರೆ ಇಡೀ ಭಾರತದಾದ್ಯಂತ ಈ ಧ್ವಜ ಸತ್ಯಾಗ್ರಹ ನಡೀತಾ ಇತ್ತು. ಆ ಧ್ವಜ ಸತ್ಯಾಗ್ರಹ ನಡೆದಾಗಲೇ ಭಾರತದ ಈ ಚಳುವಳಿಯಲ್ಲಿ ಅವರು ಪ್ರಮುಖವಾಗಿ ಬರ್ತಾರೆ. ಮುಂದೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿಯಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾರೆ. 1923 ಇದು ವೆರಿ ಇಂಪಾರ್ಟೆಂಟ್. ನಾನು ನಿಮ್ಗೆ ಅದಕ್ಕೆ ಹೇಳಿದ್ದು 1923 ಈಸ್ ಇಂಪಾರ್ಟೆಂಟ್. ಯಾಕೆಂದರೆ 24ಕ್ಕೆ ನಮ್ಮಲ್ಲಿ ಗಾಂಧೀಜಿಯವರು ಬೆಳಗಾಂ ಸೆಷನ್ಸ್ ಮಾಡ್ತಾಯಿದ್ರು. ಹೌದಾ, 1924ರಲ್ಲಿ ಬೆಳಗಾಂ ಸೆಷನ್ ಮಾಡ್ತಾಯಿದ್ರು. ಅದರ ಹಿಂದಿನ ವರ್ಷ 1923ರಲ್ಲಿ ಕಾಕಿನಾಡದಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೀತು. ಈ ಕಾಕಿನಾಡ ಕಾಂಗ್ರೆಸ್ ಅಧಿವೇಶನದಲ್ಲೇ ಈ ಸೇವಾದಳವನ್ನು ಹುಟ್ಟು ಹಾಕ್ತಾರೆ. ಯಾಕೆ ಅಂತಂದರೆ ಕಾಂಗ್ರೆಸ್ನ ಮುಂದಿನ ಹೋರಾಟಗಳ ಬಗ್ಗೆ ಜನರಲ್ಲಿ ತಿಳುವಳಿಕೆಯನ್ನು ಮೂಡ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿಯೇ ಅವರು ಹಿಂದೂಸ್ತಾನ್ ಸೇವಾದಳ ಅಂತೇಳಿ ಹಾಕೋದು. ಆ ಥರ ಶುರುವಾಗಿದ್ದು ಮುಂದೆ ನಾಗರಿಕ ಅಸಹಕಾರ ಚಳುವಳಿಯಲ್ಲಿ ತುಂಬ ದೊಡ್ಡ ಮಟ್ಟದ ಕೊಡುಗೆಗಳನ್ನು ನೀಡಿದಂಥವ್ರು ಇವರು. ಅದು ನಿಮಗೆ ಗೊತ್ತಿರಲಿ, ನಾಗರಿಕ ಅಸಹಕಾರ ಚಳುವಳಿ ಅಂತಂದರೆ 1930ರ ವೇಳೆಗೆ ಶುರುವಾದಂಥ ಇದೊಂದು ಬೃಹತ್ ಹೋರಾಟ.
ಇದೇ ಸಂದರ್ಭಕ್ಕೆ ಈ ನಾಗರಿಕ ಅಸಹಕಾರ ಚಳುವಳಿ 3 ರೀತಿಯಲ್ಲಿ ಭಾರತದಲ್ಲಿ ನಡೆದದ್ದನ್ನು ಕೂಡ ನೀವು ನೆನಪು ಮಾಡ್ಕೊಳ್ಬೋದು. ಅದು 1920 ಬರೀ ಅಸಹಕಾರ, 1930 ಏನಿದೆ ಇದು ನಾಗರಿಕ ಅಸಹಕಾರ ಚಳುವಳಿ ಅಂತ ಕರಿತೀವಿ. ಸೊ ಇಲ್ಲಿ ದಂಡಿ ಸತ್ಯಾಗ್ರಹ ಮಾಡಿದ್ದು ಇಲ್ಲೇನೆ, ಉಪ್ಪಿನ ಸತ್ಯಾಗ್ರಹ ಅಂತ ಏನು ಕರಿತೀವಲ್ಲ ಹಾಗೆ ಯಾವ ಯಾವ ರಾಜ್ಯದಲ್ಲಿ ಯಾವ ಯಾವ ಪ್ರಾಂತ್ಯದ ಜನರಿಗೆ ಕರಾವಳಿ ತೀರಗಳು ಸಮೀಪ ಇದೆಯೋ ಅವರೆಲ್ಲ ಉಪ್ಪಿನ ಸತ್ಯಾಗ್ರಹ ಮಾಡಿ ಅಂತೇಳಿ ಗಾಂಧೀಜಿ ಕರೆ ಕೊಡ್ತಾರೆ. ಇನ್ನು ಯಾರ್ಯಾರಿಗೆ ಸಮೀಪದಲ್ಲಿ ಅರಣ್ಯ ಪ್ರದೇಶಗಳಿದಾವೋ ಆ ಅರಣ್ಯ ಪ್ರದೇಶಗಳಿದ್ದಂಥ ಪ್ರದೇಶಗಳಲ್ಲಿ ಅರಣ್ಯ ಸತ್ಯಾಗ್ರಹಗಳನ್ನು ನಡೆಸಿ ಅಂತೇಳಿ, ಅವಾಗ ಈ ನಮ್ಮ ಸಿರ್ಸಿ ಸಿದ್ದಾಪುರ ಈ ಕಡೆ ಎಲ್ಲ ಅರಣ್ಯ ಸತ್ಯಾಗ್ರಹ ಕೂಡ ನಡೀತು. ಇವು ಎರಡೂ ಅವಶ್ಯಕತೆಗಳು ಇಲ್ಲದೆ ಇರೋ ಕಡೆ ಕರ ನಿರಾಕರಣಾ ಚಳುವಳಿ ನಡೆಸಿ ಅಂತಲೂ ಕೂಡ ಹೇಳಿದ್ರು. ಓಕೆ, ಕರ ನಿರಾಕರಣಾ ಚಳುವಳಿ ಬಹಳಷ್ಟು ಕಾರ್ಯಕ್ರಮಗಳು ಹಾಕ್ಕೊಳ್ತಾರೆ ನಾಗರಿಕ ಸಹಕಾರದಲ್ಲಿ. ಆದರೆ ಇಂಪಾರ್ಟೆಂಟ್ ನಾಗರಿಕ ಸಹಕಾರದಲ್ಲಿ ಈ 3 ಪ್ರಕ್ರಿಯೆಗಳು ಇಡೀ ಭಾರತದಾದ್ಯಂತ ನಡೆದಿದೆ. ಆವಾಗಲೇ ಅರಣ್ಯ ಸತ್ಯಾಗ್ರಹದಲ್ಲಿ ಕರ್ನಾಟಕ ಚಳುವಳಿ ಓದುವಾಗ ನೀವು ನಮ್ಮ ಸಿರ್ಸಿ ಸಿದ್ದಾಪುರ ಭಾಗದ ವಿಷಯಗಳನ್ನು ತುಂಬ ಚೆನ್ನಾಗಿ ಓದ್ತೀರಿ. ಕರ ನಿರಾಕರಣೆ ಓದಿದಾಗ ನಮ್ಮ ಮಾಸೂರು ಹಾವೇರಿ ಭಾಗದ ವಿಚಾರಗಳನ್ನು ಓದ್ತೀರಿ. ಇನ್ನು ಉಪ್ಪಿನ ಸತ್ಯಾಗ್ರಹ ಹೋದಾಗ ಮೈಲಾರ ಮಹದೇವಪ್ಪರ ವಿಚಾರ ಕೂಡ ನಮ್ಮಲ್ಲಿ ಕರ್ನಾಟಕ ಹಿಸ್ಟ್ರಿನಲ್ಲಿ ಓದ್ತೀರಾ. ಹಾಗೆಯೇ ಈ ದಂಡಿ ಸತ್ಯಾಗ್ರಹ ಫೇಲ್ಯೂರ್ ಆದಾಗ ದರಸನ್ ಸತ್ಯಾಗ್ರಹ ಕೂಡ ನಡೆದಿದೆ. ಓಕೆ, ದರಸನ್ ಸತ್ಯಾಗ್ರಹ ಕೂಡ ನಡೆದಿದೆ. ಅಂದರೆ ಯಾವಾಗ ಗಾಂಧೀಜಿ ಇಲ್ಲಿ ಅರೆಸ್ಟ್ ಆಗ್ತಾರೋ ಆಗ ಬರೀ ಅಲ್ಲಷ್ಟೇ ಅಲ್ಲ, ಎಲ್ಲೆಲ್ಲಿ ಸಮುದ್ರ ತೀರಗಳಲ್ಲಿ ನಡೆಸ್ಬೋದೋ ಅವಾಗೆಲ್ಲ ಚಳುವಳಿ ನಡೀತು. ಆವಾಗಲೇ ವಿ ರಾಜಗೋಪಾಲಾಚಾರಿ ಅವರು ಮದ್ರಾಸಲ್ಲಿ ಭಾಳ ದೊಡ್ಡ ಮಟ್ಟದ ಒಂದು ಹೋರಾಟ, ನಾರಾಯಣ ಗುರು ಅವ್ರದ ವೈಕೋಮ್ ಸತ್ಯಾಗ್ರಹದ ಒಂದು ಪ್ರೇರಣೆ ಕೂಡ ಅಲ್ಲೇ ಆಗಿದ್ದು. ಕೇರಳದಲ್ಲಿ ಕೂಡ ಕೇಳಪ್ಪನ್ ಅವರಿಂದ ಉಪ್ಪಿನ ಸತ್ಯಾಗ್ರಹ ನಡೀತು. ಕರ್ನಾಟಕದಲ್ಲಿ ಅಂಕೋಲದಲ್ಲಿ ಕೂಡ ಉಪ್ಪಿನ ಸತ್ಯಾಗ್ರಹ ನಡೀತು. ಗುಜರಾತ್ನ ದರ್ಸನ್ನಲ್ಲಿ ದರ್ಸನ್ ಉಪ್ಪಿನ ಸತ್ಯಾಗ್ರಹ ಸರೋಜಿನಿ ನಾಯ್ಡು ನಡೆಸ್ಕೊಡ್ತಾರೆ. ಹೀಗೆ ಎಲ್ಲ ಕಡೆ ಈ ಸತ್ಯಾಗ್ರಹ ನಡೆದಿದೆ. ಆದರೆ ನಾವು ಒಂದೇ ಒಂದು ಓದ್ಕೊಂಡು ಸುಮ್ಮನಾಗಂಗಿಲ್ಲ. ನೆನಪಿಟ್ಕೊಳ್ಳಿ, ಇದು ನಾಗರಿಕ ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸ್ಬಿಟ್ಟು ಭಾಳ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಪ್ರೇರಣೆ ಕೂಡ ಆಗತ್ತೆ. ನೆಕ್ಸ್ಟ್ ಪ್ರಶ್ನೆಗೆ ಬರೋಣ. ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ಏನಿದೆ ನೋಡಿ ಇಂಪಾರ್ಟೆಂಟ್ ಕ್ವಶನ್ಸ್. ಕಾರ್ಗಿಲ್ ಕದನ ನಡೆದ ವರ್ಷ ಕೇಳಿದ್ದಾರೆ. ಕಾರ್ಗಿಲ್ ಯುದ್ಧ ಯಾವಾಗ ನಡೀತು ಅಂತ. ಕಾರ್ಗಿಲ್ ಯುದ್ಧ ನಡೆದದ್ದು 1999, 2001, 1997, 2003 ಅಂತ ಕೊಟ್ಟಿದ್ದಾರೆ. ಯಾರು ಮರೆಯಲ್ಲ ಹೇಳಿ, ಹೌದಾ? ಕಾರ್ಗಿಲ್ ವಿಜಯ್ ದಿವಸ್ ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ, ಹಾಗಾಗಿ ಇದು ನೆನಪು ಇದ್ದೇ ಇರ್ತದೆ. ಕಾರ್ಗಿಲ್ ಕದನ ನಡೆದದ್ದು ಕೂಡ ನಮಗೆ 1999 ಇದು ಕಾರ್ಗಿಲ್ ಯುದ್ಧ ನಡೀತು. ನಮ್ಮಲ್ಲಿ ವೆರಿ ಇಂಪಾರ್ಟೆಂಟ್ ಇದೆ, ಒಂದು 2 ಭಾಗಗಳು, ನಿಮ್ಗೆ ಅದನ್ನು ಹೇಳಲೇಬೇಕಾಗತ್ತೆ. ನೋಡಿ, ಈ 2 ಭಾಗಗಳಿದೆ. ಇಲ್ಲಿ ನಮಗೆ ಅಫ್ಘಾನಿಸ್ತಾನ್ ಬಾರ್ಡರ್ ಬರ್ತದೆ ಇದಿಷ್ಟು. ಅದು ಬಿಟ್ಟರೆ ಇದಿಷ್ಟು ಪಾಕಿಸ್ತಾನ್, ಗುಜರಾತಿಂದ ಹಿಡಿದು ಬಿಟ್ಟು ಪಂಜಾಬ್ವರೆಗೂ ಕೂಡ ಇದಿಷ್ಟು ಬರ್ತದೆ. ಇದನ್ನು ನಾವು LOC ಅಂತ ಕೂಡ ಕರಿತೀವಿ, ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂತ. ಇಲ್ಲಿ ಸಿಯಾಚಿನ್ ಪಾರ್ಟ್ ಬರ್ತದೆ ಈ ಭಾಗದಿಂದ, ಅಕ್ಷಯ್ ಚಿನ್ ಪಾರ್ಟ್ ಇದಿಷ್ಟು ಅಕ್ಷಯ್ ಚಿನ್ ಪಾರ್ಟು, ಇಲ್ಲಿ ತ್ರಿಕೋನಾಕಾರದಲ್ಲಿ ಸಿಯಾಚಿನ್ ಪಾರ್ಟ್ ಇದಿಷ್ಟು ಕೂಡ ನಮಗೆ ಈ ಭಾಗದಲ್ಲಿ ಬರೋದು. ಇದನ್ನು LAC ಅಂತ ಕರಿತೀವಿ, ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂತ ಕೂಡ ಕರಿತೀವಿ. ಇಲ್ಲಿ LOCನಲ್ಲಿ ನಡೆದಂತಹ ದೊಡ್ಡ ಹೋರಾಟವೇ ಈ ಕಾರ್ಗಿಲ್ ವಾರ್. ಇದ್ರ ಬಗ್ಗೆ ನಿಮ್ಗೊಂದು ಮ್ಯಾಪ್ ತೋರಿಸಿದರೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಾ. ನೋಡಿ, ಇದು ಭಾರತದ ಅಟ್ ಪ್ರೆಸೆಂಟ್ ಇರ್ತಕ್ಕಂಥ ಮ್ಯಾಪು. ನಮಗೆ ಭಾರತದ ತಲೆ ಬಿಡಿಸ್ಬೇಕಾದ್ರೆ ಇದಿಷ್ಟು ಕೂಡ ನಾವು ಸಾಮಾನ್ಯವಾಗಿ ಬಿಡಿಸ್ತೀವಿ, ನೆನಪಿಟ್ಕೊಳ್ಳಿ. ಭಾರತದ ತುದಿ ಅಂದರೆ ಇದಿಷ್ಟು ಕೂಡ ನಾವು ಪ್ರಾಚೀನ ಭಾರತದ ವಿಚಾರ ಹೇಳುವಾಗ ಇದಿಷ್ಟು ಕೂಡ ಹೇಳ್ತೀವಿ. ಓಕೆ, ಎಕ್ಸಾಕ್ಟ್. ಆದರೆ ಇದಿಷ್ಟು ಭಾಗ ಈಗ ಭಾರತದ ಅಧೀನದಲ್ಲಿಲ್ಲ. ಇದಿಷ್ಟು ಕೂಡ ಇದು ಕಾರ್ಗಿಲ್ ವಾರ್ ನಂತರ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಇದಿಷ್ಟು ಕೂಡ ನಮಗೆ ಇಲ್ಲ. ಇದನ್ನು ನಾವು POK ಅಂತ ಕರಿತೀವಿ, ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಕೂಡ ಕರಿತೀವಿ. ಇದಿಷ್ಟು ಭಾರತದ ಭಾಗ, ಸಿಯಾಚಿನ್ ಗ್ಲಾಸಿಯರ್ ಅಂತ ಕರಿತೀವಿ, ತ್ರಿಕೋನಾಕಾರದಲ್ಲಿ ಬರುತ್ತೆ. ಇದು ಭಾರತದ ಅತ್ಯಂತ ಎತ್ತರದ ಯುದ್ಧ ಭೂಮಿ ಅಂತ ಕೂಡ ಕರಿತೀವಿ. ಇದು ಕೂಡ ನಮ್ಮ ಸೇನೆ ಇರ್ತಕ್ಕಂಥದ್ದು. ಇದು 1962ನಲ್ಲಿ ಚೀನಾ ಭಾರತದ ಮೇಲೆ ಆಕ್ರಮಣ ಮಾಡಿ ವಶಪಡಿಸಿಕೊಂಡಂಥ ಪ್ರದೇಶ. ಇದನ್ನು ಅಕ್ಷಯ್ ಚಿನ್ ಅಂತ ಕೂಡ ಕರಿತೀವಿ. ನೋಡಿ, ಈ ಕಡೆ POK ಪಾಕಿಸ್ತಾನ್, ಇದು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್, ಇದು ಅಕ್ಷಯ್ ಚಿನ್, ಇದು ಚೀನಾ ಆಕ್ರಮಿಸಿಕೊಂಡಿರ್ತಕ್ಕಂಥದ್ದು. ಹಂಗಾರೆ ಭಾರತದ ತಲೆ ಏನು ಅಂದರೆ ಇದಿಷ್ಟೇ ನಮ್ಮದು, ಇದಿಷ್ಟು ಮಾತ್ರ ನಮ್ಮದು. ಇಲ್ಲೇ ನಡೆದದ್ದು ಕಾರ್ಗಿಲ್ ಯುದ್ಧ. ನಾವೇನು ಅನ್ಕೊಳ್ತೀವಿ, ಭಾರತ ಇಷ್ಟು ದೊಡ್ಡಕ್ಕೆ ತೋರಿಸ್ತಾ ಇರೋದ್ರೆ ಇದಿಷ್ಟು ನಮ್ಮದೇನಾ ಅಂತ. ನಮ್ಮದೇ ಇದು,
ಆದರೆ ಇದು ಬಹಳ ಹಿಂದಿನಿಂದಲೂ ಕೂಡ ಭಾರತ ಏನು ವಿಭಜನೆಯ ಕಹಳೆ ನಡೀತಾ ಇತ್ತು, 45ಅಲ್ಲಿ ಆಕ್ರಮಣ ಆಯಿತು, 1947ನಲ್ಲಿ ರ್ಯಾಡ್ಕ್ಲಿಫ್ ಲೈನ್ ಬಂದ ಮೇಲೂ ಕೂಡ ಇದನ್ನು ಪಾಕಿಸ್ತಾನ್ ತನ್ನ ಆಕ್ಯುಪೈಡ್ ಮಾಡ್ತಾ ಬಂತು. ಹಾಗಾಗಿ ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಕೂಡ ಇದನ್ನು ಕರಿತೀವಿ. ಇಲ್ಲಿ ಗಿಲ್ಗಿಟ್ ಬಾಲ್ಟಿಸ್ತಾನ್ನ ಭಾಗಗಳು ಸಿಂಧೂ ರಿವರ್ ಹರಿತಕ್ಕಂಥದ್ದೇ ಈ ಭಾಗದಲ್ಲಿ. ಹಾಗಾಗಿ ಈ ಕಾರ್ಗಿಲ್ ಪ್ರದೇಶ ಇಲ್ಲಿ ಬರುತ್ತೆ ನಮಗೆ. ಇಲ್ಲಿ ನಾವು ನಡೆದದ್ದು ಇದನ್ನೇ 2 ಭಾಗ ಮಾಡಿದ್ದೀವಿ. ಈಗ ಒಂದು ಶ್ರೀನಗರ, ಇನ್ನೊಂದು ಲಡಾಖ್ ಅಂತ ಕೂಡ ಮಾಡಿದ್ವಿ. 2 ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ಡಿವೈಡ್ ಮಾಡಿದ್ದೀವಿ. ಸೊ ಹಾಗಾಗಿ ಈ ಕಾರ್ಗಿಲ್ ಪ್ರದೇಶದಲ್ಲಿ ಇದಿಷ್ಟು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ, ಇದಿಷ್ಟು ಚೀನಾದ್ದು. ಇದ್ರ ಮಧ್ಯದಲ್ಲಿ ನಮ್ಗೆ ಬರೋದು ಇದಿಷ್ಟು ಪ್ರದೇಶ ಮಾತ್ರ ಅಕ್ಷಯ್ ಚಿನ್, ಸಿಯಾಚಿನ್ ಪ್ರಾಂತ್ಯ ಅಂತ ಕೂಡ ಕರಿತೀವಿ. ಸಿಯಾಚಿನ್ ಅದು ಭಾರತದ ಅತಿ ಎತ್ತರದಲ್ಲೊಂದು ಯುದ್ಧ ಭೂಮಿ ಇದೆ ಅಂತಂದರೆ ಅದು ಭಾರತದ ಇಲ್ಲೇನೆ ಅತ್ಯಂತ ಶೀತಮಯ ಪ್ರದೇಶ, ಮಂಜುಗಡ್ಡೆ ಆವೃತವಾಗಿರ್ತಕ್ಕಂಥ ಪ್ರದೇಶ. ಇದಿಷ್ಟನ್ನು ನಾವು ಆಕ್ಯುಪೈಡ್ ಮಾಡಬೇಕು. ಇದನ್ನು ಭಾರತ ಪುನರ್ ವಶಪಡಿಸ್ಕೊಳ್ಬೇಕು. ಹಾಗೆ ವಶಪಡಿಸ್ಕೊಳ್ಬೇಕು ಅನ್ನೋದಾದರೆ ಇದು ದೊಡ್ಡ ಮಟ್ಟದ ಹೋರಾಟ ಇಲ್ಲಿ ನಡಿಬೇಕಾಗಿದೆ. ಹಾಗಾಗಿ ಈ ಕಾರ್ಗಿಲ್ ವಾರ್ನ ಸಂದರ್ಭದಲ್ಲಿ ನಡೆದಂಥ ಈ ಹೋರಾಟ ಭಾಳ ದೊಡ್ಡ ಮಟ್ಟದಲ್ಲಿ ಕೂಡ ನಡೀತು. ಅದರ ಪೂರ್ಣ ಪ್ರಮಾಣದಲ್ಲಿ ನಿಮಗೆ ನಾನು ಹೇಳೋದಾದರೆ ಅದನ್ನೇ ಇಲ್ಲಿ ಹೇಳಕ್ಕೆ ಹೊರಟಿದ್ದು. ನಾನು ಏನು ಹೇಳ್ತಾ ಇದ್ದೆ ಅಂತಂದರೆ, ನೋಡಿ ಈ ಭಾಗವನ್ನು ನಮ್ಮಲ್ಲಿ ಏನಂತ ಕರಿತೀವಿ, LOC ಅಂತ ಕರಿತೀವಿ, ಲೈನ್ ಆಫ್ ಕಂಟ್ರೋಲ್ ಅಂತ. ಈ ಭಾಗವನ್ನೇ ನಾವೇನಂತ ಕರಿತೀವಿ, LAC ಅಂತ ಕರಿತೀವಿ, ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂತ ಕರಿತೀವಿ. ಓಕೆ, ಎರಡನ್ನೂ ಕೂಡ ಭಾರತ ಭಾಳ ಸುಭದ್ರತೆಯಿಂದ ಇಲ್ಲಿ ಹೋರಾಟ ಮಾಡಬೇಕಾಗಿದೆ. ಇನ್ನು ಕಾರ್ಗಿಲ್ ಯುದ್ಧ ನಿಮಗೆ ಗೊತ್ತಿದೆ, 1999ನಲ್ಲಿ ಈ ಕಾರ್ಗಿಲ್ ಯುದ್ಧ ಕೂಡ ನಡೀತು. 1999 ಮೇ ಮತ್ತು ಜುಲೈ 2 ತಿಂಗಳುಗಳಲ್ಲಿ ನಡೆದಂತಹ ಒಂದು ಯುದ್ಧ. ಇದು ಲೈನ್ ಆಫ್ ಕಂಟ್ರೋಲಲ್ಲಿ ನಡೆದಂಥ ಯುದ್ಧ. ಸೊ ಈ ಭಾಗದಲ್ಲಿ ಪಾಕಿಸ್ತಾನಿ ಒಳನುಸುವರನ್ನ ಇಲ್ಲಿ ಆಪರೇಷನ್ ವಿಜಯ್ ಅನ್ನುವಂತಹ ಒಂದು ಪ್ರಾಜೆಕ್ಟ್ನ ರೆಡಿ ಮಾಡ್ಕೊಂಬಿಟ್ಟು ಆಪರೇಷನ್ ವಿಜಯ್ ಪ್ರಾಜೆಕ್ಟ್ನಲ್ಲಿ ಟೈಗರ್ ಹಿಲ್ ಮತ್ತು ಇತರ ಪೋಸ್ಟ್ಗಳನ್ನು ಕೂಡ ಭಾರತ ಯಶಸ್ವಿಯಾಗಿ ವಶಪಡಿಸ್ಕೊಳ್ಳಾಯಿತು. 3 ತಿಂಗಳ ಕಾಲ ನಡೆದು ಸಂಘರ್ಷದ ನಂತರ ಭಾರತೀಯ ಸೈನಿಕರು ಈ ವಿಜಯವನ್ನು ಏನು ಮಾಡಿದ್ರು, ಸಂಭ್ರಮಾಚರಣೆಯಲ್ಲಿ ತಗೊಂಬಂದರು ಅಂತ ಕೂಡ ಹೇಳ್ಬೋದು. ಓಕೆ, ಸೊ ಇದು ಇಂಪಾರ್ಟೆಂಟಾಗಿ ನಮಗೆ ಸಿಗ್ತಕ್ಕಂಥದ್ದು ಕಾರ್ಗಿಲ್. ಹಂಗಾರೆ ಪ್ರತಿ ವರ್ಷ ಕಾರ್ಗಿಲ್ ವಿಜಯ್ ದಿವಸ್ ಅಂತೇಳಿ ಯಾವಾಗ ಆಚರಣೆ ಮಾಡ್ತೀವಿ ನನಗೆ ಕೆಳಗಡೆ ಕಮೆಂಟಲ್ಲಿ ತಿಳಿಸ್ಬೇಕು ನೀವು. ಓಕೆ, ನೆಕ್ಸ್ಟ್, ಆದಿಮಾನವ ಮೊದಲು ಕಲಿತದ್ದು ಏನು ಅಂತಿದೆ ನೋಡಿ. ಚಕ್ರಗಳ ಬಳಕೆ, ಪ್ರಾಣಿಗಳ ಪಳಗಿಸುವಿಕೆ, ಅಗ್ನಿ ತಯಾರಿಕೆ, ಧಾನ್ಯ ಬೆಳೆಸುವುದು. ಇಲ್ಲಿ ನಾವು ಓದುವಾಗ ಏನು ಓದ್ತೀವಿ ಅಂತಂದರೆ, ಇದು ಪ್ರಾಗೈತಿಹಾಸಿಕ ಕಾಲದ ಟೈಮ್. ಇದು ಪ್ರಾಗೈತಿಹಾಸಿಕ ಕಾಲದ ಟೈಮು. ಇದರಲ್ಲಿ ಶಿಲಾಯುಗ, ಹಳೆ ಶಿಲಾಯುಗ ಅಂತ ಕರಿತೀವಿ, ಮಧ್ಯ ಶಿಲಾಯುಗಕ್ಕೆ ಬರ್ತೀವಿ, 3 ನವಶಿಲಾಯುಗ, ಅದಾದಮೇಲೆ ಲೋಹಯುಗ, ಅದರಲ್ಲಿ ತಾಮ್ರಯುಗ, ಕಂಚಿನ ಯುಗ, ಕಬ್ಬಿಣದ ಯುಗವನ್ನು ಓದ್ತೀವಿ. ಬಟ್ ಕಂಚಿನ ಯುಗ ಭಾರತದಲ್ಲಿಲ್ಲ ಅಂತ ಇತಿಹಾಸ ತಜ್ಞರು ಹೇಳುತ್ತಾರೆ. ಇಲ್ಲಿರೋದೇ 2 ಯುಗ, ಒಂದು ತಾಮ್ರ ಬಿಟ್ಟರೆ ಕಬ್ಬಿಣದ ಯುಗ. ಕಬ್ಬಿಣದ ಯುಗದ ಸಂಸ್ಕೃತಿಯಿಂದ ಮತ್ತು ತಾಮ್ರ ಯುಗದ ಸಂಸ್ಕೃತಿಯಿಂದನೇ ನಮಗೆ ಹರಪ್ಪ ಸಿವಿಲೈಸೇಷನ್ನ ಕತೆ ಬಂತು ಅಂತ ಕೂಡ ಹೇಳ್ತಾರೆ. ಬಟ್ ಇಲ್ಲವನು ಕೊಟ್ಟಿರೋದು ಆದಿಮಾನವನ ಕಲೆಯಲ್ಲಿ ಇಲ್ಲಿ 3 ಕಾಲಗಳಲ್ಲಿ ಮಾನವನ ಬೆಳವಣಿಗೆಯನ್ನು ಇಲ್ಲಿ ನಮ್ಗವನು ಕೇಳ್ತಾ ಹೋಗ್ತಾನೆ ಪ್ರತಿ ಬಾರಿ ಪ್ರಶ್ನೆ. ಹಾಗಾಗಿ ಸೆಕೆಂಡ್ PUC ಪುಸ್ತಕದಲ್ಲಿ ಕೊಟ್ಟಿರ್ತಕ್ಕಂಥ ವಿಚಾರನ ನೀವು ಭಾಳ ನೀಟಾಗಿ ಓದ್ಕೊಂಡ್ರೆ ಸಾಕು. ಆದಿಮಾನವ ಮೊದಲು ಕಲಿತದ್ದು ಏನು ಅಂದರೆ ಬೆಂಕಿಯನ್ನು ಕಂಡಿಡ್ಕೊಂಡ. ಅಗ್ನಿ ತಯಾರಿಕೆ ಇಸ್ ದ ಫಸ್ಟ್ ಸೀಕ್ವೆನ್ಸ್. ಇದು ನಾನು ಹೇಳೋಕ್ಕಿಂತ ಮುಂಚಿದಾಗಿ ನಿಮಗೆ ಪುಸ್ತಕದಲ್ಲಿ ಅದ್ರ ಬಗ್ಗೆ ಉಲ್ಲೇಖ ಇದೆ, ಅದನ್ನು ಚೆನ್ನಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ನೋಡಿ, ಮಧ್ಯಶಿಲಾಯುಗದಲ್ಲಿ ಅಂತ ಬಂದಾಗ ಆದಿಮಾನವ ಮೊದಲು ಕಲಿತದ್ದು ಏನು ಅಂದರೆ ಅವನಿಗೆ ಬೆಂಕಿಯ ಉಪಯೋಗ ಚೆನ್ನಾಗಿ ತಿಳಿದಿತ್ತು ಅಂತ ಕೊಟ್ಟಿದ್ದಾರೆ. ಇದನ್ನು ಮೆಸೋ ಅಂತಂದರೆ ಮಧ್ಯ ಅಂತ, ಲಿಥಿಕ್ ಅಂದರೆ ಶಿಲೆ ಅಂತ. ಹಂಗಾಗಿ ಇದನ್ನು ಮೆಸೋಲಿಥಿಕ್ ಏಜ್ ಅಂತ ಕೂಡ ಕರಿತೀವಿ, ಮಧ್ಯಶಿಲಾಯುಗ ಅಂತ ಕೂಡ ಕರಿತೀವಿ. ಇಲ್ಲಿ ವಾತಾವರಣ ತುಂಬ ಬದಲಾವಣೆ ಆಗಿರೋದಿದೆ. 10,000ದಿಂದ 8,000 ಮಧ್ಯ ಈ ಕಾಲ ಇತ್ತು ಅಂತ ಹೇಳಿ ಕೂಡ ನಂಬಲಾಗತ್ತೆ. ಬಟ್ ಇಲ್ಲೇನಪ್ಪ ಅಂದರೆ ಅವನಿಗೆ ಬೆಂಕಿಯ ಉಪಯೋಗ ತಿಳಿತು. ಮಡಕೆ ತಯಾರಿಕೆ ಕೂಡ ಇಲ್ಲೇನೆ ಕಲ್ತಿದ್ದವನು, ನೆನಪಿಟ್ಕೊಳ್ಳಿ. ಮಡಕೆ ತಯಾರಿಕೆಯನ್ನು ಕಲ್ತ, ಪ್ರಾಣಿ ಸಾಕಲಿಕ್ಕೂ ಕೂಡ ಕಲ್ತ ಅಂತ. ಬಟ್ ಪ್ರಾಣಿಯನ್ನು ಪಳಗಿಸುವುದು ಬೇರೆ, ಸಾಕುವುದು ಬೇರೆ. ಇದು ಎರಡೂ ಕೂಡ ನೆನಪಿರಲಿ. ಪ್ರಾಣಿಯನ್ನು ಸಾಕುವುದು ಬೇರೆ, ಪಳಗಿಸುವುದು ಬೇರೆ. ಎರಡಕ್ಕೂ ಏನು ಸರ್ ವ್ಯತ್ಯಾಸ ಅಂತೀರ? ಈಗ ನಿಮ್ಮ ಮನೇಲಿ ನಾಯಿಯನ್ನು ಸಾಕ್ಬೋದು, ಪಳಗ್ಸೋಕ್ಕಾಗಲ್ಲ.
ಆಕಳನ್ನು ಸಾಕ್ತೀರಿ, ನಂತರ ಅದನ್ನು ಬೇಸಾಯಕ್ಕಾಗಿ ಮಾಡ್ಕೋಬೇಕು ಅಂದ್ರೆ ನೀವು ಪಳಗಿಸ್ಬೇಕು ಅದನ್ನು. ಹಂಗಿಲ್ಲಿ ಮೊದಲು ಮಾನವ ಬಳಸಿದ ಪ್ರಾಣಿ ಅಂತ ಬಂದರೆ ನಾಯಿಯನ್ನು ನಮ್ಮಲ್ಲಿ ಮೊದಲ ಬಾರಿ ಅವನು ತನ್ನ ಜೊತೆಗೆ ಬದುಕೋದಕ್ಕೆ ಇಟ್ಕೊಂಡ. ಹಾಗಾಗಿ ಇಲ್ಲಿ ನಮಗೇನು ಮಧ್ಯಶಿಲಾಯುಗದಲ್ಲಿ ಬೆಂಕಿಯ ಉಪಯೋಗ ಕಲ್ತಿರೋದಿದೆ, ಮಡಕೆಗಳ ಉಪಯೋಗವನ್ನು ಮಾಡೋದು ಕಲ್ತಿದ್ದಾನೆ, ಜೊತೆಗೆ ಪ್ರಾಣಿಯನ್ನು ಸಾಕಾಣಿಕೆ ಮಾಡಿದ್ದಾನೆ, ಜೊತೆಗೆ ಸತ್ತವರನ್ನು ಹೂಳುವ ಪರಿಕಲ್ಪನೆಗಳು ಇಲ್ಲಿ ಬಂದಿದೆ ಮಧ್ಯಶಿಲಾಯುಗದಲ್ಲಿ. ಹೀಗೆ ಮಧ್ಯಶಿಲಾಯುಗದಲ್ಲಿ ಈ 4 ಪ್ರಯೋಗಗಳನ್ನು ಕಲ್ತ ಮೇಲೆ ಹೊಸ ಶಿಲಾಯಕ್ಕೆ ಅವು ಏನು ಚೇಂಜಸ್ ಆಗಿದ್ದಾವೆ ಅಂತ ನೋಡ್ಕೋಬೇಕು. ಅಲ್ಲಿ ಆತ ಕಲ್ತಂತಹ 4 ಚಟುವಟಿಕೆಗಳೇನಿದಾವಲ್ಲ, ಬೆಂಕಿಯ ಉಪಯೋಗ, ಮಡಕೆಯನ್ನು ತಯಾರಿಸೋದೇನಿದೆ, ಹಾಗೆ ಸತ್ತವರನ್ನ ಹೂಳ್ತಕ್ಕಂಥದ್ದು, ಪ್ರಾಣಿಗಳನ್ನು ಸಾಕುವಂಥದ್ದೇನಿದೆ, ಇಲ್ಲಿ ಅವುಗಳನ್ನು ಕೃಷಿಗಾಗಿ ಬಳಸಿರ್ತಕ್ಕಂಥದ್ದು. ಅಂದರೆ ಅಲ್ಲಿಗೆ ನೀವು ಅಂದ್ಕೊಳ್ಬೇಕು ಅವನ ಅಲೆಮಾರಿ ಜೀವನ ಕಂಪ್ಲೀಟಾಗಿ ಮಧ್ಯಶಿಲಾಯುಗಕ್ಕೆ ಕ್ಲೋಸ್ ಆಗಿಬಿಟ್ಟಿದೆ ಅಂತ. ಹೊಸ ಶಿಲಾಯುಗದಲ್ಲಿ ಅವನು ಒಂದು ಕಡೆ ನೆಲೆ ನಿಂತಿದ್ದಾನೆ. ಇಲ್ಲಿ ಅಲೆಮಾರಿ ವೃತ್ತಿ ಇಲ್ಲ, ಒಂದು ಕಡೆ ನೆಲೆ ನಿಂತಿದ್ದಾನೆ ಅಂದರೆ ಉಳಿಮೆಯನ್ನು ಮಾಡ್ತಾ ಇದ್ದಾನೆ. ಜೊತೆಗೆ ಇಲ್ಲಿ ಆಕಳು, ಕುರಿ, ಮೇಕೆ ಮುಂತಾದ ಪ್ರಾಣಿಗಳನ್ನು ಸಾಕಲು ಪ್ರಾರಂಭಿಸಿದ್ದಾನೆ. ಗುಹೆಗಳಲ್ಲಿ ಕೂಡ ವಾಸ ಮಾಡ್ತಾ ಇದ್ದಾನೆ. ಗುಹೆಗಳಲ್ಲಿ ಅವನು ಕೆಲವು ಚಿತ್ರಗಳನ್ನು ಬರಿತಕ್ಕಂಥದ್ದು ಇಲ್ಲಿ ಶುರುವಾಗಿದೆ, ಚಿತ್ರಕಲೆ ಶುರುವಾಗಿದೆ. ಮತ್ತು ಬೇಟೆ ಹಾಗೂ ನೃತ್ಯದ ದೃಶ್ಯಗಳನ್ನು ಬಿಡಿಸಿರೋದಿದೆ. ಮತ್ತು ಮಡಕೆಗಳನ್ನು ಅಲಂಕರಿಸಿದ್ದಾನೆ. ಚಿತ್ರಗಳು ಬಂದಿದೆ ಅಂದಮೇಲೆ ಮಡಕೆಗಳನ್ನು ಅಲಂಕಾರ ಮಾಡೋದು ಕೂಡ ಇಲ್ಲಿ ಬಂದಿದೆ. ಹಾಗಾಗಿ ಸಮುದ್ರದಲ್ಲಿ ತೇಲುವ ದೋಣಿಗಳನ್ನು ಕೂಡ ನಿರ್ಮಾಣ ಮಾಡ್ಕೊಂಡಿರೋದಿದೆ. ಉಣ್ಣೆ ಹತ್ತಿಯನ್ನು ಬಳಸಿ ಬಟ್ಟೆಗಳನ್ನು ಉತ್ಪಾದನೆ ಮಾಡಿದ್ದಾನೆ. ಯಾಕೆ ಕೃಷಿ ಮಾಡಿದ್ದಾನೆ ಅಂದಮೇಲೆ ಇಲ್ಲಿ ಹತ್ತಿಯಿಂದ ಬಟ್ಟೆಗಳನ್ನು ತಯಾರಿಸುವಂಥದ್ದು ಕೂಡ ಶುರುವಾಗಿದೆ. ಇದು ನೂತನ ಶಿಲಾಯುಗದಲ್ಲಿ ಮಾನವ ಮಾಡಿಕೊಂಡಂತಹ ಡೆವಲಪ್ಮೆಂಟ್ಸ್. ಸರಿ, ಪಾಠ ಓದುವಾಗ ಏನು ಮಾಡಬೇಕು ಅಂದರೆ ನೀವು 3 ರೀತಿಯಲ್ಲಿಯೂ ಕೂಡ ಓದ್ಕೊಳ್ಬೇಕು ಈ ಪಾಠ ಓದುವಾಗ. ಒಂದು, ಹಳೆ ಶಿಲಾಯುಗದಲ್ಲಿ ಮಾನವ ಹೆಂಗಿದ್ದಾನೆ, ನೆಕ್ಸ್ಟ್ ಮಧ್ಯಶಿಲಾಯುಗಕ್ಕೆ ಹೆಂಗೆ ಚೇಂಜ್ ಆಗಿದ್ದಾನೆ, ನೂತನ ಶಿಲಾಯುಗದಲ್ಲಿ ಹೆಂಗೆ ಚೇಂಜ್ ಆಗಿದ್ದಾನೆ. ಇವು 3 ಒಂದೇ ಕಾನ್ಸೆಪ್ಟಲ್ಲಿ ಓದಿದರೆ ಮಾತ್ರ ಇದು ನೀವು ಮರಿಲಿಕ್ಕೆ ಸಾಧ್ಯ ಇಲ್ಲ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ನೋಡಿ. ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಎಲ್ಲೋರದ ಗುಹೆಗಳು ಸಾಕಾ ಅಂತ ಅಲ್ಲ ಇದು. ಆ್ಯಕ್ಚುಲಿ ಅವತ್ತು ಪ್ರಶ್ನೆ ತಪ್ಪು ಬಂದಿತ್ತದು, ಆದರೆ ಅದನ್ನು ನಾನು ಈ ಹಾಗೆ ಹೇಳ್ಕೊಂಡು ಹೋಗಲ್ಲ ನಿಮಗೆ. ಅವರ ಬುಕ್ಕಲ್ಲಿ ಹಾಗೆ ಕೊಟ್ಟಿರೋದು ನಿಮಗೆ ಪ್ರಶ್ನೆ ಪತ್ರಲ್ಲಿ. ಇದು ಶಕರು ಅಂತ ಆಗಬೇಕದು. ಗೂಗಲ್ ಟ್ರಾನ್ಸ್ಲೇಷನ್ ಹಂಗಾಗಿದೆ ಅದು. ಓಕೆ, SAKAS ಅಂತ ಸಕಾಸ್ ಅಂತ ಇರ್ತದೆ, ಇವರು ಇಲ್ಲಿ ಸಾಕಾ ಅಂತ ಕೊಟ್ಬಿಡ್ತಾರೆ, ಅದು ಶಕರು. ಇನ್ನು ಮಹಾಬಲಿಪುರಂ ರಾಷ್ಟ್ರಕೂಟರು, ನೆಕ್ಸ್ಟು ಮೀನಾಕ್ಷಿ ದೇವಾಲಯ ಪಲ್ಲವರು, ಇನ್ನು ಖಜುರಾಹೋ ಚಂಡೇಲರು. ಸರಿಯಾದ ಜೋಡಿ ಯಾವುದು ಅಂತ ಹೇಳಬೇಕು ಅಲ್ಲಿ. ಆ್ಯಕ್ಚುಲಿ ಶಕರ ಬಗ್ಗೆ ಸರಿಯಾಗಿ ತಿಳ್ಕೋಬೇಕು ನೀವು. ಶಕರು ಯಾರಿವರು? ಶಕರು ಅಂತಂದರೆ ಉತ್ತರ ಭಾರತದಲ್ಲಿ ಇವ್ರನ್ಗೆ 2 ರೀತಿ ಕರಿತೀವಿ. ಏನಂತ? ಶಕರು ಅಂದ್ರೂ ಅವರೇನೆ, ಶಕ ಕ್ಷತ್ರಪರು ಅಂದರೂ ಅವರೇನೆ. ಗ್ರೀಕ್ನ ಆಳ್ವಿಕೆಯಲ್ಲಿ ಇವರು ಪ್ರಾಂತ್ಯಾಧಿಕಾರಿಗಳಾಗಿದ್ದಂಥವ್ರು. ಇವರು ಗ್ರೀಕ್ ಕಾಲದಲ್ಲಿ ಇವರು ಪ್ರಾಂತ್ಯಾಧಿಕಾರಿಗಳಾಗಿದ್ದವರು. ಯಾವಾಗ ಗ್ರೀಕ್ ಸಾಮ್ರಾಜ್ಯ ಈ ಭಾಗದಲ್ಲಿ ಅವನತಿಯನ್ನು ಹೊಂತೋ ಇವರು ಅಲ್ಲಲ್ಲಿ ಸ್ವತಂತ್ರ ಆಗಿಬಿಟ್ರು. ಆವಾಗ ಇವ್ರನ್ನ 3 ರೀತಿಯಲ್ಲಿ ಕರೀತಾರೆ. ಮೊದಲನೇ ಬಾರಿ ಇವರನ್ನ ತಕ್ಷಶಿಲೆ ಇವ್ರದ್ದು ಮುಖ್ಯವಾದಂಥ ಕೇಂದ್ರ, ತಕ್ಷಶಿಲೆಯ ಕ್ಷತ್ರಪರು ಅಂತ ಕರೀತಾರೆ. ಇನ್ನೊಂದು ಮಧ್ಯ ಭಾರತದಲ್ಲಿ ನಾಸಿಕ್ ಕೂಡ ಬರ್ತದೆ ಇವ್ರದ್ದು, ಮತ್ತೊಂದು ಉಜ್ಜಯಿನಿ ಕೂಡ ಬರ್ತದೆ. ಉಜ್ಜಯಿನಿ. ಈ ನಾಸಿಕ್ನ ಕ್ಷತ್ರಪರನ್ನ ಸೋಲಿಸಿದ್ದು ನೀವು ಎಲ್ಲಿ ಓದ್ತೀರಿ ಅಂದರೆ ಗೌತಮಿ ಪುತ್ರ ಶಾತಕರ್ಣಿ ವಿಚಾರ ಓದುವಾಗ ನಾಸಿಕ್ ಕ್ಷತ್ರಪರ ಬಗ್ಗೆ ಬರ್ತಾರೆ. ಶಕ ಕ್ಷತ್ರಪರು ಅಂತ ಓದ್ತಿರಲ್ಲ ಹೀಗೆ. ಸೊ ಅವ್ರ ಕಾಲದಲ್ಲಿ ರಚನೆ ಆಯ್ತಾ ಗುಹೆಗಳು ಅಂತಲೂ ಕೂಡ ನೀವು ನೋಡ್ಬೋದು. ಇದಕ್ಕೆ ಸರಿಯಾದ ಉತ್ತರ ಅಂತ ನೋಡೋದಾದರೆ ಖಜುರಾಹೋ ಚಂಡೇಲರು ಬರುತ್ತಲ್ಲ, ಇದು ಒಂದೇ ಸರಿಯಾದ ಜೋಡಿ. ಉಳಿದಿದ್ದೆಲ್ಲ ಜೋಡಿಗಳು ತಪ್ಪಿದೆ ಇದರಲ್ಲಿ. ಓಕೆ, ಎಲ್ಲೋರದ ಗುಹೆಗಳ ನಿರ್ಮಾಣ ರಾಷ್ಟ್ರಕೂಟರ. 1ನೇ ಕೃಷ್ಣನ ಬಗ್ಗೆ ಓದ್ತಿರಲ್ಲ ನೀವು, ಅಲ್ಲಿ ಸಿಗತ್ತೆ. ಮಹಾಬಲಿಪುರಮನ್ನು ಕಟ್ಟಿದವರು ಪಲ್ಲವರು. ಮೀನಾಕ್ಷಿ ಟೆಂಪಲ್ ಕಟ್ಟಿದ್ದು ತಮಿಳರು. ಅಂದರೆ ನಮ್ಮಲ್ಲಿ ಯಾವುದು ಚೋಳ ಕಾಲಕ್ಕೆ ಅದು ನಮಗೆ ಸಿಗ್ತಾ ಹೋಗುತ್ತೆ, ಪಾಂಡ್ಯರು ಮತ್ತು ಚೋಳರ ಕಾಲಕ್ಕೆ. ಸೊ ಒಂದೊಂದು ಬಗ್ಗೆ ಡೀಟೇಲ್ಸ್ ಸ್ವಲ್ಪ ಹೇಳಿಕೊಡ್ತೀನಿ, ಇದು ಚೆನ್ನಾಗಿ ಇಂಪಾರ್ಟೆಂಟ್ ಇರುತ್ತೆ. ಎಲ್ಲೋರದ ಗುಹೆಗಳನ್ನು ಕಟ್ಟಿದವರು ರಾಷ್ಟ್ರಕೂಟರು.
ಎಲ್ಲಿ ಬರುತ್ತೆ ಎಲ್ಲೋರ? ಮಹಾರಾಷ್ಟ್ರದ ಔರಂಗಾಬಾದ್ ಸಮೀಪ ಬರುತ್ತೆ. 1983ರಲ್ಲಿ ನೆನ್ಪಿಟ್ಕೊಳ್ಳಿ, ಎಲ್ಲೋರದ ಗುಹೆಗಳನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಕ್ಕೆ ಇದನ್ನು ಸೇರ್ಪಡೆ ಮಾಡಲಾಗಿದೆ. ಈ ಸಂಕೀರ್ಣದಲ್ಲಿ 5ರಿಂದ 10ನೇ ಶತಮಾನದ ಮಧ್ಯೆ ಇಲ್ಲಿ ನಿರ್ಮಿಸಲಾಗಿದೆ. ಒಟ್ಟು 12 ಬೌದ್ಧ ಗುಹೆಗಳಿದ್ದಾವೆ, 17 ಹಿಂದೂ ಇದ್ದಾವೆ, 5 ಜಿನಾಲಯಗಳನ್ನು ಒತ್ತೊತ್ತಾಗಿ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇದು ಅಂದಿನ ಕಾಲದ ಧರ್ಮ ಸಹಿಷ್ಣುತೆಯ ಮಹೋನ್ನತದ ಪ್ರದೇಶ ಅಂತಲೂ ಕೂಡ ಹೇಳ್ತಾರೆ. ಎಲ್ಲೋರ ಕೇವಲ ಒಂದು ಅಸ್ತಿತ್ವಕ್ಕಿಲ್ಲ, ಇಲ್ಲಿ ಬೌದ್ಧ ಸಂಸ್ಕೃತಿ ಇದೆ, ಹಿಂದೂ ಸಂಸ್ಕೃತಿ ಇದೆ, ಜಿನಾಲಯಗಳ ಸಂಸ್ಕೃತಿಯನ್ನು ಕೂಡ ನಾವು ಎಲ್ಲೋರದಲ್ಲಿ ಕಾಣ್ಬೋದು. ಅಂಥ ಅದ್ಭುತವಾಗಿರ್ತಕ್ಕಂಥ ಎಲ್ಲೋರದ ಗುಹೆಗಳಲ್ಲಿ ಇಂಪಾರ್ಟೆಂಟ್ ಎಕ್ಸಾಮ್ಸ್ ದೃಷ್ಟಿಯಿಂದ ಗುಹೆ ನಂಬರ್ 16 ಕೈಲಾಸನಾಥ ದೇವಾಲಯ 1ನೇ ಕೃಷ್ಣ ಕಟ್ಟಿಸ್ತಾರೆ ಇದನ್ನು. ಓಕೆ, ರಾವಣನ ಮಹಾ ಕೈಲಾಸ ಯಾತ್ರೆಯ ಒಂದು ಸಂದರ್ಶನವನ್ನು ಹೇಳ್ತಕ್ಕಂಥ ಕೈಲಾಸನಾಥ ದೇವಾಲಯ ಇದು. ಎಲ್ಲವೂ ಕೂಡ ಆ ಗೋಡೆಯನ್ನು ಮೇಲಿನಿಂದ, ಕಲ್ಲಿನ ಶಿಲೆಯನ್ನು ಮೇಲಿನಿಂದ ಕೆತ್ತಿ ರೆಡಿ ಮಾಡಿರ್ತಕ್ಕಂಥದ್ದಿದೆ. ಇನ್ನು ಗುಹೆ ನಂಬರ್ 16 ನೆನ್ಪಿಟ್ಕೊಳ್ಳಿ, ದಶಾವತಾರ ವಿಷ್ಣುವಿನ 16 ವ್ಯವಸ್ಥೆಗಳನ್ನು ಕಲ್ಪಿಸೋದ್ರ ಜೊತೆಗೆ ಇಲ್ಲಿ ಬೌದ್ಧ ಸನ್ಯಾಸಿ ಮಂದಿರವನ್ನು ಕೂಡ ಇದ್ರ ಜೊತೆಗೆ ಜಾಯಿಂಟ್ ಮಾಡಿದ್ದಾರೆ. ಅದೇ ಇಲ್ಲಿ ಸಮನ್ವಯದ ಸಂಕೇತ ಅಂತ ಹೇಳ್ತಾರೆ. ಇನ್ನು ಗುಹೆ ನಂಬರ್ 21 ರಾಮೇಶ್ವರ ಗುಹಾಲಯವನ್ನು ಕೂಡ ಇಲ್ಲೇ ಕೆತ್ತಿರೋದು. ಗುಹೆ ನಂಬರ್ 22 ಇಂದ್ರಸಭಾ ಗುಹಾಲಯ, ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಅಮೋಘ ವರ್ಷ ನೃಪತುಂಗ ಓದುವಾಗ. ಓಕೆ, ಅಮೋಘ ವರ್ಷ ನೃಪತುಂಗನ ವಿಚಾರ ಓದುವಾಗ ಇದು ಇಂಪಾರ್ಟೆಂಟ್ ಆಗಿ ನಮಗೆ ಇಂದ್ರ ಸಭಾ ಗುಹೆ, 3ನೇ ಇಂದ್ರನ ಬಗ್ಗೆ ಓದುವಾಗ ನಮಗಿದು ಸಿಗ್ತದೆ. ಹಾಗಾಗಿ ಎಲ್ಲೋರದ ಗುಹೆಗಳು ಅಂದಾಗ ರಾಷ್ಟ್ರಕೂಟರ ವಿಚಾರ ನಮಗೆ ಬರ್ತದೆ. ಇನ್ನು ಮಹಾಬಲಿಪುರಂ ವಿಚಾರಕ್ಕೆ ಬಂದರೆ ಇಲ್ಲಿ ಇಂಪಾರ್ಟೆಂಟ್ ಮಹಾಬಲಿಪುರಮಲ್ಲಿ ನೋಡಿ, ಮಹಾಬಲಿಪುರಂ ಇರೋದು ಪಾರ್ಲಾ ನದಿ ಸಮೀಪದಲ್ಲಿ. ಇದು ಪಕ್ಕ ನಿಮಗೆ PUC ಪುಸ್ತಕದಲ್ಲಿ ಭಾಳ ಕ್ಲೀನಾಗಿ ಕೊಟ್ಟಿದ್ದಾನೆ. ಇದು ತಮಿಳುನಾಡಿನ ಪಲ್ಲವರ ಕಾಲದ ಚೆನ್ನೈ ಸಮೀಪದಲ್ಲಿ ಬರ್ತಕ್ಕಂಥ ಪರ್ಲಾ ನದಿಯ ದಂಡೆ ಮೇಲೆ ಈ ಮಹಾಬಲಿಪುರಂ ಇದೆ. ಮಹಾಬಲಿಪುರಂ ಇದು 1ನೇ ನರಸಿಂಹವರ್ಮನ ಕಾಲದಲ್ಲಿ ಇದು ರಾಜಧಾನಿಯಾಗಿದ್ದಂಥ ಸ್ಥಳ. 1ನೇ ನರಸಿಂಹವರ್ಮನ ಕಾಲಕ್ಕೆ ರಾಜಧಾನಿ. ಆವಾಗ ಕರ್ನಾಟಕದಲ್ಲಿ ಬಾದಾಮಿಯ ಇಮ್ಮಡಿ ಪುಲಕೇಶಿ ಕೂಡ ಅಧಿಕಾರದಲ್ಲಿದ್ದ. ಇಲ್ಲಿ ಅನೇಕ ವೈವಿಧ್ಯಮಯವಾಗಿ ಬಂಡೆಯಲ್ಲಿ ಕೊರೆಯಲಾದ 10 ಮಂಟಪಗಳಿದೆ, ರಥಗಳಿದೆ, ಸೌಂದರ್ಯಕ್ಕೆ ಮತ್ತು ಕಲಾ ಜಗತ್ ಪ್ರಸಿದ್ಧಿಯಾಗಿರ್ತಕ್ಕಂಥವಿವೆ. ಗೋಡೆಗಳ ಮೇಲೆ ಕೆತ್ತಲಾಗಿರ್ತಕ್ಕಂಥ ಪೌರಾಣಿಕ ಶಿಲ್ಪಗಳಿದ್ದಾವೆ. ವರಹ, ಮಹಿಷಾಸುರ ಮರ್ದಿನಿ ಮಂಟಪಗಳ ಶಿಲ್ಪಗಳು ತುಂಬ ಅತ್ಯಾಕರ್ಷಕವಾಗಿ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ಸ್ ದೃಷ್ಟಿಯಿಂದ ಕೇಳೋದು, ಅರ್ಜುನನ ತಪಸ್ಸಿನ ಶಿಲ್ಪಗುಚ್ಛ ಅಂತ ಏನು ಕರಿತೀವಿ, ಶಿಲಾಗುಚ್ಛ, ಅದು ಬಹಳ ಉದ್ದನೆಯ ಮಾದರಿಯಲ್ಲಿ ಕೆತ್ತಿರ್ತಕ್ಕಂಥದ್ದು ಮಹಾಬಲಿಪುರಮಲ್ಲಿ. ನೀವು ರಜಪೂತ್ರಗೆ ಕಾಲಕ್ಕೆ ಓದುವಾಗಲೂ ಕೂಡ ರಾಗಮಾಲ ಅಂತ ಬರ್ತವೆ. ರಜಪೂತ್ರ ಕಾಲದಲ್ಲಿ ಓದ್ಬೇಕಾದ್ರೆ ನಿಮಗೆ ರಾಗಮಾಲ ಅಂತ ಬರ್ತದೆ. ಒಂದು ಚಿತ್ರವನ್ನು ಸ್ಟಾರ್ಟ್ ಮಾಡಿದ್ರೆ ಅದರ ಎಂಡ್ವರೆಗೂ ಅದರ ಪೂರ್ತಿ ಕಥೆಯನ್ನು ಹೇಳ್ತಕ್ಕಂಥ ಪೋಸ್ಟರ್ಗಳ ಥರ ಚಿತ್ರಗಳನ್ನು ಕೆತ್ತುತ್ತಾರೆ. ಅಂಥ ಅರ್ಜುನನ ತಪಸ್ಸು ಅನ್ನೋದು ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಬರ್ತದೆ. ಓಕೆ, ಇನ್ನು 7 ಪಗೋಡಗಳೆಂದು ವಿಶ್ವಪ್ರಸಿದ್ಧವಾಗಿರುವಂಥವು ಇಲ್ಲಿ ಶಿಲಾರಥಗಳಿದೆ. ಪಲ್ಲವರ ಕಲೆಗೆ ಮೇರು ಕೊಡುಗೆಯಾಗಿರ್ತಕ್ಕಂಥದ್ದು ನಮಗಿಲ್ಲಿ ಕಾಣುತ್ತೆ. ಮತ್ತಿಲ್ಲಿ ದ್ರೌಪದಿಯ ಹೆಸರುಗಳು ನಾಮಕರಣ ಮಾಡಿರ್ತಕ್ಕಂಥದ್ದು. ಧರ್ಮರಾಯನ ರಥ ಇಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ರಥ ಇದೆ. ಹಾಗಾಗಿ ಮಹಾಬಲಿಪುರಂ ಇದು ಪಲ್ಲವರ ಕಾಲಕ್ಕೆ. ಹಾಗಾಗಿ ಬಹಳ ಅದ್ಭುತವಾಗಿದೆ. ಇದೇ ಮಹಾಬಲಿಪುರಮಲ್ಲಿ ನಮಗೆ ಸಿಗುವಂಥ ಇಂಪಾರ್ಟೆಂಟ್ ಮಾಹಿತಿ ಏನಪ್ಪ ಅಂದರೆ, ಇಲ್ಲಿ ಮಹೇಂದ್ರವರ್ಮನ ಕಾಲಕ್ಕೆ, ನರಸಿಂಹವರ್ಮನ ಕಾಲಕ್ಕೆ, ಇಮ್ಮಡಿ ರಾಜ ನರಸಿಂಹನ ಕಾಲಕ್ಕೆ ಇಲ್ಲಿ ನಿರ್ಮಾಣವಾಗಿದ್ದಾವೆ. ಹಾಗಾಗಿ ಅವರವರ ಕಾಲದಲ್ಲಿ ಡೆವಲಪ್ಮೆಂಟ್ ಆದ ಆರ್ಕಿಟೆಕ್ಚರ್ಸ್ ಏನಿದೆ ಇದು ಬಾದಾಮಿ ಚಾಲುಕ್ಯರ ಬಾದಾಮಿ ಶಿಲ್ಪಕಲೆಯಿಂದ ಪ್ರೇರಣೆಯಾಗಿರ್ತಕ್ಕಂಥವು. ಯಾಕೆಂದರೆ 1ನೇ ನರಸಿಂಹವರ್ಮ ಬಾದಾಮಿಯನ್ನು 15 ವರ್ಷಗಳ ಕಾಲ ಆಳ್ತಾನೆ. ಪಲ್ಲವರ ಇಮ್ಮಡಿ ಪುಲಕೇಶಿಯನ್ನು ಸೋಲಿಸಿದ ನಂತರ ಬಾದಾಮಿಯನ್ನು 15 ವರ್ಷಗಳ ಕಾಲ ಆಳದಂಥ ನರಸಿಂಹವರ್ಮ ಇಲ್ಲಿನ ಚಾಲುಕ್ಯ ವಾಸ್ತುಶೈಲಿ ಏನಿತ್ತಲ್ಲ, ವೇಸರ ಶೈಲಿಯನ್ನು ಅದನ್ನು ಪರಿವರ್ತನೆ ಮಾಡ್ಕೊಂಡು ಹೋಗ್ತಾನೆ. ಹಾಗಾಗಿ ಮಹೇಂದ್ರವರ್ಮನ ಕಾಲದ ಆರ್ಕಿಟೆಕ್ಚರ್ಸ್ನ ಮಹೇಂದ್ರ ಶೈಲಿ ಅಂತ ಕರೆದಿದ್ದಾರೆ. ಮಾಮಲ್ಲ ಅಂತ ಕರಿತಿದ್ರು. ನರಸಿಂಹವರ್ಮ ಮಾಮಲ್ಲ ಶೈಲಿ, ರಾಜಸಿಂಹ ಶೈಲಿ ಅಂಥೇಳಿ ವರ್ಗಾಕರಣೆ ಮಾಡಿದ್ದಾರೆ. ಆದರೆ ವೆರಿ ಇಂಪಾರ್ಟೆಂಟ್ ಈ ದೇವಾಲಯಗಳು. ಯಾಕೆಂದರೆ ಇವು ಏಕಶಿಲಾ ದೇವಾಲಯಗಳು. ಇವು ನೆನ್ಪಿಟ್ಕೊಳ್ಳಿ, ಏಕಶಿಲಾ ದೇವಾಲಯಗಳ ಗುಚ್ಛ ನಮಗೆ ಮಹಾಬಲಿಪುರಮಲ್ಲಿ ಸಿಗುತ್ತೆ.
ಇನ್ನು ಇದು ಮೀನಾಕ್ಷಿ ದೇವಾಲಯ ಕೂಡ ಪಲ್ಲವರ ಕಾಲದಿದು. ಭಾರತ ತಮಿಳುನಾಡಿನ ಪವಿತ್ರ ನಗರ ಮದುರೈನಲ್ಲಿ ಈ ಐತಿಹಾಸಿಕ ದೇವಾಲಯ ನಿಮಗೆ ಕಂಡು ಬರ್ತದೆ. ಭಾಳ ಇಷ್ಟು ಇಂಟ್ರೆಸ್ಟ್ ಆಗಿರ್ತಕ್ಕಂಥ ದೇವಾಲಯವನ್ನು 1310ರಲ್ಲಿ ಅಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಮಲ್ಲಿಕಾಫರ್ ಇದನ್ನು ದಾಳಿ ಮಾಡಿ ಲೂಟಿ ಮಾಡ್ತಾನೆ. ಅದು ನಿಮಗೆ ಗೊತ್ತಿದೆ. ಮಲ್ಲಿಕಾಫರ್ನ ದಾಳಿಯಲ್ಲಿ ಕೂಡ ನೀವು ವೆರಿ ಇಂಪಾರ್ಟೆಂಟಾಗಿ ಓದುವಾಗ ಸೌತ್ ಇಂಡಿಯಾದಲ್ಲಿ ಬಹಳ ಚೆನ್ನಾಗಿ ಇವನ ದಾಳಿಗಳನ್ನು ನೀವು ನೆನ್ಪಿಟ್ಕತ್ತೀರಿ. ಮಾಳ್ವಾ ಪ್ರಸ್ಥಭೂಮಿಯ ಭಾಗದಿಂದ ಎಂಟ್ರಿ ಕೊಟ್ಟವನು ಇವನು. ಮೊದಲು ದೇವಗಿರಿಯನ್ನು ದಾಳಿ ಮಾಡ್ತಾನಲ್ವಾ, ನೆನ್ಪಿಟ್ಕೊಳ್ಳಿ, ದೇವಗಿರಿಯನ್ನು ದಾಳಿ ಮಾಡ್ತಾನೆ. ಇಲ್ಲಿ ರಾಮಚಂದ್ರ ದೇವ ಅಸ್ತಿತ್ವದಲ್ಲಿದ್ದ. ಅಲ್ಲಿಂದ ಸೋಲಿಸಿದವನು ಇಲ್ಲಿ ಬರ್ತಾನೆ. ಆವಾಗ ಇಲ್ಲಿ ಯಾರಿದ್ರು? ಕಾಕತೀಯರು ಇದ್ದರು. ಕಾಕತೀಯರಲ್ಲಿ 3ನೇ ಪ್ರತಾಪರುದ್ರ ದೇವ ಇಲ್ಲಿ ಅಧಿಕಾರದಲ್ಲಿದ್ದ. ಆವಾಗ ಇಲ್ಲಿ ಕರ್ನಾಟಕದ ಹೊಯ್ಸಳರು ಕೂಡ ಇದ್ರು. ಇಲ್ಲಿ ಬಲ್ಲಾಳ ಇದ್ದಂಥ ಕಾಲ ಅದು. ಓಕೆ, ಹೊಯ್ಸಳರಿದ್ದರು. ಅಲ್ಲಿಂದ ಮುಂದೆ ಈತ ಪಾಂಡ್ಯರನ್ನು ಕೂಡ ಸೋಲಿಸ್ತಾನೆ. ಸುಂದರ ಪಾಂಡ್ಯ ಕೂಡ ಇದ್ದಂಥ ಕಾಲ. ಅವ್ರನ್ನ ಸೋಲಿಸಿ ವಾಪಸ್ಸು ಬರುವಾಗ ಪುನಃ ಇಲ್ಲಿ ರಾಮಚಂದ್ರ ದೇವನ ಮಗ ಶಂಕರ ದೇವ ಇಲ್ಲಿ ಏನಾಗಿದ್ದ? ಸ್ವತಂತ್ರ ಆಗಿದ್ದ. ಅಂಥ ಸ್ವತಂತ್ರ ಆಗಿದ್ದಂಥ ಶಂಕರ ದೇವನನ್ನು ಸೋಲಿಸಿ ವಾಪಸ್ ಬಂದ ಅಂತೀವಿ. ಆವಾಗಲೇ ಈ ವಾರಂಗಲ್ನ ಕಾಕತೀಯರ ದಾಳಿಯ ಸಂದರ್ಭದಲ್ಲೇ ಸಿಕ್ಕಂತಹ ಅಮೂಲ್ಯವಾದಂಥ ವಜ್ರದ ಬಗ್ಗೆ ಮಾತಾಡ್ತೀವಲ್ಲ, ಯಾವುದೋ ಇವತ್ತು ಇಂಗ್ಲೆಂಡ್ ರಾಣಿಯ ಕಿರೀಟದಲ್ಲಿ ಕಂಡುಬರುತ್ತೆ. ಸೊ ಅದು ಭಾರತಕ್ಕೆ ತರೋದಕ್ಕೆ ಮೋದಿ ಕೈಲಾಗುತ್ತಾ ಅನ್ನುವ ಪ್ರಶ್ನೆಗಳನ್ನೆಲ್ಲ ಮಾಡ್ತಾರಲ್ಲ, ಅದೇ ಕೊಹಿನೂರು ವಜ್ರ. ಓಕೆ, ಈ ಕೊಹಿನೂರು ವಜ್ರ ಸಿಕ್ಕಿದ್ದೆ ಈ ಕಾಕತೀಯರ ಮೇಲಿನ ದಾಳಿ ಮಾಡಿದ ಸಂದರ್ಭದಲ್ಲಿ ಮಲ್ಲಿಕಾಫರ್ಗೆ. ಅದು ನಿಮಗೆ ಗೊತ್ತಿರಲಿ. ಈ ಮಲ್ಲಿಕಾಫರ್ಗೆ ಸಿಕ್ಕಂಥದ್ದು ಇದು ತಂದವನು ಯಾರಿಗೆ ಕೊಟ್ಟಿದ್ದು? ಅಲಾವುದ್ದೀನ್ಗೆ ಕೊಟ್ಟಿದ್ದ. ಓಕೆ, ಅಲಾವುದ್ದೀನ್ ಖಿಲ್ಜಿಗೆ. ಅಲ್ಲಿಂದ ಇದು ಲೂದಿ ವಂಶದ ಇಬ್ರಾಹಿಂ ಲೂದಿ ಹತ್ರ ಬಂದಿತ್ತು. ಅಲ್ಲಿವರೆಗೂ ಕೂಡ ಇದು ಕಂಟಿನ್ಯೂ ಆಯಿತು. ಇಬ್ರಾಹಿಂ ಲೂದಿ ಬಾಬರ್ಗೆ ಕೊಟ್ಟಿದ್ದ. ಬಾಬರಿಂದ ಹಿಡಿದ್ಬಿಟ್ಟು ಮುಂದೆ ಕಂಟಿನ್ಯೂ ಅಕ್ಬರಿಂದ ಮುಂದೆ ಶಹಜಹಾನ್ ಇತ್ತು. ಓಕೆ, ಈ ಶಹಜಹಾನ್ ಇದನ್ನು ಮಯೂರ ಸಿಂಹಾಸನದಲ್ಲಿ ಮಾಡಿಟ್ಟಿದ್ದ. ಮುಂದೆ 1ನೇ ಮೊಹಮ್ಮದ್ನವರೆಗೂ ಕೂಡ ನೆನ್ಪಿಟ್ಕೊಳ್ಳಿ, 1ನೇ ಮೊಹಮ್ಮದ್ನವರೆಗೂ ಕೂಡ ಇದು ಕಂಟಿನ್ಯೂಟಿ ಇತ್ತು. ಈಗ ಇಲ್ಲಿ ದಾಳಿ ಮಾಡಿದಂಥ ಅಫ್ಘನ್ನ ದೊರೆಗಳೇನು ಬಂದರೋ ಅವರು ದಾಳಿ ಮಾಡಿಬಿಟ್ರು. ದಾಳಿ ಮಾಡಿದಾಗ ಈ ಒಂದು ಕೊಹಿನೂರು ವಜ್ರ ಅಫ್ಘನ್ನ ಸುಲ್ತಾನರಿಗೆ ಹೋಯ್ತಿದ್ದು. ಓಕೆ, ಅಫ್ಘನ್ನ ಸುಲ್ತಾನರಿಗೆ ಹೋಯ್ತು. ಅಫ್ಘನ್ರ ಸುಲ್ತಾನರಲ್ಲಿ 3ನೇ ಮೊಹಮ್ಮದ್ನ ಕೈಯಲ್ಲಿತ್ತು. ಅವನಿಗೆ ಈ ಲಾಹೋರ್ ಪ್ರಾಂತ್ಯಗಳನ್ನು ಬದುಕಿಸಿಕೊಟ್ಟಿದ್ದರಿಂದಾಗಿ, ಓಕೆ, ಅಹಮದಾಬಾದ್ ಲಾಹೋರ್ ಪ್ರಾಂತ್ಯದಲ್ಲಿ ಸಿಖ್ ಸಮುದಾಯಗಳನ್ನು ಒಟ್ಟುಗೂಡಿಸಿಕೊಂಡು ಇಲ್ಲಿ ಅವನ ದಂಗೆಗಳನ್ನು ಕಂಟ್ರೋಲ್ ಮಾಡಿದ್ದಕ್ಕಾಗಿ ಇಲ್ಲಿಗೆ ಈ ವಜ್ರ ವಾಪಸ್ ಆಯಿತು ಮತ್ತೆ ಭಾರತಕ್ಕೆ. ಓಕೆ, ಸಿಖ್ ಸಾಮ್ರಾಜ್ಯದ ಸ್ಥಾಪನೆ ಮಾಡಿದ ಸಂದರ್ಭದಲ್ಲಿ ವಜ್ರ ವಾಪಸ್ ಆಯಿತು. ಅವರು ಅದನ್ನು ಒಪ್ಪಿಸ್ಬೇಕು ಅಂತಿದ್ರು. ಎಲ್ಲಿಗೆ? ಕಟಕ್ಗೆ ಪುನಃ ಅದನ್ನು ವಾಪಸ್ ಕೊಡಬೇಕು ಅಂತಿತ್ತು. ಆದರೆ ಅವನ ಮಗ 2ನೇ ದಿಲೀಪ್ ಸಿಂಗ್ ಸೋತ ನಂತರ ಆಂಗ್ಲೋ ಸಿಖ್ ಯುದ್ಧದಲ್ಲಿ ಲಾಹೋರ್ ಒಪ್ಪಂದ ಆಯ್ತಲ್ಲ, ಆ ಲಾಹೋರ್ ಒಪ್ಪಂದ ಆದಾಗ ಅದು ಲಾರ್ಡ್ ಡಾಲ್ಹೌಸಿ ಕೈ ಸೇರ್ತು. ಈ ಲಾರ್ಡ್ ಡಾಲ್ಹೌಸಿ ಅದನ್ನು ಇಂಗ್ಲೆಂಡಿಗೆ ಕೊಟ್ಟ. ಇಂಗ್ಲೆಂಡಿಗೆ ಅದು ತನ್ನ ರಾಣಿಯ ಕಿರೀಟದಲ್ಲಿಡ್ತು. ಇದಿಷ್ಟು ಕೊಹಿನೂರು ವಜ್ರದ ಒಂದು ಶಾರ್ಟ್ಕಟ್ ಸ್ಟೋರಿ ನಿಮಗೆ ಕಂಪ್ಲೀಟಾಗಿ ನೋಡ್ಕೊಳ್ಬೇಕು. ಹಾಗಾಗಿ ಖಜುರಾಹೋನ ಚಂದೇಲರು ಕಟ್ಟಿಸಿದ್ದಂಥದ್ದು ಇದು ಕೂಡ ವೆರಿ ಇಂಪಾರ್ಟೆಂಟ್. ರಜಪೂತರ ಒಂದು ವ್ಯವಸ್ಥೆಯಲ್ಲಿ ಮಧ್ಯಪ್ರದೇಶದ ಛತ್ತಾಪುರ್ನಲ್ಲಿ ಬರ್ತಕ್ಕಂಥದ್ದು. ಇದು ಕೂಡ 1986ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆ ತಾಣ ಆಗಿದೆ. ಮಧ್ಯಕಾಲೀನ ಹಿಂದೂ ಮತ್ತು ಜೈನ ದೇವಾಲಯಗಳನ್ನು ದೇಶದಲ್ಲೇ ಅತ್ಯಂತ ದೊಡ್ಡ ಗುಂಪನ್ನು ಹೊಂದಿರತಕ್ಕಂಥದ್ದಿದ್ದು. ಓಕೆ, ಹಾಗಾಗಿ ಇಲ್ಲಿ ಚಂದೇಲರು ಈ ಪ್ರದೇಶವನ್ನು ಮಾಡ್ತಾರೆ. ಗುರ್ಜರ ಪ್ರತಿಹಾರ ಅಧೀನರಾಗಿದ್ದರು. ಮುಂದೆ ಡಂಗನ ಕಾಲದಲ್ಲಿ ಚಂದೇಲರು ಸ್ವತಂತ್ರರಾಗಿ ಅಭಿವೃದ್ಧಿಯನ್ನು ಮಾಡ್ತಾರೆ. ಓಕೆ, ಖಜುರಾಹೋ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಚಂದೇಲರ ಕಾಲದ್ದು. ನೆಕ್ಸ್ಟ್ ಕ್ವಶನ್ಸ್ ನೋಡೋಣ, ಇಂಪಾರ್ಟೆಂಟ್. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯವರ ವ್ಯಾಸಂಗ ಮುಗಿದ ಕ್ಷಣದಲ್ಲಿ ಅವರು ಡ್ಯಾಶ್ ಏನಾದರೂ ಮುಂದೆ ವಕೀಲರ, ಮಹಾತ್ಮ ಅಂತ ಕರ್ಸ್ಕೊಂಡ್ರ, ಕಾಂಗ್ರೆಸ್ನ ನಾಯಕರಾದ್ರ, ಪ್ರಧಾನಮಂತ್ರಿ ಆದ್ರ ಅಂತ ನೋಡೋದಾದರೆ ಅವರು ಎಜುಕೇಷನ್ಸ್ ಇನ್ನರ್ ಟೆಂಪಲ್ ಕಾಲೇಜಲ್ಲಿ ಮುಗಿಸಿದ ತಕ್ಷಣ ಅವರಾಗಿದ್ದೇನಪ್ಪ ಅಂತಂದರೆ ವಕೀಲರಾದರು. ಓಕೆ, ಗಾಂಧೀಜಿಯವರ ಮೂರ್ತಿಯನ್ನು ಚಿತ್ರ ಹಾಕಿದ್ದೀನಿ. ಇವರು ವಕೀಲರಾದರು.
ಮುಂದೆ ನಮಗೆ ಮಹಾತ್ಮ ಅನ್ನುವ ಬಿರುದು ಕೂಡ ಬಂತು. ಸುಭಾಷ್ ಚಂದ್ರ ಬೋಸ್ ಕಾಂಗ್ರೆಸ್ನ ನಾಯಕರಾಗಿ ಇವರು ಕಾಣಿಸ್ಕೊಂಡಿದ್ದು ನಮಗೆ 1901 ಅಧಿವೇಶನದಲ್ಲಿ, INC ಅಧಿವೇಶನದಲ್ಲಿ ಇವರು ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸ್ತಾರೆ 1901ಕ್ಕೆ. ಅಲ್ಲಿಂದ ಇವರಿಗೆ ಕಾಂಗ್ರೆಸ್ನ ನೇರವಾಗಿ ಗೋಪಾಲ್ ಕೃಷ್ಣ ಗೋಖಲೆ ಅವರ ಸಂಪರ್ಕ ಶುರುವಾಗತ್ತೆ. ಯಾಕೆಂದರೆ ಕೋಲ್ಕತ್ತಾ ಸೆಷನ್ಸ್ ದಿನ್ ಶಾ ವಾಚಾ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇತ್ತದು. ಓಕೆ, ದಿನ್ ಶಾ ವಾಚಾ ಅವರ ಅಧ್ಯಕ್ಷತೆಯಲ್ಲಿ ಆವಾಗಲೇ ಗೋಪಾಲ್ ಕೃಷ್ಣ ಗೋಖಲೆ ಅವರ ಸಂಪರ್ಕ ಆಯ್ತು ಇವರಿಗೆ 1901ನಲ್ಲಿ. ಅಲ್ಲಿಂದ ಯಾವಾಗಲೂ ಕೂಡ ಕಾಂಗ್ರೆಸ್ನ ಗಾಂಧೀಜಿಯವರು ಕೂಡ ನಮ್ಮ ರಾಜಕೀಯ ಗುರು ಅಂತ ಅವ್ರನ್ನ ಕರ್ಕೊಳ್ತಾರೆ. ಪ್ರಧಾನಮಂತ್ರಿ ಇವ್ರು ಯಾವಾಗಲೂ ಆಗಲಿಲ್ಲ. ನೆಕ್ಸ್ಟ್ ಬಂದರೆ ಒಂದು ಗಾಂಧೀಜಿಯವ್ರದ್ದು ಶಾರ್ಟ್ಕಟ್ ವಿಚಾರ ಹೇಳ್ತೀನಿ ಈ ಪ್ರಶ್ನೆಗೆ ಸಂಬಂಧಪಟ್ಟಂಗೆ. ಇಡೀ ಮಿಡವಲ್ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಯ ಅರ್ಧ ಭಾಗ ಇವರ ನೇತೃತ್ವದಲ್ಲೇ ಇರೋದು. ಬಟ್ ಇಲ್ಲಿ ನಾವೇನು ಬೇಕು, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಲಂಡನ್ನ ಇನ್ನರ್ ಟೆಂಪರ್ ಕಾಲೇಜ್ನಲ್ಲಿ ಕಾನೂನು ತರಬೇತಿಯನ್ನು ಪಡ್ಕೊಳ್ತಾರೆ. 22ನೇ ವಯಸ್ಸಿಗೆ ಇವರು ವಕೀಲರಾಗಿ ನೇಮಕಗೊಳ್ತಾರೆ. ಭಾರತದಲ್ಲಿ ವಕೀಲ ವೃತ್ತಿ ಮಾಡೋಕ್ಕೆ ಹೋದರು, ಬಟ್ ಇಲ್ಲಿ ಸಕ್ಸಸ್ಫುಲ್ ಆಗಲಿಲ್ಲ. ಕೊನೆಗೆ ಇವರು ದಕ್ಷಿಣ ಆಫ್ರಿಕಾಕ್ಕೆ ಒಂದು ಕೇಸನ್ನು ಹಿಡ್ಕೊಂಡು ಅಲ್ಲಿ ಹೋಗ್ತಾರೆ. ದಕ್ಷಿಣ ಆಫ್ರಿಕಾದಲ್ಲಿ ಸುಮಾರು 21 ವರ್ಷಗಳ ಕಾಲ ದಕ್ಷಿಣ ಆಫ್ರಿಕಾದಲ್ಲಿ ಇವರು ನೆಲೆಸ್ತಾರೆ. ಅಲ್ಲಿಂದ ಭಾರತಕ್ಕೆ ವಲಸೆ ಬಂದದ್ದನ್ನೇ ಇವತ್ತು ಪ್ರವಾಸಿ ದಿವಸ್ ಅಥವಾ NRI ಡೇ ಅಂತೇಳಿ ಯಾವಾಗಲೂ ನಾವು ಆಚರಣೆ ಮಾಡ್ತೀವಿ. 1914ಕ್ಕೆ 45ನೇ ವಯಸ್ಸಿನಲ್ಲಿ ಇವರು ಭಾರತಕ್ಕೆ ವಾಪಸ್ ಬರ್ತಾರೆ. ಭಾರತದಲ್ಲಿ ಇವರು 1921 ಏನಿದೆ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ನೇತೃತ್ವ ವಹಿಸ್ಕೊಂಡಿದ್ದವರು 1921. ಅದಕ್ಕಿಂತ ಮುಂಚೆ ನೋಡಿ, ವೆರಿ ಸಿಂಪಲ್, ನಮಗೆ ಚಂಪಾರಣ್ಯದಲ್ಲೂ ಕೂಡ ಭಾಗವಹಿಸ್ತಾರೆ ಇವರು. ಚಂಪಾರಣ್ಯ ಸತ್ಯಾಗ್ರಹ ಗಾಂಧೀಜಿಯವರು ಭಾಗವಹಿಸಿದಂಥ ಮೊದಲ ಪ್ರಾದೇಶಿಕ ಹೋರಾಟ ಇದು ಚಂಪಾರಣ್ಯದಿಂದ ಇವರು ಮುಂದೆ ಬರೋದು ಅಹಮದಾಬಾದ್ಗೆ. ಓಕೆ, ಅಹಮದಾಬಾದ್ ಹೋರಾಟ, ರೈತ ಅಲ್ಲಿ ಕೈಗಾರಿಕಾ ಕಾರ್ಮಿಕರ ಪರವಾಗಿ ಹೋರಾಟ ಮಾಡ್ತಾರೆ. ಅಲ್ಲಿಂದ ಮುಂದೆ ಬರೋದು ಗುಜರಾತ್ನ ಖೇಡಾ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಏರಿಯಾ. ಸೊ ಇವು 3 ಗಾಂಧೀಜಿಯವರು ವಹಿಸ್ಕೊಂಡಂತಹ ಮೊಟ್ಟ ಮೊದಲ ಪ್ರಾದೇಶಿಕ ಹೋರಾಟ. ಮತ್ತು ಗಾಂಧೀಜಿಯವರ ರಾಷ್ಟ್ರೀಯ ಹೋರಾಟ ಯಾವುದು ಮೊದಲನೇದು ಅಂತಂದರೆ ಅದು ಖಿಲಾಫತ್ ಚಳುವಳಿ. ಖಿಲಾಫತ್ ಚಳುವಳಿಯಿಂದ ಭಾರತದಲ್ಲಿ ಗಾಂಧೀಜಿಯವರು ಮೊದಲ ರಾಷ್ಟ್ರೀಯ ಚಳುವಳಿಯಲ್ಲಿ ಭಾಗವಹಿಸ್ತಾರೆ. ಮುಂದೆ ಅಸಹಕಾರ ಚಳುವಳಿಯ ನಾಗ್ಪುರ್ ಸೆಷನ್ಸಲ್ಲಿ ವಿಜಯ್ ರಾಘವಾಚಾರ್ ಇವರಿಗೆ ಪರ್ಮಿಷನ್ಸ್ ಕೊಟ್ಟ ಮೇಲೆ ನಾನ್ ಕೋಆಪರೇಟಿವ್ ಮೂಮೆಂಟ್ ಅಂತೇಳಿ 1920ನಲ್ಲಿ ಅಸಹಕಾರ ಚಳುವಳಿಯನ್ನು ಆರಂಭಿಸ್ತಾರೆ. ಡಿಸ್ಕಷನ್ಸ್ ಆಗಿದ್ದು ನಾಗ್ಪುರ್ ಸೆಷನ್ಸಲ್ಲಿ ವಿಜಯ್ ರಾಘವಾಚಾರ್ ಅಧ್ಯಕ್ಷರಾಗಿದ್ದರು. ಆವಾಗ ಅದನ್ನಲ್ಲಿ ವಾದ ಮಾಡಲಾಯಿತು. ಅದನ್ನು ಅವತ್ತು ಅಪ್ರೂವಲ್ ತಗೋತಾರೆ. ಗಾಂಧೀಜಿ ಅಸಹಕಾರ ಚಳುವಳಿಯನ್ನು ಶುರು ಮಾಡ್ತಾರೆ. ಹಾಗಾಗಿ ಅದು ಇಡೀ 1920ಇಂದ ಹಿಡಿದು ಮತ್ತೆ ಗಾಂಧೀಜಿ 1930 ಹೋರಾಟಗಳು, 1942 ಹೋರಾಟಗಳು ವೆರಿ ಇಂಪಾರ್ಟೆಂಟಾಗಿ ನಮಗೆ ಸಿಗತ್ತೆ ಇವು 3 ಕೂಡ. ನೆಕ್ಸ್ಟು ಗಾಂಧೀಜಿಯವರ ಜನ್ಮದಿನ ಅಕ್ಟೋಬರ್ 2, ಭಾರತದಲ್ಲಿ ಅಹಿಂಸಾ ದಿನ ಅಂತ ಒಂದು ದಿನ ರಾಷ್ಟ್ರೀಯ ರಜೆ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಅಂಥೇಳಿ UNO ಇದಕ್ಕೆ ಅಪ್ರೂವಲ್ ಮಾಡಿದೆ ವಿಶ್ವಸಂಸ್ಥೆಯಿಂದ. ಹಾಗಾಗಿ ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಅಂಥೇಳಿ ಗಾಂಧೀಜಿಯವರ ಬರ್ತ್ಡೇಯನ್ನು ಆಚರಣೆ ಮಾಡ್ತೀವಿ. ಇನ್ನು ಬಹಳಷ್ಟು ಹೇಳೋದಿದೆ, ಮುಂದೆ ನಿಮ್ಗೆ ಬಂದಾಗ ಹೇಳ್ತೀನಿ. ನೆಕ್ಸ್ಟ್ 26ನೇ ಪ್ರಶ್ನೆ, ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಮಹಿಳಾ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ. ಪ್ರಥಮ ಅಂತ ಕೇಳಿರೋದು ಇಲ್ಲಿ ನಿಮಗೆ ಸರೋಜಿನಿ ನಾಯ್ಡು, ಅನಿ ಬೆಸೆಂಟ್. ಪ್ರೀ ಇಂಡಿಯನ್ ಮೂಮೆಂಟಲ್ಲಿ ಸರೋಜಿನಿ ನಾಯ್ಡು, ಅನಿ ಬೆಸೆಂಟ್. ಆಫ್ಟರ್ ಇಂಡಿಪೆಂಡೆಂಟಲ್ಲಿ ಬಂದರೆ ಇಂದಿರಾ ಗಾಂಧಿ, ವಿಜಯಲಕ್ಷ್ಮಿ ಪಂಡಿತ್. ಓಕೆ, ಇವರಿಬ್ಬರು ಆಫ್ಟರ್ ಇಂಡಿಪೆಂಡೆಂಟಲ್ಲಿ ಬರ್ತಾರೆ. ನಮಗೆ ಪ್ರೀ ಇಂಡಿಪೆಂಡೆಂಟಲ್ಲಿ ಬರೋರು ಯಾರು? ಒಂದು ಸರೋಜಿನಿ ನಾಯ್ಡು, ಇನ್ನೊಂದು ಅನಿ ಬೆಸೆಂಟ್. ಸೊ ನಮ್ಮ ಉತ್ತರ ಈಗ ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ. ಮೊದಲ ಪ್ರಥಮ ಮಹಿಳಾ ಅಂತ ಕೇಳಿದಾಗ ಅನಿ ಬೆಸೆಂಟ್ ಅವರ ಹೆಸರನ್ನು ಹೇಳ್ತೀವಿ. 1917 ಇವರ ಒಂದು ಇದು. ಈಗ ಕಾಂಗ್ರೆಸ್ ಸೆಷನ್ಸ್ ವಿಚಾರಗಳು ನಮಗೆ ಬಂದರೆ, ಕಾಂಗ್ರೆಸ್ನ ಮೊದಲ ಸೆಷನ್ಸ್ ನಡೆದಿದ್ದು 1885 ಬಾಂಬೆನಲ್ಲಿ. WC ಬ್ಯಾನರ್ಜಿ, ಉಮೇಶ್ ಚಂದ್ರ ಬ್ಯಾನರ್ಜಿ ಅವ್ರನ್ನ ಆಯ್ಕೆ ಮಾಡ್ತಾರೆ. ಯಾಕೆಂದರೆ ದಾದಾಬಾಯಿ ನವರೋಜಿ ಅವರ ಪರ್ಸನಲ್ ಸೆಕ್ರೆಟರಿಯಾಗಿ ರಾಜಕೀಯ ಹೋರಾಟ ಮಾಡಿದಂಥದ್ದು ಇಂಗ್ಲೆಂಡಲ್ಲಿ. ಹಾಗಾಗಿ ತುಂಬ ಚೆನ್ನಾಗಿ ಗೊತ್ತಿತ್ತು. WC ಬ್ಯಾನರ್ಜಿ ಇವರು ಮೂಲತಃ ಬಂಗಾಳದವರು, ಬಟ್ ಕಾಂಗ್ರೆಸ್ ಸೆಷನ್ಸ್ ಮೊದಲು ನಡೆಸಿದ್ದು ಬಾಂಬೆನಲ್ಲಿ. ದಾದಾಬಾಯಿ ನವರೋಜಿ ಅವರು ಬಾಂಬೆಯವರೇ, ಬಟ್ ಇವ್ರಿಗೆ ಸಿಗಲಿಲ್ಲ. ಇವ್ರಿಗೆ ಯಾಕೆ ಸಿಕ್ತು ಅಂತ ನಿಮ್ಮ ತಲೆನಲ್ಲಿ ಬಂದರೆ, ಕಾಂಗ್ರೆಸ್ಸಲ್ಲಿ ಒಂದು ಪಾಲಿಸಿ ಇತ್ತು, ಯಾರು ಎಲ್ಲಿ ಯಾವ ಸ್ಥಳದಲ್ಲಿ ನಾವು ಕಾಂಗ್ರೆಸ್ ಸೆಷನ್ಸ್ ಮಾಡ್ತೀವೋ ಅಲ್ಲಿನ ಸ್ಥಳೀಯರನ್ನು ಅಧ್ಯಕ್ಷರನ್ನಾಗಿ ಮಾಡೋದಿಲ್ಲ ಅಂತ.
ಮಾಡೋ ಹಾಗಿಲ್ಲ ಅಂತ. ಹಾಗಾಗಿ ಸ್ಥಳೀಯರನ್ನು ಮಾಡಬಾರ್ದು ಅನ್ನೋ ಕಾರಣಕ್ಕೆ WC ಬ್ಯಾನರ್ಜಿ, ಯೋಮೇಶ್ ಚಂದ್ರ ಬ್ಯಾನರ್ಜಿ ಅವ್ರನ್ನ ಇಲ್ಲಿ ಮಾಡ್ತಾರೆ. ಅವರು ನೀವು ಪುಸ್ತಕದಲ್ಲಿ ಉಮೇಶ್ ಅಂತಿರುತ್ತೆ, ಇವ್ರು ನೋಡಿದ್ರೆ ಯು ಕೊಡಲ್ಲ W ಕೊಡ್ತಾರೆ ಅಂತ ಅನ್ಕೋಬೇಡಿ. ಅದು ಯೋಮೇಶ್ ಚಂದ್ರ ಬ್ಯಾನರ್ಜಿ, ಅದು ಪೂರ್ಣ ಬೆಂಗಾಲಿಯಲ್ಲಿ ಯೋಮೇಶ್ ಚಂದ್ರ ಬ್ಯಾನರ್ಜಿ ಅದು, ಹಾಗಾಗಿ W ಕೊಡ್ತಾರೆ. ಇದು ಮೊದಲ ಸೆಷನ್ಸ್ ಆಗಿತ್ತು. ಇಡೀ ಭಾರತದಿಂದ ಭಾಳಷ್ಟು ಜನ ಭಾಗವಹಿಸ್ತಾರ ಅಂತ ನೋಡಿದ್ರೆ ಭಾಗವಹಿಸಲೇ ಇಲ್ಲ. ಯಾಕೆ ಅಂತಂದರೆ ಆ ಸಂದರ್ಭಕ್ಕೆ ಇದಕ್ಕೆ ಭಾರತದಲ್ಲಿದ್ದಂತಹ ರಾಜಕೀಯ ಸಂಘಟನೆಗಳು ಇದಕ್ಕೆ ಅಷ್ಟೊಂದು ಬೆಂಬಲವನ್ನು ಕೊಟ್ಟಿರಲಿಲ್ಲ. ಎರಡನೇ ಸೆಷನ್ಸಲ್ಲಿ ಭಾಳಷ್ಟು ಸುರೇಂದ್ರನಾಥ್ ಬ್ಯಾನರ್ಜಿಯವರ ಬೆಂಬಲ ಏನು ಶುರುವಾಯಿತು, ಅವಾಗ ಇಲ್ಲಿ ಬದಲಾವಣೆ ಆಯಿತು. ಕೋಲ್ಕತ್ತಾ ಸೆಷನ್ಸಲ್ಲಿ ಸುರೇಂದ್ರನಾಥ್ ಬ್ಯಾನರ್ಜಿಯವರು ತಮ್ಮ ರಾಷ್ಟ್ರೀಯ ಸಂಘಟನೆಗಳನ್ನು ಇದಕ್ಕೆ ಅವರು ಮರ್ಜ್ ಮಾಡ್ತಾರೆ. ಆಗ ಕೋಲ್ಕತ್ತಾದಲ್ಲಿ ನಡೀತು. ದಾದಾಬಾಯಿ ನವರೋಜಿ ಅವರು 300ಕ್ಕೂ ಹೆಚ್ಚು ಡೆಲಿಗೇಟ್ಸ್ಗಳಲ್ಲಿ ಭಾಗವಹಿಸಿದ್ದು. ಇನ್ನು ಮದ್ರಾಸು ದಕ್ಷಿಣ ಭಾರತದಲ್ಲಿ ಬದ್ರುದ್ದೀನ್ ತ್ಯಾಬ್ಜಿ ಅವ್ರನ್ನ ಮಾಡ್ತಾರೆ. ಮೊದಲ ಮುಸ್ಲಿಂ ಅಂತೇಳಿ ಕೇಳ್ತೀವಲ್ಲ, ಮೊದಲ ಮುಸ್ಲಿಂ ಅಧ್ಯಕ್ಷ ಯಾರು ಅಂದರೆ ಬದ್ರುದ್ದೀನ್ ತ್ಯಾಬ್ಜಿ ಬಗ್ಗೆ. ಅಲಹಾಬಾದ್ ಸೆಷನ್ಸು ಮೊದಲ ಬ್ರಿಟಿಷ್ ಜಾರ್ಜ್ ಯೂಲೆ ಅವ್ರನ್ನ ಅಲಹಾಬಾದ್ ಸೆಷನ್ಸ್ಗೆ ಆಯ್ಕೆ ಮಾಡ್ತಾರೆ. ಯಾಕಂದರೆ ಬ್ರಿಟಿಷ್ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿದ್ರೆ ನಮ್ಮ ಆಶೋತ್ತರಗಳನ್ನು ಅಧ್ಯಕ್ಷೀಯ ಸ್ಥಾನದಲ್ಲಿ ಕುಂತಾಗೆ ಕೊಟ್ಬಿಟ್ಟು ಅವರಿಂದನೇ ಭಾರತ ರಾಷ್ಟ್ರೀಯತೆ ಬಗ್ಗೆ ಮಾತಾಡ್ಸೋಣ ಅನ್ನೋ ಪ್ಲ್ಯಾನ್ ಮಾಡಿದ್ರು ಇಲ್ಲಿ. ನೆಕ್ಸ್ಟು ಭಾಳಷ್ಟು ಸೆಷನ್ಸ್ಗಳು ನಡೆದಿದೆ. ಅದರಲ್ಲಿ ಇಂಪಾರ್ಟೆಂಟ್ 1891 ನಾಗ್ಪುರ್ ಸೆಷನ್ಸು, ಆನಂದ ಚಾರ್ಲೋ ಅವರು ಕೂಡ ಇಲ್ಲಿ ಬರ್ತಾರೆ. ನಮಗೆ ವೆರಿ ಇಂಪಾರ್ಟೆಂಟ್ ಇದು. 1896 ಕೋಲ್ಕತ್ತಾ ಸೆಷನ್ಸು, ರೆಹಮತುಲ್ಲಾ ಸಯಾನಿ ಅವರು. ಸೊ ಇದೇ ಸೆಷನ್ಸಲ್ಲೇ ಮೊದಲ ಬಾರಿಗೆ ಏನು ಹಾಡಲಾಯಿತು, ಒಂದೇ ಮಾತರಮ್ಮನ್ನು ಹಾಡಲಾಯಿತು. ಬಟ್ ಇದನ್ನು ಭಾರತದ ರಾಷ್ಟ್ರೀಯ ಗೀತೆ, ನ್ಯಾಷನಲ್ ಆ್ಯಂಥೆಮ್ ಆಗಿ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನ್ಯಾಷನಲ್ ಸಾಂಗ್ ಆಗಿ ಮಾಡ್ಬೋದು ಅಂಥೇಳಿ ತೀರ್ಮಾನ ಆಗಿದೆ ಇಲ್ಲಿ. ಹಾಗಾಗಿ ರೆಹಮತುಲ್ಲಾ ಸಯಾನಿ ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಒಂದೇ ಮಾತರಂ ರಾಷ್ಟ್ರಗೀತೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ವಾದ ಮಾಡಿದ್ರಿಂದ ಅದು ಅಲ್ಲಿಗೆ ನಿಲ್ತು. ಇನ್ನು ನೆಕ್ಸ್ಟು 1900ಕ್ಕೆ ಬಂದರೆ ಇಂಪಾರ್ಟೆಂಟ್ ಇದು. ಚಂದಾವರ್ಕರ್, ನೆನ್ಪಿಟ್ಕೊಳ್ಳಿ. INCಯ ಅಧ್ಯಕ್ಷರಾದಂತಹ ಮೊದಲ ಕನ್ನಡಿಗ ಯಾರು ಅಂತ ಕೂಡ ನಿಮಗೆ ಕೇಳ್ಬೋದು. ಆ ಮೊದಲ ಕನ್ನಡಿಗನೇ ಇವರು ಚಂದಾವರ್ಕರ್ ಆಗ್ತಾರೆ. ಇನ್ನು 1905 ಬನಾರಸ್ ಗೋಪಾಲಕೃಷ್ಣ ಗೋಖಲೆ ಅವ್ರದ್ದು ಬಂಗಾಳ ವಿಭಜನೆ ಆದ ನಂತರ ಇದರ ತೀವ್ರವಾದ ಹೋರಾಟಗಳು ಬಂದಿದ್ದು ಇಲ್ಲೇನೆ. 1906 ಕೋಲ್ಕತ್ತಾ ದಾದಾಬಾಯಿ ನವರೋಜಿ ಸ್ವದೇಶಿ ಚಳುವಳಿಗಳ ಒಂದು ಹೋರಾಟ ಇಲ್ಲಿಂದ ಶುರುವಾಗುತ್ತೆ. ಇನ್ನು ರಾಸ್ ಬಿಹಾರಿ ಬೋಸ್ ಸೂರತ್ನಲ್ಲಿ ಇದು ಅಧಿವೇಶನ ನಡೀತು. ಇದು ಕಾಂಗ್ರೆಸ್ಸಲ್ಲಿ 2 ಗುಂಪುಗಳನ್ನಾಗಿ ಮಾಡ್ತು. ಒಂದು ಮಂದಗಾಮಿಗಳು ಅಂತ ಕರೆದ್ವಿ, ಇನ್ನೊಂದು ತೀವ್ರಗಾಮಿಗಳು ಅಂತಲೂ ಕೂಡ ಡಿವೈಡ್ ಆಗಿದ್ದೆ ಈ ಸೂರತ್ ಸೆಷನ್ಸಲ್ಲಿ. ಯಾಕೆ ಅಂತಂದರೆ ಅಲ್ಲಿ ಬಾಲ್ ಗಂಗಾಧರ್ ತಿಲಕ್ ಅವ್ರನ್ನ ಅಧ್ಯಕ್ಷರು ಮಾಡಬೇಕು ಅಂತ ಹೊರಟರು. ಬಟ್ ಅವ್ರನ್ನ ಸ್ಥಳೀಯ ನಾಯಕರಾಗಿದ್ದರಿಂದಾಗಿ ಇವ್ರನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೋಪಾಲಕೃಷ್ಣ ಗೋಖಲೆ ಅವರು ವಾದ ಮಾಡಿದ್ರು. ಹಾಗಾಗಿ ಅಲ್ಲಿ ಬಾಲಗಂಗಾಧರ್ ತಿಲಕ್ ವರ್ಸಸ್ ಗೋಪಾಲಕೃಷ್ಣ ಗೋಖಲೆ ಅವ್ರ ನಡುವೆ ಒಂದು ದೊಡ್ಡ ಹೋರಾಟನೇ ನಡೆದೋಗ್ಬಿಡ್ತು. ಬಾಲಗಂಗಾಧರ್ ತಿಲಕ್ ಹೇಳ್ತಾರೆ, ಮತ್ತು ನನ್ನನ್ನು ಮಾಡೋದು ಬೇಡ, ಲಾಲಾ ಲಜಪತ್ ರಾಯ್ ಅವ್ರನ್ನ ಮಾಡಿ ಅಂತ ಇವರು ಹಠ ಹಿಡಿದ್ರು. ಗೋಪಾಲಕೃಷ್ಣ ಗೋಖಲೆ ಅವರು ಇಲ್ಲ, ಅವ್ರನ್ನ ಮಾಡಲಿಕ್ಕಾಗಲ್ಲ ಅಂತ ಅಂದರು. ಸೊ ಆವಾಗ ಗೋಪಾಲಕೃಷ್ಣ ಗೋಖಲೆ ಅವರು ರಾಜೇಂದ್ರ ಪ್ರಸಾದ್ ಅವರ ಹೆಸರನ್ನ ಮುನ್ನೆಲೆಗೆ ತರ್ತಾರೆ. ಈ ಎಲ್ಲವೂ ಕ್ಲೋಸ್ ಆಗಿ ಲಾಸ್ಟ್ ಯಾರಿಗೆ ಬಂತು, ರಾಸ್ ಬಿಹಾರಿ ಘೋಷ್ ಅವರಿಗೆ ಬಂತು. ಅಲ್ಲಿಗೆ ಇದಾಯಿತು. ಆವಾಗಲೇ ಮಂದಗಾಮಿಗಳು ತೀವ್ರಗಾಮಿಗಳು ಅಂತ ಡಿವೈಡ್ ಆದರು. ಇವರಿಬ್ಬರು ಮತ್ತೆ ಒಂದಾಗಿದ್ದು ಯಾವಾಗ ಅಂದರೆ 1916 ಲಕ್ನೋ ಸೆಷನ್ಸಲ್ಲಿ ಎಲ್ಲರನ್ನ ಸಂಧಾನಕ್ಕೆ ತಂದವರು ಮೇಡಮ್ ಅನಿ ಬೆಸೆಂಟ್ ಅವರು. ಓಕೆ, ಇದು ನಿಮಗೆ 1907ರದ್ದು. 1911 ಇಂಪಾರ್ಟೆಂಟ್ ಕಲ್ಕತ್ತಾ ಸೆಷನ್ಸು. BN ದಾಸ್ ಅವರು ಮೊದಲ ಬಾರಿ ಜನಗಣಮನವನ್ನು ಇಲ್ಲಿ ಸರಳಾದೇವಿಯವರು ಹಾಡ್ತಾರೆ. ಅಲ್ಲಿ ಒಂದೇ ಮಾತರಮ್ಮನ್ನು ರವೀಂದ್ರನಾಥ್ ಟ್ಯಾಗೋರ್ ಅವರು ಹಾಡಿದರು. 1916 RC ಮಜುಮ್ದಾರ್ ಅವರು, ಅವಾಗ ಲಕ್ನೋ ಒಪ್ಪಂದ ಕೂಡ ನಡೀತು. ಅದೇ ನಿಮ್ಗೆ ಹೇಳಿದೆ, ಎಲ್ಲರನ್ನ ಮುಸ್ಲಿಂ ಲೀಗಿಂದ ಮತ್ತು ಇವ್ರನ್ನ ಎಲ್ಲರನ್ನ ಕಲಿಸಿ ಒಟ್ಟು ಮಾಡಿದ್ದು. ಆ ಒಂದು ನೆನಪಿಗೋಸ್ಕರನೇ 1917 ಕೋಲ್ಕತ್ತಾ ಸೆಷನ್ಸ್ಗೆ ಮೇಡಮ್ ಅನಿ ಬೆಸೆಂಟ್ ಅವ್ರನ್ನ ತಂದರು. ಯಾಕೆ ಅಂತಂದರೆ ಇಲ್ಲಿ ಹೋಮ್ ರೂಲ್ ಲೀಗ್ ತುಂಬ ದೊಡ್ಡ ಮಟ್ಟದಲ್ಲಿ ಸಂಘಟನೆಯನ್ನು ಮಾಡಿದ್ರು ಇವರು. ಆ ಉದ್ದೇಶಕ್ಕಾಗಿ ಇವ್ರನ್ನ ತರ್ತಾರೆ. ನೆಕ್ಸ್ಟು ನಾಗ್ಪುರ್ ಸೆಷನ್ಸು, ವಿಜಯ ರಾಘವಾಚಾರು ಅಸಹಕಾರ ಚಳುವಳಿಯ ಒಂದು ಪ್ರಸ್ತಾವನೆ ಆಯಿತು. 2 ಬಾರಿ ನಡೀತು ಅವಾಗ ಸೆಷನ್ಸು.
ಆದರೆ ವೀರ ರಾಘವಾಚಾರ್ ಅವರು ಅದರಲ್ಲಿ ಅಪ್ರೂವಲ್ ಆಗುತ್ತೆ. ಇನ್ನು ಗಾಂಧೀಜಿ ಅಸಹಕಾರ ಚಳುವಳಿಯನ್ನು ನಿಲ್ಲಿಸಿದ ಬೇಸರಕ್ಕಾಗಿ 1922ನಲ್ಲಿ ಗಯಾ ಸೆಷನ್ಸಲ್ಲಿ ಚಿತ್ತರಂಜನ್ ದಾಸ್ ಅವರು ಹೊಸ ಪಕ್ಷವನ್ನು ತರ್ತಾರೆ. ಅದು ಸ್ವರಾಜ್ ಪಕ್ಷ ಅಂಥೇಳಿ ಆ ಕಾಂಗ್ರೆಸ್ಸಲ್ಲಿ ಒಂದು ಹೊಸ ಗುಂಪು ಹುಟ್ಕೊಂಡು ಹೊಸ ಪಕ್ಷವನ್ನು ಸಂಘಟನೆಗೆ ತರ್ತಾರೆ. ಇನ್ನು ಬೆಳಗಾವಿ ಸೆಷನ್ಸು ಗಾಂಧೀಜಿ ವಹಿಸ್ಕೊಂಡಿದ್ದಂಥ ಏಕೈಕ ಪಕ್ಷ ಇದೇನೆ. ಬಟ್ ಸ್ವರಾಜ್ ನಿಮಗೆ ನೆನಪಿರಲಿ 1923ಗೆ ಬರುತ್ತೆ, 1925ಗೆ ಕ್ಲೋಸ್ ಆಗುತ್ತೆ. ಯಾಕೆಂದರೆ CR ದಾಸ್ ಅವರು ಮರಣ ಹೊಂತಾರಲ್ಲಿ. ಹಾಗಾಗಿ ಮೋತಿಲಾಲ್ ನೆಹರು ಅವರು ಸ್ವರಾಜ್ ಪಕ್ಷವನ್ನು ಮತ್ತೆ ಕಾಂಗ್ರೆಸ್ಸಲ್ಲೇ ವಿಲೀನ ಮಾಡ್ತಾರೆ. ಇನ್ನು ಬೆಳಗಾವಿ ಸೆಷನ್ಸ್ ಇದು. ಇನ್ನು ಕಾನ್ಪುರ್ ಸೆಷನ್ಸ್ ಬಂದರೆ ಸರೋಜಿನಿ ನಾಯ್ಡು ಅವರು ಭಾರತದ ಮೊದಲ ಮಹಿಳೆ ಇದು. ಓಕೆ, ಅಲ್ಲಿ ಭಾರತದ ಮೊದಲ ಮಹಿಳೆ, ಇಲ್ಲಿ ಭಾರತೀಯ ಮಹಿಳೆ ಅಂತ ಪ್ರಶ್ನೆಗಳನ್ನು ಕೇಳ್ತಾರೆ. INC ಸೆಷನ್ಸ್ನ ಅಧ್ಯಕ್ಷರಾದಂಥ ಮೊದಲ ಭಾರತೀಯ ಮಹಿಳೆ ಯಾರು ಅಂದರೆ ಇವರು 3 ಜನ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ ಮಹಿಳೆಯರು. ಒಬ್ಬರು ಅನಿ ಬೆಸೆಂಟು, ಇನ್ನೊಬ್ಬರು ಸರೋಜಿನಿ ನಾಯ್ಡು, ಮತ್ತೊಬ್ಬರು ನೆಲ್ಲಿ ಸೇನ್ ಗುಪ್ತಾ ಅಂತ ಬರ್ತಾರೆ. ಈ ನೆಲ್ಲಿ ಸೇನ್ ಗುಪ್ತಾ ಅವರು ಆದರು, ಯಾಕೆಂದರೆ ಅವ್ರು ಆಗೋಕ್ಕಿಂತ ಮುಂಚೆ ಇಲ್ಲಿ ಮದನ್ ಮೋಹನ್ ಮಾಳ್ವೀಯ ಅವ್ರನ್ನ ಆಯ್ಕೆ ಮಾಡಲಾಗಿತ್ತು. ಬಟ್ ಕಾರಣಾಂತರಗಳಿಂದ ಅವರು ಅಧ್ಯಕ್ಷ ಸ್ಥಾನ ವಹಿಸ್ಕೊಳ್ಳದೇ ಇದ್ದಾಗ ನೆಲ್ಲಿ ಸೇನ್ ಗುಪ್ತಾ ಅವ್ರನ್ನ ಇಲ್ಲಿ ಮಾಡಲಾಯ್ತು. ಹಾಗಾಗಿ INCಯಲ್ಲಿ 3 ಜನ ಮಹಿಳೆಯರು, 1 ಅನಿ ಬೆಸೆಂಟು, 2 ಸರೋಜಿನಿ ನಾಯ್ಡು, 3 ನೆಲ್ಲಿ ಸೇನ್ ಗುಪ್ತಾ, 3 ಜನರು INCಯ ಮಹಿಳಾ ಅಧ್ಯಕ್ಷೀಯ ಸ್ಥಾನವನ್ನಾಗಿ ಅಲಂಕರಿಸಿ ಆ ಸಮಾರಂಭವನ್ನು ನಡೆಸ್ಕೊಟ್ಟಿದ್ದಾರೆ. ಅದು ನಿಮಗೆ ಚೆನ್ನಾಗೇ ಗೊತ್ತಿರಲಿ. ನೆಕ್ಸ್ಟ್ ಬರೋಣ. ಏನು ಒಳ್ಳೆ ಪ್ರಶ್ನೆ ರೀ ಇದು. ಈಸ್ಟ್ ಇಂಡಿಯಾ ಕಂಪನಿಯು ಆಡಳಿತ ಅಂತ್ಯವಾದ ವರ್ಷ ಯಾವುದ್ರದ್ದು? ಈಸ್ಟ್ ಇಂಡಿಯಾ ಕಂಪನಿ ಕ್ಲೋಸ್ ಆಗಿದ್ದು ಯಾವಾಗ ಅಂತ. 1857, 1947, 1885, 1858. ಭಾಳಷ್ಟು ಜನ ಮಿಸ್ ಆಗಿದ್ದಕ್ಕೆ 1947ಗೆ ಆಗಿ ಬಂದಿರ್ತಾರೆ. ಬಟ್ ಆ್ಯಕ್ಚುಲಿ ದಿಸ್ ಈಸ್ ದ ರಾಂಗ್ ಆನ್ಸರ್. ಅವ್ರು ಕೇಳಿರೋದು ಈಸ್ಟ್ ಇಂಡಿಯಾ ಕಂಪನಿ ಅಂತ ಕೇಳಿರೋದ್ರಿಂದ ನಿಮಗೆ 1858 ನಿಮಗೆ ಸರಿಯಾದ ಉತ್ತರ. ಇದಕ್ಕೆ ಯಾವುದು ಸರಿಯಾದ ಉತ್ತರ? 1858. ಯಾಕೆ ಅಂತಂದರೆ ಭಾರತೀಯ ಮ್ಯಾಗ್ನಾ ಕಾರ್ಟಾ ಅಂತ ಕರಿತೀವಿ ನೋಡಿ. ಮ್ಯಾಗ್ನಾ ಕಾರ್ಟಾ ರಾಣಿ ವಿಕ್ಟೋರಿಯಾ ಹೊರಡಿಸಿದಂತಹ ಮ್ಯಾಗ್ನಾ ಕಾರ್ಟಾ 1858 ಭಾರತ ಸರ್ಕಾರ ಕಾಯ್ದೆ ಜಾರಿಗೆ ಬಂತು. ಅದರ ಪ್ರಕಾರ ಈಸ್ಟ್ ಇಂಡಿಯಾ ಕಂಪನಿಯ ಮಾನ್ಯತೆಯನ್ನು ರದ್ದುಗೊಳಿಸ್ತಾರೆ. ಭಾರತವನ್ನು ರಾಣಿಯ ನೇರ ಆಡಳಿತಕ್ಕೆ ಇದನ್ನು ವರ್ಗಾವಣೆ ಮಾಡಲಾಗತ್ತೆ. ಹಾಗಾಗಿ 1858 ಆ್ಯಕ್ಟ್ ಪ್ರಕಾರನೇ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಭಾರತದಲ್ಲಿ ಕೊನೆಗೊಳ್ತು. ಆನಂತರ ಮತ್ತು 1858ಇಂದ ಹಿಡಿದ್ಬಿಟ್ಟು ನಮಗೆ 1858ಇಂದ ಅಪ್ ಟು ನಮಗೆ 1947ವರೆಗೂ ಇಂಗ್ಲೆಂಡ್ ಸೆನೆಟ್ನ ನೇರ ಆಡಳಿತ ಇತ್ತು. ನಮ್ಮಲ್ಲಿ ನೇರ ಆಡಳಿತ ಇತ್ತದು 1947ವರೆಗೂ. ಹಂಗಾರೆ 1858 ಆ್ಯಕ್ಟ್ ಏನು ಹೇಳ್ತು ಅಂತೇಳಿ ಸ್ವಲ್ಪ ಸ್ಪಷ್ಟವಾಗಿ ನೋಡ್ಕೊಳ್ಳಿ. 1858 ಆ್ಯಕ್ಟ್ ಏನೇನು ಹೇಳಿದೆ ಅಂತ ನೋಡಿ. ಈ ಆ್ಯಕ್ಟಲ್ಲಿ ಇಂಪಾರ್ಟೆಂಟಾಗಿ ಅವ್ರು ಹೇಳಿರುವಂಥ ಅಂಶ ಸೈನಿಕರ ನಾಗರಿಕ ಮತ್ತು ಕ್ರಾಂತಿಯ ಹಿನ್ನೆಲೆ ಏನು ನಡೀತು. 1857 ಕ್ರಾಂತಿ ಏನಾಯಿತು, ಅದರಿಂದ ಸರ್ಕಾರಕ್ಕೆ ಚೆನ್ನಾಗಿ ಗೊತ್ತಾಯಿತು ಭಾರತದಲ್ಲಿ ಬಹಳಷ್ಟು ರೀತಿಯ ಗೊಂದಲಗಳಿದೆ, ಅದರ ಅಸಮಾಧಾನಗಳಿದೆ, ಅದನ್ನು ನಾವು ತೊಲಗಿಸ್ಬೇಕು ಅಂತ. ಇದಕ್ಕೆಲ್ಲ ಕಾರಣ ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಮಾಡಿರ್ತಕ್ಕಂಥ ಕೆಲವು ರೂಲ್ಸ್ಗಳು, ರೆಗ್ಯುಲೇಷನ್ಸ್ಗಳೇ ಕಾರಣ ಅಂತ. ಹಾಗಾಗಿ ಈಸ್ಟ್ ಇಂಡಿಯಾ ಕಂಪನಿ ರಾಣಿ ವಿಕ್ಟೋರಿಯಾ ಇಲ್ಲೊಂದು ಘೋಷಣೆಯನ್ನು ಮಾಡ್ತಾರೆ. ಒಂದು ಭಾರತದ ಎಲ್ಲ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸ್ತೀವಿ ಅಂತೇಳಿ ಇಲ್ಲಿ ಘೋಷಣೆ ಮಾಡ್ತಾರೆ. ಈ ಎಲ್ಲ ಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸ್ತೀವಿ ಅನ್ನುವಂಥ ಇವರ ಘೋಷಣೆಯ ಆಧಾರದ ಮೇಲೆ ಇಲ್ಲಿ ಏನು ಮಾಡಿದ್ರು, ಈ ಹೋರಾಟಕ್ಕೆ ಕರೆಯನ್ನು ಕೊಟ್ಟರು. ಆಗಲೇ ಫಸ್ಟ್ ಪಾಯಿಂಟೇ ಅದರಲ್ಲಿ ಬರೋದು ನಮಗೆ 1858 ಆ್ಯಕ್ಟಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಮಾನ್ಯತೆಯನ್ನು ರದ್ದುಗೊಳಿಸ್ತಾರೆ, ಭಾರತವನ್ನು ರಾಣಿಯ ಆಡಳಿತಕ್ಕೆ ನೇರವಾಗಿ ವರ್ಗಾಯಿಸ್ತಾರೆ. ಇನ್ನು ಗವರ್ನರ್ ಜನರಲ್ ಹುದ್ದೆಯ ಪದನಾಮವನ್ನು ವೈಸ್ರಾಯ್ ಅಂಥೇಳಿ ಇವರು ಬದಲಾವಣೆ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ವೈಸ್ರಾಯ್ ಅಂಥೇಳಿ ಪದನಾಮವನ್ನು ಬದಲಾವಣೆ ಮಾಡ್ತಾರೆ. ಹಾಗೆ ಭಾರತದ ಮೊದಲ ವೈಸ್ರಾಯ್ ಆಗಿ ಬಂದವರೇ ಲಾರ್ಡ್ ಕ್ಯಾನಿಂಗ್. ಇಲ್ಲಿ ನಮಗೆ ಗವರ್ನರ್ ಜನರಲ್ ಆಗಿರೋದು ಟು ನಮಗಿಲ್ಲಿ ವಾಯ್ಸ್ರಾಯ್ ಆಗಿರೋದು, 3 ರೀತಿಯಲ್ಲಿ ಪದನಾಮ ನಮ್ಮಲ್ಲಿ ಚೇಂಜ್ ಆಗಿದೆ. ಓಕೆ, ಈ ರೀತಿ ಗವರ್ನರ್ ಇದ್ದಿದ್ದು ಗವರ್ನರ್ ಜನರಲ್ ಆಗೋದು ನಮಗೆ ಚಾರ್ಟರ್ ಆ್ಯಕ್ಟ್ 1933ನಲ್ಲಿ 3 ಚೇಂಜ್ ಆಗುತ್ತೆ. ಇದು ನಮಗೆ ಚೇಂಜ್ ಆಗಿದ್ದು ವೈಸ್ರಾಯ್ ಅಂತೇಳಿ 1858ಅಲ್ಲಿ ನಮಗೆ ಚೇಂಜ್ ಆಗುತ್ತೆ. ಓಕೆ, ಇಲ್ಲಿ 1833ನಲ್ಲಿ, ಇದು 1858ಅಲ್ಲಿ ಚೇಂಜ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಹಾಗಾಗಿ ಈ ನಮ್ಮ ಪದನಾಮಗಳು ಚೇಂಜ್ ಆಗುತ್ತೆ. ಹಾಗಾಗಿ ಕೊನೆಯ ಗವರ್ನರ್ ಜನರಲ್ ಯಾರು ಅಂತಂದ್ರೂ ಲಾರ್ಡ್ ಕ್ಯಾನಿಂಗು.
ಮೊದಲ ವೈಸ್ರಾಯ್ ಯಾರು ಅಂದರು ಲಾರ್ಡ್ ಕ್ಯಾನಿಂಗ್. ಬಟ್ ನಮ್ಮಲ್ಲಿ ವೈಸ್ರಾಯ್ ಅನ್ನೋ ಪದ ಬಳಸ್ದೇನೆ ಗವರ್ನರ್ ಜನರಲ್ ಅಂತ ಬಳಸ್ಕೊತಾ ಬಂದಿದ್ದಾರೆ. ಕೊನೆಯ ವೈಸ್ರಾಯ್ ಯಾರು ಅಂತಂದರೆ ಲಾರ್ಡ್ ಮೌಂಟ್ ಬ್ಯಾಟನ್ ಏನಿದಾನಲ್ವಾ, ಲಾರ್ಡ್ ಮೌಂಟ್ ಬ್ಯಾಟನ್ ಇವನೇ ಕೊನೆಯ ವೈಸ್ರಾಯ್ ಅಂತ ಹೇಳಬೇಕು. ಫಸ್ಟ್ ವೈಸ್ರಾಯ್ ಕ್ಯಾನಿಂಗು, ಲಾಸ್ಟ್ ವೈಸ್ರಾಯ್ ಲಾರ್ಡ್ ಮೌಂಟ್ ಬ್ಯಾಟನ್. ಸೊ ಅದು ನಮಗೆ ಚೆನ್ನಾಗಿರಬೇಕು. ಮೊದಲ ಗವರ್ನರ್ ಯಾರು, ಗವರ್ನರ್ ಜನರಲ್ ಯಾರು ಅಂತಲೂ ಕೂಡ ಬರ್ತದೆ. ಗವರ್ನರ್ ಅಂದರೆ ನೀವು ವಾರ್ನ್ ಹೆಸ್ಟಿಂಗ್ಸ್ ಹೇಳಬೇಕು. ಗವರ್ನರ್ ಜನರಲ್ ಯಾರು ಅಂದರೆ 1833 ಚಾರ್ಟರ್ ಆ್ಯಕ್ಟ್ ಪ್ರಕಾರ ಬಂದಾಗ ಇಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಕ್ ಅವರು ಅಧಿಕಾರದಲ್ಲಿದ್ದರು. ಹಾಗಾಗಿ ಲಾರ್ಡ್ ವಿಲಿಯಂ ಬೆಂಟಿಕ್ನನ್ನು ಮೊದಲ ಗವರ್ನರ್ ಜನರಲ್ ಅಂತ ಕೂಡ ನಾವಿಲ್ಲಿ ಕರಿತೀವಿ. ಆದರೆ ಪದಗಳು ಓದ್ಕೊಳ್ಳುವಾಗ ತಪ್ಪಾದಾಗ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತದೆ. ಇನ್ನು ಭಾರತದಲ್ಲಿ ನೇರ ಆಡಳಿತ ತಂದಾಗ ಮೇಡಮ್ ಇನ್ನೊಂದು ಸ್ಟೇಟಾಗಿ ತರ್ತಾರೆ, ಸೆಕ್ರೆಟರಿ ಆಫ್ ದ ಸ್ಟೇಟ್ ಫಾರ್ ಇಂಡಿಯಾ ಅನ್ನುವಂಥ ಒಂದು ಹೊಸ ಪೋಸ್ಟನ್ನು ಕ್ರಿಯೇಟ್ ಮಾಡ್ತಾರೆ. ಅಲ್ಲಿಗೆ ಗವರ್ನರ್ ಜನರಲ್ ಆಡಳಿತದ ಅನೇಕ ಅಧಿಕಾರಿಗಳು ಹೋದ್ಬಿಟ್ಟು ಡೈರೆಕ್ಟಾಗಿ ಒಬ್ಬ ಕಾರ್ಯದರ್ಶಿಯನ್ನು ಬ್ರಿಟನ್ ಸಂಸತ್ನ ನೇರ ಸದಸ್ಯರನ್ನೊಬ್ಬನನ್ನು ಇಲ್ಲಿ ನೇಮಕ ಮಾಡ್ತಾರೆ. ಹೀಗೆ 15 ಸದಸ್ಯರ ಮಂಡಳಿ ಒಂದು ಇಲ್ಲಿ ರಚನೆಗೆ ಬರ್ತದೆ. ಬೋರ್ಡ್ ಆಫ್ ಕೌನ್ಸಿಲ್ ಅದು ಕೂಡ ಇಂಪಾರ್ಟೆಂಟಾಗಿ ಅಧಿಕಾರವನ್ನು ಮಾಡುತ್ತೆ. ನೆಕ್ಸ್ಟ್ ಬರೋಣ, ಮತ್ತೊಂದು ಇಂಪಾರ್ಟೆಂಟ್ ಹಾಟ್ ಟಾಪಿಕ್ಸ್ ಅಂತಲೇ ಹೇಳ್ಬೋದು. ಭಾಳಷ್ಟು ಜನರು ಈ ವಿಚಾರದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು ಅಂಥೇಳಿ ಭಾಳಷ್ಟು ಜನರಿಗೆ ಪ್ರಶ್ನೆ ಕೇಳಿರ್ತೀರಾ. ಇದು ಕೂಡ ನಿಮಗೆ ಗೊತ್ತು. ಈ ಒಂದು ಕಾಂಗ್ರೆಸ್ ಸ್ಥಾಪನೆ ಆಗಿದ್ದು 1885ರಲ್ಲಿ. 1885ರಲ್ಲಿ ಇದರ ಮೊದಲ ಸೆಷನ್ಸ್ ಕೂಡ ಇಲ್ಲಿ ಜಾರಿಗೆ ಆಯಿತು ಅಂತ. ಈ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಹಿಂದಿರುವ ವಿಚಾರಗಳನ್ನೊಮ್ಮೆ ಪರಿಶೀಲನೆ ಮಾಡಿ. 1885ರಲ್ಲಿ ಮೊದಲ ರಾಷ್ಟ್ರೀಯ ಕಾಂಗ್ರೆಸ್ ಇಲ್ಲಿ ಸ್ಥಾಪನೆ ಆಯಿತು. ಸ್ಥಾಪನೆ ಆಗೋಕ್ಕಿಂತ ಮುಂಚೆ ಏನಿದ್ವು, ನಮಗೆ 1836ರಿಂದ 1885ರವರೆಗೂ ಕೂಡ ಅನೇಕ ಪ್ರಾದೇಶಿಕ ಸಂಘಟನೆಗಳಿದ್ದಾವೆ. ಇಲ್ಲಿ ಪ್ರಾದೇಶಿಕ ಸಂಘಟನೆಗಳಿದ್ದಾವೆ. ಬಂಗಾಳದಲ್ಲಿ ಒಂದಿಷ್ಟಿದ್ದಾವೆ, ಮದ್ರಾಸಲ್ಲಿ ಒಂದಿಷ್ಟಿದ್ದಾವೆ, ಚೆನ್ನೈ ಮದ್ರಾಸಲ್ಲಿ ಒಂದಿಷ್ಟಿದ್ದಾವೆ, ಬಾಂಬೆನಲ್ಲಿ ಒಂದಿಷ್ಟಿದ್ದಾವೆ. ಈ ಥರ ಪ್ರಾದೇಶಿಕ ಸಂಘಟನೆಗಳಿದ್ದವು. ಬಟ್ ಒಂದು ರಾಷ್ಟ್ರೀಯ ನ್ಯಾಷನಲ್ ವೈಸ್ ಸಂಘಟನೆಗಳು ಅಂತ ಬಂದದ್ದು ಅದು ಮೊದಲನೇ ಸಂಘಟನೆ ಕಾಂಗ್ರೆಸ್. ಅಲ್ಲಿವರೆಗೂ ನ್ಯಾಷನಲ್ ವೈಸಲ್ಲಿ ನಮ್ಮ ಭಾರತದಲ್ಲಿ ಸಂಘಟನೆಗಳು ಇರಲಿಲ್ಲ. ಹಾಗಾಗಿ ಭಾರತದ ಮೊದಲ ರಾಷ್ಟ್ರೀಯ ಸಂಘಟನೆಯಾಗಿದ್ದೆ ಇದು INCಯಿಂದ ಸ್ಟಾರ್ಟ್ ಆಯಿತು. ಬಟ್ ಇವು ಪ್ರಾಂತ್ಯಗಳಲ್ಲಿ ಕೆಲಸ ಮಾಡ್ತಿದ್ದಂಥ ಅನೇಕ ಪ್ರಾಂತೀಯ ಸಂಘಟನೆಗಳು ರಾಷ್ಟ್ರೀಯ ಮಟ್ಟದಲ್ಲಿ ಬೆಂಬಲವನ್ನು ಗಳಿಸಿರಲಿಲ್ಲ. ತಮಿಳ್ನಾಡಿನವರು ತಮಿಳಲ್ಲಿ ಮಾಡ್ಕೊಳ್ತಿದ್ರು, ಕರ್ನಾಟಕದವ್ನು ಕನ್ನಡದಲ್ಲಿ ಮಾಡ್ಕೊಳ್ತಿದ್ದ. ಕನ್ನಡದಲ್ಲಿ ಇವನು ಹೋಯ್ಕೊಂಡಿದ್ದು ತಮಿಳ್ನಾಡಿನವನಿಗೆ ಅರ್ಥ ಆಗ್ತಿರಲಿಲ್ಲ, ತಮಿಳಲ್ಲಿ ಹೇಳ್ಕೊಂಡವನಿಗೆ ಕನ್ನಡದಲ್ಲಿ ಅರ್ಥ ಆಗ್ತಿರಲಿಲ್ಲ. ಆ ಸಂದರ್ಭದಲ್ಲೇ ಭಾರತದಲ್ಲಿ 1835ಗೆ ಲಾರ್ಡ್ ಮೆಕಾಲೆ ಇಂಟ್ರೊಡ್ಯೂಸ್ ಮಾಡಿದಂತಹ ಎಜುಕೇಷನಲ್ ಸಿಸ್ಟಮ್ಸ್ ಏನಿದೆ ಅದು 30 ವರ್ಷಗಳಲ್ಲಿ ತುಂಬ ಕೆಲಸ ಮಾಡಿತ್ತು. ಅದೇನೋ ಲಿಂಕ್ ಲ್ಯಾಂಗ್ವೇಜ್ ಆಗಿ ಇಂಗ್ಲೀಷನ್ನು ಭಾರತದಲ್ಲಿ ಬಳಸೋದಕ್ಕೆ ಶುರು ಮಾಡಿದ್ರು. ಆವಾಗ ಸ್ವಲ್ಪ ಇಂಗ್ಲೀಷ್ ಡೆವಲಪ್ಮೆಂಟ್ ಆದಾಗಲೇ ಒರಿಜಿನಲ್ಲಾಗಿ ಅರ್ಥ ಆಯಿತು ರಾಷ್ಟ್ರೀಯ ನಾಯಕರು ಏನು ಮಾತಾಡ್ತಾ ಇದ್ದಾರೆ ಅನ್ನೋದು. ಇದು ಕಾನ್ಸೆಪ್ಟು ನಮ್ಮಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಲೆನ್ ಆಕ್ಟೇವಿಯನ್ ಹ್ಯೂಮ್ ಈತನೂ ಕೂಡ ಒಬ್ಬ ಬ್ರಿಟಿಷ್ ನಾಯಕನಾಗಿದ್ದವನು, ಬ್ರಿಟಿಷ್ ಅಧಿಕಾರಿಯಾಗೇ ಇದ್ದವನು. ಅವನು ಇಲ್ಲಿ ಭಾರತದ ರಾಜಕೀಯ ನಾಯಕರ ಒಂದು ರಾಷ್ಟ್ರೀಯ ಒಕ್ಕೂಟ ಮಾಡಬೇಕು ಅಂತ ಇಂಟ್ರೆಸ್ಟ್ ತಗೊಳ್ತಾನೆ. ಆ ಇಂಟ್ರೆಸ್ಟ್ನ ಆಧಾರದ ಮೇಲೇ ಭಾರತದಲ್ಲಿ ಮೊದಲ ರಾಷ್ಟ್ರೀಯ ಒಕ್ಕೂಟವಾಗಿ ಇದು ಹುಟ್ಕೊಳ್ಳುತ್ತೆ. ಈ ಒಕ್ಕೂಟ ಅನಂತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡಲಿಕ್ಕೆ ಇಲ್ಲಿ ನಾಯಕರನ್ನ ತುಂಬಾ ಪ್ರೇರೇಪಣೆ ಮಾಡ್ತು ಅಂತ. ಇನ್ನು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ನಮಗೆ ಡಿಸೆಂಬರ್ 1885. ಪ್ರತಿ ಸಾರಿನೂ ಕೂಡ ಅಧಿವೇಶನಗಳು ಡಿಸೆಂಬರ್ಲೇ ನಡೀತವೆ. ಪುಣೆನಲ್ಲಿ ನಡಿಬೇಕಾಗಿತ್ತು, ಆದರೆ ಇದನ್ನು ಬಾಂಬೆಗೆ ಎಕ್ಸ್ಟೆಂಡ್ ಮಾಡ್ತಾರೆ. ಪುಣೆನಲ್ಲಿ ಮಾಡಬೇಕಾಗಿತ್ತು, ಅಲ್ಲಿ ಕಾಲಾರ ಕಾಣಿಸ್ಕೊಂಡಿದ್ರಿಂದಾಗಿ ಬಾಂಬೆಗೆ ಅದನ್ನು ತಗೊಬರ್ತಾರೆ. ಆಗ ಕಲ್ಕತ್ತಾದಲ್ಲಿದ್ದಂಥ ಪ್ರತಿಷ್ಠಿತ ಬ್ಯಾರಿಸ್ಟರ್ ಆಗಿದ್ದ ಉಮೇಶ್ ಚಂದ್ರ ಬ್ಯಾನರ್ಜಿ ಅವ್ರನ್ನ ಮೊದಲ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಯಾಕೆಂದರೆ ಇಲ್ಲಿ ದಾದಾಬಾಯಿ ನವರೋಜಿ ಅವರು ಇದ್ದರು. ಆದರೂ ಯಾಕೆ ಇವ್ರನ್ನ ಆಯ್ಕೆ ಮಾಡಿದ್ರು ಅಂತಂದರೆ ಕಾಂಗ್ರೆಸ್ನ ಒಂದು ಪಾಲಿಸಿ ಇತ್ತು INCದು, ನೀವು ಎಲ್ಲಿ ಸಭೆಯನ್ನು ಮಾಡ್ತಿರೋ ಅಲ್ಲಿನ ಸ್ಥಳೀಯ ನಾಯಕನಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಡುವಂತಿಲ್ಲ ಅಂತ. ಅದೊಂದು ಪಾಲಿಸಿ ಇದ್ದಿದ್ದರಿಂದಾಗಿ ಬಂಗಾಳದವರು ಸೆಷನ್ ಮಾಡುವಾಗ ಮುಂಬೈನವ್ರು ಆಗ್ತಾಯಿದ್ರು, ಮುಂಬೈನವ್ರು ಸೆಷನ್ ಮಾಡುವಾಗ ಬಂಗಾಳದವ್ರು ಆಗ್ತಾಯಿದ್ರು. ಹಾಗಾಗಿ ಇಲ್ಲಿ ಅಧ್ಯಕ್ಷನ ಆಯ್ಕೆ ಮಾಡ್ತಾರೆ. ಸುಮಾರು 72 ಪ್ರತಿನಿಧಿಗಳು ಇಲ್ಲಿ ಭಾಗವಹಿಸ್ತಾರೆ. ಬಟ್ ಕರ್ನಾಟಕದಿಂದ ಇಲ್ಲಿ ಪ್ರಮುಖವಾಗಿ 4 ಜನರು ಭಾಗವಹಿಸಿದರು. ಅದು ಇಂಪಾರ್ಟೆಂಟ್. ನಿಮಗೆ 3 ಜನರ ಹೆಸರು ಇಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಕೋಲಾಚಲಂ ವೆಂಕಟರಾವ್ ಅವರು, ಬಾಳಾಚಾರಿ, ಚಂದಾವರ್ಕರ್ ಅವರು. ಚಂದ್ರಾವರ್ಕರ್ ಇಂಪಾರ್ಟೆಂಟ್ ಯಾಕೆ ಅಂತ ಹೇಳಿದ್ದೀನಿ ನಿಮಗೆ.
INCಯ ಸೆಷನ್ಸಲ್ಲಿ ಅಧ್ಯಕ್ಷೀಯ ಸ್ಥಾನ ವಹಿಸ್ಕೊಂಡ ಏಕೈಕ ಕನ್ನಡಿಗ ಯಾರು ಅಂದರೆ ಚಂದಾವರ್ಕರ್. ಅವರು 1900ರಲ್ಲಿ ಭಾಗವಹಿಸ್ತಾರೆ. 3 ಜನರ ಹೆಸರು ಕೊಟ್ಟಿದ್ದೀನಿ. 4ನೇವರು ನಿಮಗೆ ಗೊತ್ತಿರೋವಂಥವ್ರು, ಅವ್ರು ಯಾರು ಅಂತ ಕಮೆಂಟಲ್ಲಿ ನನಗೆ ತಿಳಿಸ್ಬೇಕು. ಓಕೆ, ಇದು ಕರ್ನಾಟಕದ ಪ್ರತಿನಿಧಿಗಳು ಮೊದಲ ಅಧಿವೇಶನಕ್ಕೆ ಭಾಗವಹಿಸಿದಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ಸ್ ಬರೋಣ. ಇಂಪಾರ್ಟೆಂಟ್ 29 ಕೌಟಿಲ್ಯನ ಅರ್ಥಶಾಸ್ತ್ರ ಗ್ರಂಥ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ? ಆರ್ಥಿಕ ಸಂಬಂಧಗಳಿಗೆ, ರಾಜ್ಯಾಡಳಿತ ತತ್ವಗಳ ಪರಿಪಾಲನೆಗೆ, ವಿದೇಶಿ ನೀತಿಗಳಿಗಾಗಿ, ರಾಜನ ಕರ್ತವ್ಯಗಳು ಅಂತ ಕೊಟ್ಟರೆ ಭಾಳಷ್ಟು ಜನ ಈಗಿದು ಈಸಿ ಪ್ರಶ್ನೆನೇ ನಿಮಗೆ. ಕೌಟಿಲ್ಯನ ಅರ್ಥಶಾಸ್ತ್ರ ಅಂದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಚಂದ್ರಗುಪ್ತ ಮೌರ್ಯ ನೆನಪಾಗ್ತಾರೆ, ಬ್ರಹ್ಮ ಕೌಟಿಲ್ಯ ನೆನಪಾಗ್ತಾರೆ. ಸೊ ಅಲ್ಲಿಂದ ನಿಮಗೆ ಗೊತ್ತಾಗುತ್ತೆ ಇದು ರಾಜ್ಯಾಡಳಿತ ತತ್ವಗಳ ಪರಿಪಾಲನೆಗಾಗಿ ರಚನೆ ಮಾಡಿದಂಥ ಒಂದು ಇಂಪಾರ್ಟೆಂಟ್ ಕೃತಿ ಅಂತ. ಈಗ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಇದು ಹೆಂಗೆ ಬೆಳಕಿಗೆ ಬಂತು ಅನ್ನೋದನ್ನು ನೀವು ಇಂಪಾರ್ಟೆಂಟಾಗಿ ತಿಳ್ಕೋಬೇಕಿದು. ಹೆಂಗೆ ಬಂತು ಬೆಳಕಿಗೆ ಅಂತ ನೋಡಿ. ಕೌಟಿಲ್ಯನ ಅರ್ಥಶಾಸ್ತ್ರ ಇದು ರಾಜ್ಯಾಡಳಿತ ತತ್ವಗಳ ಪರಿಪಾಲನೆಗಾಗಿ ಮಾಡಿದ್ದಂತ. ಇದನ್ನು ಬೆಳಕಿಗೆ ತಂದಿದ್ದು 1905ರಲ್ಲಿ ಆರ್ ಶ್ಯಾಮಶಾಸ್ತ್ರಿ ಅವರು ಇದನ್ನು ಶೋಧನೆ ಮಾಡ್ತಾರೆ. ಆಗ 1909ರಲ್ಲಿ ಇದನ್ನು ಪ್ರಕಟ ಮಾಡ್ತಾರೆ. ಆನಂತರ ಇದನ್ನು ಇಂಗ್ಲೀಷ್ಗೆ ಅನುವಾದ ಮಾಡ್ತಾರೆ ಅವರೇನೆ. ಯಾವಾಗ? 1915ರಲ್ಲಿ ಮಾಡ್ತಾರೆ. ಹೀಗೆ ಪ್ರಕಟಗೊಂಡ ನಂತರ ನಮ್ಗೆ ಸಿಗೋದು ಶ್ಯಾಮಶಾಸ್ತ್ರಿ ಅವರಿಗೆ ಎಲ್ಲಿ ಸಿಕ್ತು ಅಂತಂದರೆ ಬೆಂಜಮಿನ್ ಲೂಯಿಸ್ ರೈಸ್ ಅಂತ, BL ರೈಸ್ ಅಂತ ಕರಿತೀವಲ್ವ. BL ರೈಸ್ ಅವರು ಸ್ಥಾಪನೆ ಮಾಡಿದಂಥ ಮೈಸೂರು ಓರಿಯೆಂಟಲ್ ಗ್ರಂಥಾಲಯ. ಆ ಓರಿಯೆಂಟಲ್ ಗ್ರಂಥಾಲಯಕ್ಕೆ ತಾಂಜಾವೂರಿನ ಬ್ರಾಹ್ಮಣರೊಬ್ಬರು ಇದಕ್ಕೆ ಕೊಡುಗೆಯಾಗಿ ಕೊಡ್ತಾರೆ. ಆ ತಾಳೆಗರಿಗಳನ್ನು ವಿಶ್ಲೇಷಣೆ ಮಾಡಿದಾಗ ಗೊತ್ತಾಗತ್ತೆ ಇದು ಕೌಟಿಲ್ಯನ ಒಂದು ಅರ್ಥಶಾಸ್ತ್ರದ ಕೃತಿ ಅಂತ. ಹಾಗಾಗಿ ಅದರಲ್ಲಿ ಸರ್ಕಾರದ ಸ್ವರೂಪ, ಕಾನೂನು, ನಾಗರಿಕ ಮತ್ತು ಸಿವಿಲ್ ಕ್ರಿಮಿನಲ್ ನ್ಯಾಯಾಲಯ ವ್ಯವಸ್ಥೆ, ನೀತಿಶಾಸ್ತ್ರ, ಅರ್ಥಶಾಸ್ತ್ರ, ಮಾರುಕಟ್ಟೆ, ವ್ಯಾಪಾರ, ಮಂತ್ರಿಗಳನ್ನು ಪರೀಕ್ಷಿಸುವಂಥ ವಿಧಾನಗಳು, ರಾಜತಾಂತ್ರಿಕತೆ, ಯುದ್ಧ ಕುರಿತಾದ ಸಿದ್ಧಾಂತಗಳು, ಶಾಂತಿಯ ಸ್ವರೂಪ, ರಾಜನ ಕರ್ತವ್ಯ ಬಾಧ್ಯತೆಗಳು, ಇವುಗಳನ್ನು ಕುರಿತಾದ ಪುಸ್ತಕಗಳು ಸಂಪೂರ್ಣವಾಗಿ ಇದೆ. ಇದು ಹಿಂದೂ ತತ್ವಶಾಸ್ತ್ರವನ್ನು ಹೆಚ್ಚು ಒಳಗೊಂಡಿದ್ದು ಅಂತ ಕೂಡ ಹೇಳಲಾಗತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 30 ಬರೋಣ. ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಯಾರು ಭಾರತದ ಸಂವಿಧಾನ ರಚನಾ ಮಂಡಳಿಯ ಶಾಶ್ವತ ಅಧ್ಯಕ್ಷರಾಗಿದ್ದರು ಅಂತ ಕೇಳಿದ್ದಾರೆ. ಇಲ್ಲಿ ಶಾಶ್ವತ ಪರ್ಮನೆಂಟಾಗಿ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡವ್ರು ಯಾರು? BN ರಾವ್ ಅವರು ಕಾನೂನು ಸಚಿವರಾಗಿದ್ದಂಥವ್ರು, BR ಅಂಬೇಡ್ಕರ್ ಕರಡು ಸಮಿತಿಯಲ್ಲಿ ಬಂದವರು, ರಾಜೇಂದ್ರ ಪ್ರಸಾದ್ ಸಂವಿಧಾನ ರಚನಾ ಸಭೆಯಲ್ಲಿ, ಸಚ್ಚಿದಾನಂದ್ ಸಿನ್ಹಾ ಮೊದಲ ಅಧ್ಯಕ್ಷ. ನೋಡಿ 4 ಆಪ್ಷನ್ ಕೊಟ್ಟಿದೆ. ಬಟ್ ಅದರಲ್ಲಿ ಶಾಶ್ವತವಾಗಿ ಯಾರಿದ್ರ ಅಧ್ಯಕ್ಷರಾದು ಅಂತ ನೀವು ನೋಡಬೇಕಾದ್ರೆ ವೆರಿ ಇಂಪಾರ್ಟೆಂಟು, ಅದು ರಾಜೇಂದ್ರ ಪ್ರಸಾದ್ ಅವ್ರನ್ನ ಇಲ್ಲಿ ಸಂವಿಧಾನ ರಚನಾ ಮಂಡಳಿಯ ಶಾಶ್ವತ ಅಧ್ಯಕ್ಷರನ್ನಾಗಿ ಮಾಡಲಾಗಿತ್ತು. ಇನ್ನು ಇವರೆಲ್ಲ ನಿಮಗೆ ಗೊತ್ತು. BN ರಾವ್ ಅವರು ಕಾನೂನು ಸಲಹೆಗಾರರಾಗಿದ್ದಂಥವ್ರು, ಕರಡು ಸಮಿತಿಯನ್ನು ಅಧ್ಯಕ್ಷರಾಗಿದ್ದವರು. ಇನ್ನು ಸಚ್ಚಿದಾನಂದ್ ಸಿನ್ಹಾ ಮೊದಲ ಹಿರಿಯ ಒಬ್ಬ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾರೆ. ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಸಂವಿಧಾನ ರಚನಾ ಸಭೆ ವಿಚಾರ ಬಂದಾಗ 6 ಡಿಸೆಂಬರ್ 1946 ರಚನೆ ಆಗುತ್ತೆ. ಜನವರಿ 26, 1950ಗೆ ಈ ಸಂವಿಧಾನ ಸಭೆ ವಿಸರ್ಜನೆ ಆಗತ್ತೆ. ಬಟ್ ಇಲ್ಲಿ 46ಗೆ ನಮಗೆ ಬಂದಾಗ ನೆನಪಿಟ್ಕೋಬೇಕು, ನಮ್ಮಲ್ಲಿ ಮಾಂಟೆಗೋ ಚಲ್ಮ್ಸ್ಫರ್ಡ್ ಶಾಸನಗಳಿಂದಲೂ ಕೂಡ ನಮಗೆ 1919ರಿಂದಲೂ ಕೂಡ ಭಾರತಕ್ಕೆ ಜವಾಬ್ದಾರಿಯುತ ಆಡಳಿತ ಕೊಡ್ತೀವಿ ಅನ್ನುವಂಥ ಘೋಷಣೆ ಆಗ್ತಾನೇ ಇತ್ತು. ಅದು ಆಗಲಿಲ್ಲ. 1935ನಲ್ಲಿ ವಿಶೇಷ ಅಧಿಕಾರಗಳನ್ನು ಪ್ರೊವೈಡ್ ಮಾಡ್ತೀವಿ ಅಂದರು. ಯಾಕೆಂದರೆ ಮಹಾಯುದ್ಧ ನಡೆಯೋ ಸಂದರ್ಭ. ಸೊ ಅವಾಗೂ ಕೂಡ ಆಗಲಿಲ್ಲ. ಮುಂದೆ ನಮ್ಮಲ್ಲಿ ಬಹಳಷ್ಟು ರೀತಿಯ ಕ್ಯಾಬಿನೆಟ್ ಆಯೋಗಗಳಾಗಿ ಬಂದವು. ಅವು ಕೂಡ ಸಕ್ಸಸ್ ಆಗಲಿಲ್ಲ. ಕೊನೆಗೆ ಅಂತಿಮವಾಗಿ ಇಲ್ಲಿ ಮಾಡಲೇಬೇಕು ಅಂತ ಡಿಸೈಡ್ ಆದಾಗ ಕ್ಯಾಬಿನೆಟ್ ಮಿಷನ್ಸ್ನ ವಿಶೇಷವಾದಂಥ ಚರ್ಚೆಗಳು ನಡೆದ ಮೇಲೆ ಗಾಂಧೀಜಿ ಮತ್ತು ಚುನಾವಣೆಗಳು ಎರಡೂ ಕೂಡ ಪ್ರೇರಣೆಯಾಗಿದ್ದರಿಂದ ಇದನ್ನು ರಚನೆ ಮಾಡ್ತಾರೆ. ಭಾರತ ಇನ್ನೇನು ಸ್ವತಂತ್ರದ ಹಂತದಲ್ಲಿ ಬಂದಾಗ ಇದು ರಚನೆ ಆಗುತ್ತೆ. ಓಕೆ, ಅವತ್ತು ಸಂವಿಧಾನ ಸಭೆಯ ಮುದ್ರೆಯಲ್ಲಿ ಭಾರತದ ಚಿತ್ರ ಮತ್ತು ಆನೆಯನ್ನು ಕೂಡ ಒಳಗೊಂಡಿತ್ತು. ಅದು ಕೂಡ ನೆನಪಿಟ್ಕೊಳ್ಳಿ. ಶಾಶ್ವತ ಮೊದಲ ಅಧ್ಯಕ್ಷರನ್ನಾಗಿ ಅವತ್ತಿನ ಹಿರಿಯ ಸಚ್ಚಿದಾನಂದ ಸಿನ್ಹಾ ಅವ್ರನ್ನ ಆಯ್ಕೆ ಮಾಡ್ತಾರೆ. ಇನ್ನು ಶಾಶ್ವತ ಅಧ್ಯಕ್ಷರಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು. ಇದಕ್ಕೆ ಉಪಾಧ್ಯಕ್ಷರಾಗಿಯೂ ಕೂಡ ನೇಮಕ ಮಾಡಿದರು. ಹರೇಂದ್ರ ಕುಮಾರ್ ಮುಖರ್ಜಿ, VT ಕೃಷ್ಣಮಾಚಾರಿ ಅವ್ರನ್ನ ಆಯ್ಕೆ ಮಾಡ್ತಾರೆ. ಕರಡು ಸಮಿತಿಗೆ ಅಂಬೇಡ್ಕರ್ ಅವರಿದ್ದರು. ಕಾನೂನು ಸಲಹೆಗಾರರಾಗಿ ಬೆನಗಲ್ ನರಸಿಂಗರಾವ್ ಅವರು ಕೂಡ
ಇದ್ರು. BN ರಾವ್ ಅಂತ ಗೊತ್ತಿರಲ್ಲ, ಆ BN ರಾವ್ ಅಂದರೆ ನರಸಿಂಗರಾವ್. ಓಕೆ, ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಕೂಡ ಕೆಲಸ ಮಾಡಿದಂತಹ ಒಬ್ಬ ಶ್ರೇಷ್ಠ ಕಾನೂನು ತಜ್ಞರಾಗಿದ್ದಂಥವ್ರು ಇವರು. ಸೊ ಇವರೆಲ್ಲ ಒಂದು ಸಂವಿಧಾನ ಸಭೆಯ ಅತಿ ಮುಖ್ಯವಾಗಿ ನಮ್ಮಲ್ಲಿ ಬರ್ತಕ್ಕಂಥ ವಿಚಾರ. ಸ್ನೇಹಿತರೆ, ಮುಂದಿನ ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಇದು 31. ಈ ಕೆಳಕಂಡ ಯಾವ ನೋಡಿ ಇಂಪಾರ್ಟೆಂಟ್, ಈ ಕೆಳಕಂಡ ಯಾವ ವಯೋಮಿತಿಯವರಿಗೆ ಸಂವಿಧಾನದ ಅಡಿಯಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಲಾಗುತ್ತದೆ ಅಂತ. 3ರಿಂದ 9, 6ರಿಂದ 16, 4ರಿಂದ 10, 6ರಿಂದ 14. ಇದು ಭಾಳ ಈಸಿಯೆಸ್ಟ್ ಕ್ವಶನ್ಸ್ ಕೇಳಿದ್ದಾರೆ ಆ ಕಾಲಕ್ಕೆ. 6ರಿಂದ 14 ವರ್ಷದ ವಯೋಮಿತಿಯೊಳಗಿನವರಿಗೆ ಈ ಒಂದು ಶಿಕ್ಷಣವನ್ನು ಕೊಡಲಾಗಿತ್ತು. ಅದು ಕೂಡ ನಿಮಗೆ ಗೊತ್ತಿರ್ತಕ್ಕಂಥ ಮ್ಯಾಟ್ರ್ ಇದು. ಓಕೆ, 6ರಿಂದ 14 ವರ್ಷ ವಯೋಮಿತಿಯವರಿಗೆ ನೋಡಿ, ಇದು 6ರಿಂದ 14 ವರ್ಷ ವಯೋಮಿತಿಯವರಿಗೆ ಈ ಶಿಕ್ಷಣವನ್ನು ಕೊಡಲಾಗಿದೆ. ಅದು ನಮ್ಮಲ್ಲಿ 93ನೇ ತಿದ್ದುಪಡಿ ಏನಾಯಿತು, ಅದರ ಪ್ರಕಾರ ಎಲ್ಲರಿಗೂ ಪ್ರಾಥಮಿಕ ಶಿಕ್ಷಣದಲ್ಲಿ 6ರಿಂದ 14 ವರ್ಷ ವಯಸ್ಸಿನ ಎಲ್ಲ ಮಕ್ಕಳಿಗೂ ಕೂಡ ಶಿಕ್ಷಣ ಒಂದು ಮೂಲಭೂತ ಹಕ್ಕು ಅಂತೇಳಿ ಘೋಷಣೆ ಮಾಡಿ ಕೊಟ್ಟರು. ಬಟ್ ನಾನಿಲ್ಲಿ ಈ ಪ್ರಶ್ನೆಗಳಿಗೆ ನೀವು ಭಾರತದಲ್ಲಿ ಎಜುಕೇಷನ್ಸ್ ಡೆವಲಪ್ಮೆಂಟ್ ಹೆಂಗಾಗಿದೆ ಅಂತ ಚೆನ್ನಾಗಿ ತಿಳ್ಕೋಬೇಕು. ಭಾರತದಲ್ಲಿ ಬ್ರಿಟಿಷ್ ಕಾಲದಲ್ಲಿ 1781 ಕೋಲ್ಕತ್ತಾದಲ್ಲೊಂದು ಮದರಸವನ್ನು ಸ್ಥಾಪನೆ ಮಾಡ್ತಾರೆ, ವಾರ್ನ್ ಹೇಸ್ಟಿಂಗ್ಸ್. ಅಲ್ಲಿಂದ ಭಾರತೀಯ ಶಿಕ್ಷಣಕ್ಕಾಗಿ ಬ್ರಿಟಿಷ್ ಅಧಿಕಾರಿಗಳು ಕೊಟ್ಟಂಥ ಕೊಡುಗೆಗಳನ್ನು ನೋಡ್ತಾ ಬರ್ತೀವಿ. ಆನಂತರ ವಿಲಿಯಂ ಜೋನ್ಸ್ ಅವರು 1784ರಲ್ಲಿ ಬೆಂಗಾಲ್ ಏಷಿಯಾಟಿಕ್ ಸೊಸೈಟಿ ಮೂಲಕ ಸ್ಥಾಪನೆ ಮಾಡಿಬಿಟ್ಟು ಭಾರತದಲ್ಲಿ ಸಂಸ್ಕೃತ ಅಧ್ಯಯನ ಮತ್ತು ಅದರ ಎಲ್ಲ ಕಾವ್ಯಗಳ ಅಧ್ಯಯನಕ್ಕೆ ಒಂದು ಆದ್ಯತೆಯನ್ನು ಕೊಡ್ತಾನೆ. ಜೊನಾಥನ್ ಡಂಕನ್ ಅವರು 1791ರಲ್ಲಿ ಮೊದಲ ಬಾರಿಗೆ ಬನಾರಸ್ ಸಂಸ್ಕೃತ ಕಾಲೇಜ್, ಇವತ್ತು ವಾರಣಾಸಿ ಅಂತ ಏನು ಕರಿತೀವಿ ಅದೇನೆ, ಬನಾರಸ್ ಸಂಸ್ಕೃತ ಕಾಲೇಜನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಇನ್ನು ಲಾರ್ಡ್ ವೆಲ್ಲೆಸ್ಲಿ 1801ರಲ್ಲಿ ಪೋರ್ಟ್ ವಿಲಿಯಂ ಕಾಲೇಜನ್ನು ಕಟ್ತಾರೆ. ಏನಿದು ಪೋರ್ಟ್ ವಿಲಿಯಂ ಕಾಲೇಜ್ ಅಂತಂದರೆ, ಭಾರತದಲ್ಲಿ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಅಧ್ಯಾಪಕ ವೃತ್ತಿಯನ್ನು, ಉಪನ್ಯಾಸಕ ವೃತ್ತಿಯನ್ನು ಮಾಡ್ತಕ್ಕಂಥವ್ರಿಗೆ ಇಲ್ಲಿನ ಟ್ರೆಡಿಷ್ನಲ್ ಕಲ್ಚರ್ ವಿಚಾರ, ಪಾಶ್ಚಿಮಾತ್ಯದ ವಿಚಾರಗಳನ್ನು ಹೆಂಗೆ ಬೆರೆಸಬೇಕು ಇದನ್ನೆಲ್ಲ ಹೇಳ್ಕೊಡೋದಕ್ಕೆ ಒಂದು ಟೀಚರ್ಸ್ ತರಬೇತಿ ಕೊಡುವಂಥ ವ್ಯವಸ್ಥೆ ಇದು ಪೋರ್ಟ್ ವಿಲಿಯಂ ಕಾಲೇಜ್. ಇವರು ಅದನ್ನು ಸ್ಥಾಪನೆ ಮಾಡ್ತಾರೆ. ಇನ್ನು ವೆರಿ ಇಂಪಾರ್ಟೆಂಟು ಚಾರ್ಟರ್ ಆ್ಯಕ್ಟ್. ಇದು 1813ನೇ ನಮ್ಮಲ್ಲಿ ಇಂಪಾರ್ಟೆಂಟು ಚಾರ್ಟರ್ ಆ್ಯಕ್ಟ್ ಅಲ್ವಾ. 1813ರ ಚಾರ್ಟರ್ ಆ್ಯಕ್ಟ್ ಏನು ಹೇಳುತ್ತೆ ಅಂತ ನೋಡಬೇಕು. 1813ರ ಚಾರ್ಟರ್ ಆ್ಯಕ್ಟು ಭಾರತೀಯ ಶಿಕ್ಷಣಕ್ಕೆ 1,00,000 ರೂಪಾಯಿಗಳನ್ನು ಮೀಸಲಾಗಿಡ್ತು ಅವತ್ತಿನ ಸರ್ಕಾರ. 1,00,000 ರೂಪೀಸನ್ನು ಕೊಡ್ತೀವಿ ಅಂತ. ಬಟ್ ಆ 1,00,000 ರೂಪೀಸನ್ನು ಬಳಸ್ಕೊಳಕ್ಕೆ ನಮಗೆ 13ರಿಂದ 33ವರೆಗೂ ಜಗಳ ಆಡಿದ್ದೀವಿ. ಓರಿಯೆಂಟಲಿಸ್ಟು, ಆಂಗ್ಲಿಸಿಸ್ಟ್ ಅನ್ನೋ 2 ಗುಂಪುಗಳು. ಓರಿಯೆಂಟಲಿಸ್ಟ್ಗಳು ಇಲ್ಲಿನ ಪ್ರಾಥಮಿಕ ಮಾದರಿಯಲ್ಲಿ ಇಲ್ಲಿನ ಶಿಕ್ಷಣವನ್ನೇ ಕೊಡಬೇಕು ಅಂತ, ಆಂಗ್ಲಸಿಸ್ಟ್ನವ್ರು ಬೇಡ, ವಿದೇಶಿ ಶಿಕ್ಷಣಗಳು, ಪಾಶ್ಚಿಮಾತ್ಯ ಶಿಕ್ಷಣಗಳು ಬೇಕು ಅಂತ. ಈ ವಾದ ವಿವಾದದಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರು ಪಾಶ್ಚಿಮಾತ್ಯ ಶಿಕ್ಷಣದ ಪರವಾಗಿ ಹೋರಾಟ ಮಾಡ್ತಾರೆ ಅವತ್ತಿನ ಕಾಲಕ್ಕೆ. ನೆಕ್ಸ್ಟು ವಿಲಿಯಂ ಬೆಂಟಿಕ್ ಕಾಲದಲ್ಲಿ ಮೆಕಾಲೆ ವರದಿ ಭಾರತಕ್ಕೆ ಬಂತು. 1833ರಿಂದ 35 ಮಧ್ಯೆ ಮೆಕಾಲೆ ಮಿನಿಟ್ ಆಫ್ ಎಜುಕೇಷನ್ಸ್ ಅಂತ ಭಾರತದಲ್ಲಿ ಈ ಮೆಕಾಲೆ ಕಂಪ್ಲೀಟಾಗಿ ಸ್ಟಡಿ ಮಾಡ್ತಾನೆ. ಭಾರತಕ್ಕೆ ಎಂಥ ಶಿಕ್ಷಣ ಬೇಕು ಅಂತ ಬಂದಾಗ ಇವನು ಭಾರತದಲ್ಲಿ ಭಾರತೀಯರ ಶೈಕ್ಷಣಿಕ ಪದ್ಧತಿ ತುಂಬ ಅದ್ಭುತವಾಗಿದೆ, ಆದರೆ ವಿಜ್ಞಾನದ ತಾಂತ್ರಿಕತೆಯ ಪ್ರೂಫ್ ಕೊಡುವಂತಹ ಶಿಕ್ಷಣದ ವ್ಯವಸ್ಥೆ ಇಲ್ಲ ಅಂತ. ನಾವು ಗ್ರಹಗಳ ಬಗ್ಗೆ ಹೇಳ್ತಾ ಇದ್ವಿ, ಅವುಗಳ ಬಗ್ಗೆ ಯಾವುದೇ ಬರೆದಿಡೋ ಅಂಥ ಲೆಕ್ಕಾಚಾರ ನಮ್ಮಲ್ಲಿ ಇರಲಿಲ್ಲ. ಬಹಳಷ್ಟು ಎಲ್ಲರಿಗಿಂತ ಅದ್ಭುತವಾದ ಶಿಕ್ಷಣ ಪದ್ಧತಿ ಭಾರತದಲ್ಲಿತ್ತು, ಆದರೆ ದಾಖಲೆಗಳ ಸಮೀಪ ಅದನ್ನು ಹೇಳ್ಕೊಡುವ ಮಾದರಿಯಲ್ಲಿ ಇರಲಿಲ್ಲ. ಸಂಸ್ಕೃತ ಶ್ಲೋಕಗಳ ಮಾದರಿಯಲ್ಲಿದ್ದು ಕೆಲವು ವಿಭಿನ್ನ ಮಾದರಿಗಳಲ್ಲಿ ಬರೆಯಲ್ಪಟ್ಟವು, ಆದರೆ ಮಕ್ಕಳಿಗೆ ಬೋಧನೆ ಮಾಡುವ ಪಠ್ಯ ಲೆವೆಲ್ಲಿಗೆ ಅದು ಇರಲಿಲ್ಲ. ಹಾಗಾಗಿ ಮೆಕಾಲೆ ಇಂಗ್ಲೀಷ್ ಎಜುಕೇಷನ್ಸ್ನಿಂದಾಗಿಯೇ, ಇಲ್ಲಿ ವಿಲಿಯಂ ಬೆಂಟಿಕ್ ಕಾಲದ ಇಂಗ್ಲೀಷ್ ಶಿಕ್ಷಣದಿಂದಾಗಿಯೇ ಪಾಶ್ಚಿಮಾತ್ಯ ಶಿಕ್ಷಣದ ಬೆಳವಣಿಗೆಗಳನ್ನು ಭಾರತದಲ್ಲಿ ಜಾರಿಗೆ ತಂದರು. ನೆಕ್ಸ್ಟ್ ಇಂಪಾರ್ಟೆಂಟ್ ನಮ್ಗೆ ಗೊತ್ತಿದೆ, 1854 ಚಾರ್ಲ್ಸ್ ವುಡ್ ವರದಿ. ಇಂಗ್ಲೀಷ್ ಶಿಕ್ಷಣದಲ್ಲೇ ಮ್ಯಾಗ್ನಾ ಕಾರ್ಟಾ ಅಂತ ಕೂಡ ಕರಿತೀವಿ. ಶಿಕ್ಷಣ ಇಲಾಖೆಗಳನ್ನು ಡೆವಲಪ್ ಮಾಡಿದ್ವು, ಮಹಿಳಾ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟರು, ವಿಶ್ವವಿದ್ಯಾನಿಲಯಗಳು ಸ್ಥಾಪನೆ ಆದವು. ಮೊದಲ ಬಾರಿಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಗಳನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರ ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡೋದಕ್ಕೆ ಶುರು ಮಾಡಿದ್ವಿ. ಇನ್ನು 1882-83 ಹಂಟರ್ ಕಮಿಷನ್ಸ್ ಬಂತು. ನೋಡಿ, 2 ರೀತಿ ಹಂಟರ್ ಇದೆ ನಮ್ಮದು. 1919 ಅಮೃತ್ಸರ ಘಟನೆ ನಡೀತು, ಅದಕ್ಕೆ ಬಂದದ್ದು ಹಂಟರೇ.
ಬಟ್ ಇದು ಎಜುಕೇಷನಲ್ ಹಂಟರ್ ಆಯೋಗ. ಇದು 1882-83ರಲ್ಲಿ ಪ್ರಾಥಮಿಕ ಪ್ರೌಢ ವಿಶ್ವವಿದ್ಯಾಲಯಗಳ ಅಭಿವೃದ್ಧಿ, ತಾಂತ್ರಿಕ ಅಭಿವೃದ್ಧಿ, ಮಹಿಳಾ ಶಿಕ್ಷಣಕ್ಕೆ ಇಲ್ಲಿ ಆದ್ಯತೆ ಕೊಟ್ಟರೂ ಕೂಡ ಇಲ್ಲಿ ಕಂಡೀಷನಬಲ್ ಆಗಿ ಕೆಲವೊಂದು ಆಧಾರಗಳನ್ನು ಅವನು ಕೊಡ್ತಾನೆ. ಇನ್ನು ಭಾರತಕ್ಕೆ ಬಂದಂಥ ಲಾರ್ಡ್ ಕ್ಯಾನಿಂಗ್ನ ಕರ್ಜನ್ನ ಟೈಮ್ ಅದು. ಆತ ಥಾಮಸ್ ರ್ಯಾಲಿ ಆಯೋಗವನ್ನು ಮಾಡ್ತಾನೆ. ಭಾರತದಲ್ಲಿ ಯೂನಿವರ್ಸಿಟಿಗಳು ಹೆಂಗಿರಬೇಕು ಅಂತೇಳಿ ಯೂನಿವರ್ಸಿಟಿಯಲ್ಲಿ ಲಾರ್ಡ್ ಕರ್ಜನ್ ಈ ಕಾಯ್ದೆಗಳನ್ನು ಜಾರಿಗೆ ತರ್ತಾನೆ. ಸೆನೆಟ್ನ ಅಧ್ಯಕ್ಷರ ಆಯ್ಕೆಯ ನೇರ ನೇಮಕಾತಿಯನ್ನು ಬ್ರಿಟಿಷರೇ ಮಾಡಬೇಕು ಅಂತೇಳಿ, ಆಮೇಲೆ ವಿಶ್ವವಿದ್ಯಾಲಯಗಳಲ್ಲಿ ಎಂಥ ಪಠ್ಯಗಳಿರಬೇಕು ಅಂತ ಡಿಸೈಡ್ ಮಾಡೋದು ಕೂಡ ಬ್ರಿಟಿಷ್ ಅನ್ನೋ ಲೆವೆಲ್ಗೆ ಇವನು ಕಂಟ್ರೋಲ್ ಮಾಡಲಿಕ್ಕೆ ಈ ಕಾಯ್ದೆಯನ್ನು ಜಾರಿಗೆ ತಂದಿರ್ತಾನೆ ಅಷ್ಟೇ. ಇನ್ನು ನಮ್ಮಲ್ಲಿ 1917-19ನಲ್ಲಿ ಸ್ಲ್ಯಾಡರ್ ಆಯೋಗ ಕೂಡ ಬರುತ್ತೆ. ಸ್ಲ್ಯಾಡರ್ ಆಯೋಗ ಕೂಡ ಇಂಪಾರ್ಟೆಂಟಾಗಿ ಆಶುತೋಷ್ ಮುಖರ್ಜಿ ಮತ್ತು ಜಿಯಾವುದ್ದೀನ್ ಅಹಮದ್ ಇವರಿಬ್ಬರೇ ಈ ಸ್ಲ್ಯಾಡರ್ ಆಯೋಗದಲ್ಲಿದ್ದಂಥ ಭಾರತೀಯರು. ಇವರು ಕೂಡ ವರದಿಯನ್ನು ಕೊಡ್ತಾರೆ. 1929 ಹಾಲ್ಟಾಗ್ ಸಮಿತಿ ಕೊಟ್ಟಂಥ ವರದಿ. ಆದರೆ ಪ್ರತಿ ಬಾರಿ ನಮಗೆ ಎಕ್ಸಾಮ್ಸ್ ದೃಷ್ಟಿಯಿಂದ ಇಂಪಾರ್ಟೆಂಟು. ಗಾಂಧೀಜಿಯವರ ವಾರ್ಧಾ ಶಿಕ್ಷಣ ಯೋಜನೆ 1937 ಏನಿತ್ತು ಅಂತಂದರೆ ಮೂಲ ಶಿಕ್ಷಣ ಪರಿಕಲ್ಪನೆಗಳನ್ನು ಮಕ್ಕಳಿಗೆ ಕೊಡಬೇಕು ಅಂತ. ಓಕೆ, ಮೂಲ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟಂತಹ ಮೊಟ್ಟ ಮೊದಲ ಕಾಯ್ದೆ ಅಂತಾರೆ ಈ ವಾರ್ಧಾ ಎಜುಕೇಷನಲ್ ಪ್ಲಾನ್ 1937ನಲ್ಲಿ ನಡೀತು. ಅದಾದ ಮೇಲೆ ನಮಗೆ ಸಾರ್ಜೆಂಟ್ ಕಮಿಷನ್ಸ್ ಬಂತು. ಸಾರ್ಜೆಂಟ್ ಕಮಿಷನ್ಸ್ ಕೂಡ 1944ರಲ್ಲಿ. ಆ ನಂತರ ನಮ್ಮಲ್ಲಿ ಬ್ರಿಟಿಷ್ ಆಡಳಿತ ಮುಗಿದ ಮೇಲೆ ಸ್ವತಂತ್ರ ಭಾರತದಲ್ಲಿ 93ನೇ ತಿದ್ದುಪಡಿ ಪ್ರಕಾರ ಶಿಕ್ಷಣ ಕಾಯ್ದೆಯನ್ನು ಕಡ್ಡಾಯಗೊಳಿಸ್ಬಿಟ್ವಿ. ಉಚಿತ ಮತ್ತು ಕಡ್ಡಾಯ 6ರಿಂದ 14 ವರ್ಷದ ಮಕ್ಕಳಿಗೆ ಅದು ರೈಟ್ ಟು ಎಜುಕೇಷನ್ಸ್ ಪಾಲಿಸಿ RTE ತರೋದ್ರ ಮುಖಾಂತರ ಇಲ್ಲಿ ಭಾಳಷ್ಟು ಬದಲಾವಣೆಗಳನ್ನು ಮಾಡಿದ್ವಿ. ಪೂರ್ತಿ ಬ್ರಿಟಿಷ್ ಎಜುಕೇಷನಲ್ ಸಿಸ್ಟಮ್ಸ್ನ ರಿವ್ಯೂ ಮಾಡಿದ್ದೀನಿ. ಇನ್ನು ಪಂಚಾಯಿತಿಯಲ್ಲಿ ಮಹಿಳೆಯರಿಗೆ ಇರುವ ಮೀಸಲಾತಿ ಶೇಕಡದ ಪ್ರಮಾಣ ಎಷ್ಟು ಅಂತ ಇದು ಆವಾಗ ಕೇಳಿರೋದು. ಆವಾಗ ನಿಮ್ಮ ಉತ್ತರ ಇದರಲ್ಲಿ 33 ನಿಮಗೆ ಸರಿ ಆಗತ್ತೆ. ಬಟ್ ಈಗ ಉತ್ತರ ತಪ್ಪಾಗತ್ತೆ ಇದನ್ನೇ. ಬಟ್ ಯಾಕೆ ಅಂತಂದರೆ ನಮ್ಮಲ್ಲಿ ಸರ್ಕಾರಗಳು ಬದಲಾದ ಮೇಲೆ ಆ ಕಾಲಕ್ಕೆ 33% ಇತ್ತದು ಆವಾಗ ಕ್ವಶನ್ ಬಂದಾಗ. ಬಟ್ ಈಗ ಅದು ಚೇಂಜ್ ಆಗಿದೆ. ನಮ್ಮಲ್ಲಿ ಚೇಂಜ್ ಆಗಿರೋದು ಕೂಡ 2010 ಕಾಯ್ದೆ ಚೇಂಜ್ ಮಾಡಿದೆ. ಕರ್ನಾಟಕ ಪಂಚಾಯತ್ ರಾಜ್ ತಿದ್ದುಪಡಿ ಕಾಯ್ದೆ 2010ರ ಪ್ರಕಾರ ಇಲ್ಲಿ 50% ಮೀಸಲಾತಿಗೆ ನಮ್ಮಲ್ಲಿ ಆದ್ಯತೆಯನ್ನು ಕೊಡಲಾಗಿದೆ. ಮಹಿಳಾ ಮೀಸಲಾತಿ ಕಾಯ್ದೆ 2023 ಹೋದ ವರ್ಷ ನಮ್ಮಲ್ಲಿ ನಾರಿ ಶಕ್ತಿ ವಂದನ್ ಅಧಿನಿಯಮ್ ಅಂತ ಕೂಡ ತಂದರು. ಅಪ್ರೂವಲ್ ಕೂಡ ಮಾಡಿದ್ದಾರೆ ಈಗ ಅದನ್ನು. ಹೀಗಾಗಿ ನಾರಿ ಶಕ್ತಿ ವಂದನ್ ಹೊಸ ನಮ್ಮಲ್ಲಿ ಲೋಕಸಭೆಯನ್ನು ಏನು ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ರು ಅವತ್ತು ಕೂಡ ಭಾಳ ಅದ್ಭುತವಾಗಿ ಈ ಕಾಯ್ದೆಯನ್ನು ಮಂಡಿಸಿದರು. ಸಂವಿಧಾನದಲ್ಲಿ 106ನೇ ತಿದ್ದುಪಡಿ ಇದು 106. ಓಕೆ, ಅದರಲ್ಲಿ ಸೆಪ್ಟೆಂಬರ್ 19, 2023ರಲ್ಲಿ ಏನು ಮಾಡಿದ್ರು ಈ ಕಾಯ್ದೆಯನ್ನು ಅಲ್ಲಿ ಅವತ್ತು ಮಂಡಿಸಿದರು. ಲೋಕಸಭೆ, ರಾಜ್ಯ ಶಾಸಕಾಂಗ ಸಭೆ, ದೆಹಲಿ ಶಾಸಕಾಂಗ ಸಭೆಯಲ್ಲಿ ಮಹಿಳೆಯರಿಗೆ 33%, ಯಾಕಂದರೆ ಅಲ್ಲಿವರೆಗೂ ಲೋಕಸಭೆಯಲ್ಲಿ 33% ಕೊಟ್ಟಿರಲಿಲ್ಲ. ಈ ಕಾಯ್ದೆ ಮುಖಾಂತರ ಕೊಡಲ್ಪಟ್ಟರು. ಯಾರವತ್ತು ಮಂಡಿಸಿದವರು ಅಂತ ಕೇಳಿದ್ರೆ ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಯ್ ಅವರು ಅದನ್ನು ಮಂಡಿಸಿದರು. ಅರ್ಜುನ್ ರಾಯ್ ಮೇಘಾಲನ್ ಅವರು ಮಂಡಿಸ್ತಾರೆ. ಆಗ ಇದೇನಾದ್ರು ಜಾರಿಗೆ ಬಂದರೆ ಓಕೆ 33% ಬಂದರೆ ನಮ್ಮಲ್ಲಿ ಈಗ ನೆಕ್ಸ್ಟ್ ನಮ್ಮ ಚುನಾವಣೆಯಲ್ಲಿ ನೋಡ್ಬೋದು ನೀವು 181ಕ್ಕೆ ಇವತ್ತು ಮಹಿಳಾ ಅಧಿನಿಯಂ ನಾರಿ ವಂದನ್ ಅಧಿನಿಯಂ ಪ್ರಕಾರ 181ಗೆ ಹೆಚ್ಚಿಸೋ ಗುರಿ ಆಗಿದೆ. ಮೊಟ್ಟ ಮೊದಲು ಮಹಿಳೆಯರಿಗೆ ಸ್ಥಳೀಯ ಸರ್ಕಾರ ಸಂಸ್ಥೆಗಳಲ್ಲಿ 50% ಕೊಟ್ಟಂಥದ್ದು ಯಾವುದು ಅಂತ ಕೇಳಿದ್ರೆ ಆಂಧ್ರ ಪ್ರದೇಶ್. ಮೊದಲು ಮೀಸಲಾತಿ ನಾವೇ ಘೋಷಣೆ ಮಾಡಿದ್ದು ಕರ್ನಾಟಕದಲ್ಲಿ, ಬಟ್ 50% ಘೋಷಣೆ ಮಾಡಿದ್ದು ಆಂಧ್ರ ಪ್ರದೇಶ್. ಇದು ನಿಮಗೆ ಇಂಪಾರ್ಟೆಂಟ್ ಇರಬೇಕು. ನೆಕ್ಸ್ಟ್ ಬರೋಣ, ಮತ್ತೊಂದು ಹಾಟ್ ಫೇವ್ರೇಟ್ ರಾಷ್ಟ್ರಪತಿಯವ್ರ ವಿಚಾರದಲ್ಲಿ ಬರುತ್ತೆ. ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನ ಯಾರು ನೇಮಕ ಮಾಡ್ತಾರೆ? ಮುಖ್ಯ ಚುನಾವಣಾ ಆಯುಕ್ತರನ್ನ ಯಾರು ನೇಮಕ ಮಾಡ್ತಾರೆ ಅಂತ ಕೊಟ್ಟಾಗ ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಭಾರತದ ಮುಖ್ಯ ನ್ಯಾಯಾಧೀಶರಿದ್ದಾರೆ, ಸಂಸತ್ ಸದಸ್ಯರಿದ್ದಾರೆ. ಇದಕ್ಕೆ ಉತ್ತರ ನಿಮಗೆ ಗೊತ್ತು, ರಾಷ್ಟ್ರಪತಿ ಇದನ್ನು ಆಯ್ಕೆ ಮಾಡ್ತಾರೆ ಅಂತ. ವಿಚಾರ ಏನು? ರಾಷ್ಟ್ರಪತಿ ನೇಮಕಾತಿಯಲ್ಲಿ ವಿಧಿ 156 ಬರುತ್ತೆ, 156. ವಿಧಿ 156ರ ಪ್ರಕಾರ ರಾಜ್ಯಗಳ ರಾಜ್ಯಪಾಲರನ್ನ ನೇಮಕ ಮಾಡುವ ಅಧಿಕಾರವು ರಾಷ್ಟ್ರಪತಿಗಿದೆ. ಇನ್ನು ಕೊಲಿಜಿನ್ ಮಾದರಿಯಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ಆಯ್ಕೆ ಮಾಡೋದು, ಹೈಕೋರ್ಟ್ಗೆ ನ್ಯಾಯಾಧೀಶರನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಇದೆ. ಇನ್ನು ಭಾರತದ ಲೆಕ್ಕ ನಿಯಂತ್ರಕಗಳು, ಆಡಿಟರ್ ಜನರಲ್ಸ್ ಅಂತ ಏನು ಕರಿತೀವಿ, ಮಹಾಲೆಕ್ಕ ಪರಿಶೋಧಕರನ್ನ ಆಯ್ಕೆ ಮಾಡೋದು, ಮತ್ತು ಚುನಾವಣಾ ಆಯುಕ್ತರು ಮತ್ತು ಅವ್ರನ್ನೂ ಕೂಡ ಆಯ್ಕೆ ಮಾಡ್ತಕ್ಕಂಥದ್ದು, ರಾಜ್ಯ ಚುನಾವಣಾ ಆಯುಕ್ತರನ್ನು ಕೂಡ ಇವರೇ ಆಯ್ಕೆ ಮಾಡ್ತಾರೆ. ಇನ್ನು ಕೇಂದ್ರ ಲೋಕಸೇವಾ ಆಯೋಗ UPSC
ಕೋರ್ಟ್ಸ್ ಏನಿದೆ ಅದರ ಅಧ್ಯಕ್ಷರು ಮತ್ತು ಸದಸ್ಯರನ್ನ, ಭಾರತದ ಅಟಾರ್ನಿ ಜನರಲನ್ನು ಆಯ್ಕೆ ಮಾಡೋದು, ಇತರ ದೇಶಗಳಿಗೆ ರಾಯಭಾರಿಗಳು, ಹೈಕಮಿಷನರ್ಗಳು ಅಂದರೆ ಪ್ರಧಾನಮಂತ್ರಿಯವರ ಒಂದು ಅಪ್ರೂವಲ್ ಮೇರೆಗೆ ಇದನ್ನು ಮಾಡ್ತಾರೆ. ಇನ್ನು ಗ್ರೂಪ್ ಎನಲ್ಲಿ ಬರುವಂತಹ IAS ಮತ್ತು IPS, IFSO ಇವುಗಳನ್ನು ಕೂಡ ಕೇಂದ್ರ ನಾಗರಿಕ ಸೇವೆಯಲ್ಲಿ UPSCನಲ್ಲಿ ಏನು ಎಕ್ಸಾಮ್ಸ್ ಆಧಾರದ ಮೇಲೆ ಇವ್ರನ್ನೂ ಕೂಡ ಆಯ್ಕೆ ಮಾಡ್ತಕ್ಕಂಥ ಅಧಿಕಾರ ರಾಷ್ಟ್ರಪತಿಗೆ ಇದೆ. ನೆಕ್ಸ್ಟ್ ಬೇಡ, ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ಸು, ಮಾನವ ಹಕ್ಕುಗಳ ಉಲ್ಲಂಘನೆಯ ಮೇಲ್ವಿಚಾರಕರು ಯಾವುವು? NHRC ಬಗ್ಗೆ ಕೊಟ್ಟಿದ್ದಾನೆ. ಮಾನವ ಹಕ್ಕುಗಳ ಉಲ್ಲಂಘನೆ ಆದಾಗ ಅದನ್ನು ಇಲ್ಲಿ ಕಂಟ್ರೋಲ್ ಮಾಡೋರು ಯಾರು ಅಂತ ಕೇಳಿದ್ದಾರೆ. ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ, ರಾಷ್ಟ್ರೀಯ ಮಾಹಿತಿ ಆಯೋಗ, ರಾಷ್ಟ್ರೀಯ ಯೋಜನಾ ಆಯೋಗ, ರಾಷ್ಟ್ರೀಯ ಅಂಕಿ ಸಂಖ್ಯಾ ಆಯೋಗ ಅಂತಿದೆ. ಅಲ್ಲಿ ಮೇಲೆ ಕೊಟ್ಟೇನು ಮಾನವ ಹಕ್ಕು ಅಂತ ಕೊಟ್ಟಾಗ ನಿಮಗೆ ಬರೋದು ಅದೇ ಆಪ್ಷನ್ಸು. ಏನೋ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಏನಿದೆ ಇವರೇ ನಮಗಿಲ್ಲಿ ಆಯ್ಕೆ ಮಾಡ್ತಕ್ಕಂಥದ್ದು. ಆ ಉಲ್ಲಂಘನೆ ಆದಾಗ ಅದನ್ನು ನೋಡ್ಕೊಳ್ತಕ್ಕಂಥವ್ರೆ ಇವರು. ಯಾವಾಗ ಬಂತು ಏನು ಅಂತ ನಾವು ನೋಡೋದಾದರೆ, ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಅಕ್ಟೋಬರ್ 12, 1993 ಬಂದು NHRC ಮಾನವ ಹಕ್ಕುಗಳ ರಕ್ಷಣೆ ಮತ್ತು ಪ್ರಚಾರಕ್ಕೆ ತಂದಿರೋದು. ಯಾವುದೇ ರೀತಿ ಮಾನವ ಹಕ್ಕು ಉಲ್ಲಂಘನೆ ಆದರೆ ಇವರು ಅದರ ಬಗ್ಗೆ ಎಲ್ಲ ರೀತಿಯ ಮೇಲ್ವಿಚಾರಣೆ ಮಾಡ್ತಾರೆ. NHRC ಅಧ್ಯಕ್ಷರು ಮತ್ತು 5 ಸದಸ್ಯರನ್ನು ಒಳಗೊಂಡಂಥ ಒಂದು ಸಮಿತಿ ಇರುತ್ತೆ. ಪ್ರಸ್ತುತ ಈಗ 2024 ಡಿಸೆಂಬರಿಂದ ಇದಕ್ಕೆ ವಿ ರಾಮಸುಬ್ರಮಣಿಯನ್ ಅಧ್ಯಕ್ಷರಾಗಿ ಅಧಿಕಾರವನ್ನು ನೋಡ್ಕೊಳ್ತಾ ಇದ್ದಾರೆ. ಇದು NHRC ಬಗ್ಗೆ. ಇನ್ನೂ ವಿಶಾಲವಾದ ವಿಡಿಯೋಗಳು ಸಾಧನದಲ್ಲಿ ನಿಮ್ಗೆ ಸಿಗುತ್ತೆ, ನೋಡ್ಕೊಳ್ಬೇಕು. ನೆಕ್ಸ್ಟ್ ಬರ್ತೀವಿ ನಮಗೂ, ಪಂಚಾಯತ್ ರಾಜ್ ಯಾವ ತತ್ವಗಳ ಮೇಲೆ ಆಧಾರಿತವಾಗಿದೆ ಅಂತ ಕೇಳ್ಯಾರ. ಪಂಚಾಯತ್ ರಾಜ್ ವಿಕೇಂದ್ರೀಕರಣ, ಪ್ರಜಾಪ್ರಭುತ್ವದ ಕೇಂದ್ರೀಕರಣ, ಪ್ರಜಾಪ್ರಭುತ್ವದ ವಿಕೇಂದ್ರೀಕರಣ ಯಾವುದೂ ಅಲ್ಲ ಅಂತ ಕೊಟ್ಟರೆ ಇದು ಕೂಡ ಈಸಿಯೆಸ್ಟ್ ಆನ್ಸರ್ಸ್ ನಿಮಗೆ. ಯಾಕೆಂದರೆ ವಿಕೇಂದ್ರೀಕರಣ ಪಾಲಿಸಿಯ ಮೇಲೇ ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ ನೀತಿಯನ್ನು ಒಳಗೊಂಡಿರೋದೆ ಈ ಪಂಚಾಯತ್ ರಾಜ್. ಹಾಗಾಗಿ ಪಂಚಾಯತ್ ರಾಜ್ ವರ್ಕ್ ಆಗದೆ ಪ್ರಜಾಪ್ರಭುತ್ವದ ವಿಕೇಂದ್ರೀಕರಣ ಮಾದರಿಯಲ್ಲಿ. ಇದು ಕೂಡ ನಿಮಗೆ ನೆನಪಿರಲಿ, ನಮ್ಮಲ್ಲಿ ಸೆಂಟ್ರಲ್ ಗೌರ್ನಮೆಂಟ್ ಬರ್ತದಲ್ಲ, ಸೆಂಟ್ರಲ್ ಗೌರ್ನಮೆಂಟ್, ಇದರ ಅಧೀನದಲ್ಲಿ ಸ್ಟೇಟ್ ಗೌರ್ನಮೆಂಟ್ ಬರ್ತವೆ. ಸ್ಟೇಟ್ ಗೌರ್ಮೆಂಟಲ್ಲಿ 2 ರೀತಿಯ ಸ್ಥಳೀಯ ಸರ್ಕಾರಗಳು ಬರ್ತವೆ, 2 ರೀತಿಯ ಲೋಕಲ್ ಸೆಲ್ಫ್ ಗೌರ್ನಮೆಂಟ್ಗಳು. ಓಕೆ, ಅದನ್ನು ನಾವು ಹೇಳೋದಾದರೆ ನೋಡಿ, ಜಿಲ್ಲಾ ಪಂಚಾಯತ್ತು, ಇದ್ರ ಕೆಳಗಡೆ ತಾಲೂಕು ಪಂಚಾಯತ್, ಇದ್ರ ಕೆಳಗಡೆ ಗ್ರಾಮ ಪಂಚಾಯತ್. ಓಕೆ, ಮತ್ತು ಈ ಕಡೆ ನಮಗೆ ಬಂತಂದರೆ ಮಹಾನಗರ ಪಾಲಿಕೆಗಳು. ಓಕೆ, ಮಹಾನಗರ ಪಾಲಿಕೆಗಳು ಮತ್ತು ನಗರ ಪಾಲಿಕೆಗಳು. ಇನ್ನು ಅದ್ರ ಕೆಳಗಡೆ ಪುರಸಭೆ ಬರ್ತಾವೆ, ಪುರಸಭೆ ಬರ್ತಾವೆ. ಈ ಗ್ರಾಮ ಪಂಚಾಯತಿ ಇದ್ರ ಮಧ್ಯ ಕೂಡ ನಿಮಗೆ ಇನ್ನೊಂದು ಹೊಸ ವ್ಯವಸ್ಥೆ ಕೂಡ ಇದಾವೆ. ಕೆಲವು ಕಡೆ ಮಾತ್ರ ಬರ್ತದೆ, ಅದು ಪಟ್ಟಣ ಪಂಚಾಯಿತಿ ಅಂತ ಬರ್ತಾವೆ. ಓಕೆ, ಕೆಲವು ಕಡೆ ಮಾತ್ರ ಪಟ್ಟಣ ಪಂಚಾಯತಿ, ಯಾಕಂದರೆ ಅಲ್ಲಿ ತಾಲೂಕು ಪಂಚಾಯತ್ ಕೊಡೋಕೆ ಅಥವಾ ಪುರಸಭೆ ಕೊಡೋಕೆ ಆಗದೆ ಇರೋ ಕಡೆ ಪಟ್ಟಣ ಪಂಚಾಯತಿ ಕೊಡ್ತಾವೆ. ನೋಡಿ, ಇಲ್ಲಿ ಸ್ಟೇಟ್ ಗೌರ್ಮೆಂಟಿಂದ ಇಲ್ಲಿ ಯಾವುದೇ ಒಂದು ರೀತಿಯ ವರ್ಗಾವಣೆ ಆಗಬೇಕು ಅಂದರೆ ಹಣಕಾಸು ಜಿಲ್ಲಾ ಪಂಚಾಯತಿಗೆ ಬರ್ತದೆ, ಜಿಲ್ಲಾ ಪಂಚಾಯತ್ ಟು ತಾಲೂಕ್ ಪಂಚಾಯತ್, ತಾಲೂಕ್ ಪಂಚಾಯತ್ ಟು ಗ್ರಾಮ ಪಂಚಾಯತಿಗೆ ಬರ್ತದೆ. ಬಟ್ ಇಲ್ಲಿ ಹಂಗಾಗಲ್ಲ. ಇಲ್ಲಿ ಮಹಾನಗರ ಪಾಲಿಕೆಗೆ ಡೈರೆಕ್ಟ್ ಮಹಾನಗರ ಪಾಲಿಕೆ, ಡೈರೆಕ್ಟ್ ನಗರ ಪಾಲಿಕೆ, ಡೈರೆಕ್ಟು ಪುರಸಭೆಗೆ ಬರ್ತಾವೆ. ಇಲ್ಲಿ ಮಧ್ಯವರ್ತಿಗಳ ಹಾವಳಿ ಇಲ್ಲ, ಇಲ್ಲೆಲ್ಲ ಬರೀ ಮಧ್ಯವರ್ತಿಗಳ ಮೂಲಕನೇ ನಡೀತದೆ. ಹಾಗಾಗಿ ಇದು ಕೂಡ ನಿಮಗೆ ಸ್ವಲ್ಪ ಡಿಫ್ರೆಂಟಾಗಿ ತಿಳ್ಕೋಬೇಕು. ಇನ್ನು ಸ್ವಾತಂತ್ರ್ಯ ದಿನಾಚರಣೆಯ ಯಾವ ದಿನದಂದು ಅಂದರೆ ಮಾಮೂಲಿ ಸ್ವಾತಂತ್ರ್ಯ ದಿನಾಚರಣೆ ದಿನದಂದು ಕೆಂಪು ಕೋಟೆಯಿಂದ ರಾಷ್ಟ್ರಕ್ಕೆ ಸಂದೇಶವನ್ನು ಯಾರು ಕೊಡ್ತಾರೆ? ಭಾರತದ ರಾಷ್ಟ್ರಪತಿ, ಭಾರತ ಪ್ರಧಾನಮಂತ್ರಿ, ಭಾರತ ಸೇನಾ ಮುಖ್ಯಸ್ಥ, ಭಾರತದ ಲೆಫ್ಟಿನೆಂಟ್ ಗವರ್ನರ್ ಅಂತಂದರೆ ಉತ್ತರ ನಿಮಗೆ ಈಸಿ ಗೊತ್ತಾಗುತ್ತೆ. ಭಾರತದ ಕೆಂಪು ಕೋಟೆಯಿಂದ ಮಾಹಿತಿಯನ್ನು ಒಂದು ಧ್ವಜಾರೋಹಣ ಮಾಡ್ತಕ್ಕಂಥದ್ದು ಭಾರತದ ಪ್ರಧಾನಮಂತ್ರಿಗಳು. ಭಾರತ ರಾಷ್ಟ್ರಪತಿಗಳು 26 ಜನವರಿಗೆ ಭಾರತದ ರಾಷ್ಟ್ರಪತಿ. ಇನ್ನು ಸೇನಾ ಮುಖ್ಯಸ್ಥರು, ಲೆಫ್ಟಿನೆಂಟ್ ಗವರ್ನರ್ ಜನರಲ್ಸು, ಸೊ ಇವರೆಲ್ಲರೂ ಕೂಡ ಬೇರೆ ಬೇರೆ ಅವರವರ ಆಚರಣೆಗಳಲ್ಲಿ ಮಾತ್ರ ಅದನ್ನು ಕೊಡ್ತಾರೆ. ಹಾಗಾಗಿ ಇವತ್ತು ಇಂಡಿಯಾದ ವೆರಿ ಇಂಪಾರ್ಟೆಂಟು ಇತ್ತೀಚಿನ ಕರೆಂಟ್ ಅಫೇರ್ಸ್ ಹೇಳಬೇಕು ಅಂದರೆ 78th ಇಂಡಿಪೆಂಡೆನ್ಸ್ ಡೇನಲ್ಲಿ ಇವತ್ತು ಏನು ಮಾಡಿದರು ಅಂತಂದರೆ ವಿಕಾಸ್ ಭಾರತ್ ಅಟ್ 2027 ಅನ್ನುವಂಥ ಒಂದು ಪ್ಲ್ಯಾನನ್ನು ಮಾಡಿದ್ದಾರೆ. ಏನು ಪ್ಲ್ಯಾನ್ ಮಾಡಿದ್ದಾರೆ?
ವಿಕಸಿತ್ ಭಾರತ್. ಓಕೆ, ವಿಕಸಿತ್ ಭಾರತ್ 2027 ಅನ್ನುವಂಥದ್ದು ಇದರ ಮೈನ್ ಅಜೆಂಡವಾಗಿ ಮಾಡಿದ್ದಾರೆ. ಇದು ವಿಕಸಿತ್ ಭಾರತ್ 2047ಗೆ ನಮ್ಮಲ್ಲಿ ಕಂಪ್ಲೀಟ್ ಆಗಬೇಕು ಅನ್ನೋ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಬರೋಣ. ಸಂವಿಧಾನದಲ್ಲಿ ಯಾವ ಹಕ್ಕನ್ನು ಮೂಲಭೂತ ಹಕ್ಕು ಆಗಿರುವುದಿಲ್ಲ ಅಂತ ಕೇಳಿದ್ದಾರೆ. ಸಂವಿಧಾನದಲ್ಲಿ ಯಾವ ಹಕ್ಕು ಮೂಲಭೂತ ಹಕ್ಕು ಆಗಿರೋದಿಲ್ಲ ಅಂತಂದ್ರೆ ನಿಮಗೆ ಗೊತ್ತಿದೆ, ಆಸ್ತಿ ಹಕ್ಕು ಇಲ್ಲಿ ಮೂಲಭೂತ ಹಕ್ಕು ಆಗಿಲ್ಲ. ಅದು ನಿಮಗೆ ಚೆನ್ನಾಗಿ ಗೊತ್ತಿರಲಿ. ಭಾರತದಲ್ಲಿ ಯಾವ ಹಕ್ಕು ಮೂಲಭೂತ ಹಕ್ಕು ಆಗಿರುವುದಿಲ್ಲ ಅಂದರೆ ಅದು ಆಸ್ತಿಯ ಹಕ್ಕು ಆಗಿರುವುದಿಲ್ಲ. ಹಾಗಾದರೆ ಭಾರತದಲ್ಲಿ ವಿಧಿ 12ರಿಂದ 35 ಮಧ್ಯೆ ಭಾರತದ ಸಂವಿಧಾನದ ಭಾಗ 3ರಲ್ಲಿ ವಿಧಿ 12ರಿಂದ 35 ಮಧ್ಯೆ ನಮ್ಮಲ್ಲಿ ಇದನ್ನು ಕೊಟ್ಟಿದ್ದಾರೆ. ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾದರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ಕ್ರಮವಾಗಿ 32 ಸಂವಿಧಾನದ ಆರ್ಟಿಕಲ್ 32ನಲ್ಲಿ ಮತ್ತು 226ನೇ ವಿಧಿಗಳ ಅಡಿಯಲ್ಲಿ ರಿಟ್ಟನ್ನು ಹೊರಡಿಸೋದಕ್ಕೆ ಅವಕಾಶ ಇದೆ. 1978 44ನೇ ಸಂವಿಧಾನ ತಿದ್ದುಪಡಿ ಮೂಲಕ ಈ ಆಸ್ತಿ ಹಕ್ಕನ್ನು ಏನು ಮಾಡಲಾಯಿತು, ತೆಗೆದುಹಾಕಲಾಯಿತು. ಅಲ್ಲಿಗೆ ನಮ್ಮಲ್ಲಿ ಮೂಲಭೂತ ಹಕ್ಕುಗಳಲ್ಲಿ ಸಮಾನತೆ ಹಕ್ಕು 14ರಿಂದ 18, ಸ್ವಾತಂತ್ರ್ಯದ ಹಕ್ಕು 19ರಿಂದ 22 ಮಧ್ಯೆ, ಶೋಷಣೆ ವಿರುದ್ಧದ ಹಕ್ಕು 23, 24, ಧಾರ್ಮಿಕ ಸ್ವಾತಂತ್ರ್ಯದ್ದು 25ರಿಂದ 28, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು 29, 30, 32 ಸಂವಿಧಾನದ ಪರಿಹಾರಾತ್ಮಕ ಹಕ್ಕು. ಅಂಬೇಡ್ಕರ್ ಇದನ್ನೇ ಸಂವಿಧಾನದ ಜೀವಾಳ ಅಂತಲೂ ಕೂಡ ಹೇಳ್ತಾರೆ. ಇನ್ನು ಕ್ವಶನ್ ನಂಬರ್ 38ಗೆ ಬರೋಣ. ಕಾನೂನು ಮತ್ತು ಸುವ್ಯವಸ್ಥತೆ ವಿಷಯ ಭಾರತ ಸಂವಿಧಾನದ ಯಾವ ವಿಷಯ ಪಟ್ಟಿಗೆ ಸೇರಿದೆ ಅಂತ ಕೂಡ ಕೇಳ್ತಾರೆ. ರಾಜ್ಯ ಪಟ್ಟಿಗೆ ಬರುತ್ತಾ, ಕೇಂದ್ರ ಪಟ್ಟಿಗೆ ಬರುತ್ತಾ, ಸಮವರ್ತಿ ಪಟ್ಟಿಗೆ ಬರುತ್ತಾ ಅಂತ ನೀವು ನೋಡೋದಾದರೆ ಇದು ಎಕ್ಸಾಕ್ಟ್ಲಿ ನೀವು ನೋಡ್ಬೋದು. ಕಾನೂನು ಸುವ್ಯವಸ್ಥತೆ ವಿಷಯ ಬರೋದು ರಾಜ್ಯ ಪಟ್ಟಿಯ ವಿಚಾರ. ಹಾಗಾಗಿ ಕೇಂದ್ರ ಶಾಸಕಾಂಗ ಅಧಿಕಾರಿಗಳು ಇದರಲ್ಲಿ ಬರ್ತಕ್ಕಂಥ ಆರ್ಟಿಕಲ್ 245, 246 ಅಡಿಯಲ್ಲಿ ಇದನ್ನು ವ್ಯಾಖ್ಯಾನ ಮಾಡಿದ್ದಾರೆ. 7ನೇ ವೇಳಾಪಟ್ಟಿಯ ಒಕ್ಕೂಟ ಮತ್ತು ರಾಜ್ಯ ಶಾಸಕಗಳ ನಡುವಿನ ಅಧಿಕಾರ ಮತ್ತು ಕಾರ್ಯ ಹಂಚಿಕೆಯಲ್ಲಿ ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಅದರಲ್ಲಿ 3 ಪಟ್ಟಿಗಳನ್ನು ಇಲ್ಲಿ ಹೇಳಲಾಗಿದೆ: ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಅಂತ ಕೂಡ ಹೌದು. ಒಟ್ಟು ಕೇಂದ್ರ ಸಂಸತ್ನಲ್ಲಿ 97 ವಿಷಯಗಳನ್ನು ಹಾಕಿದ್ದಾರೆ. ರಾಜ್ಯ ಪಟ್ಟಿ, ರಾಜ್ಯ ಶಾಸನ ವಿಚಾರಗಳು 66 ಇದೆ. ಇನ್ನು ಸಮವರ್ತಿ ಪಟ್ಟಿಯಲ್ಲಿ 47 ವಿಷಯಗಳನ್ನು ಇಲ್ಲಿ ಹಾಕೋದ್ರ ಮುಖಾಂತರ ಈ 3 ಪಟ್ಟಿಗಳಲ್ಲಿ ವಿಚಾರಗಳನ್ನು ಹೇಳಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಬರೋಣ. ಕೆಳಗಿನಗಳಲ್ಲಿ ಯಾವುದನ್ನು ಭಾರತ ಸಂವಿಧಾನ ಪಡಿಯಲ್ಲಿ ಖಾತ್ರಿಪಡಿಸೋದಿಲ್ಲ ಅಂತ. ಅದು ಆಸ್ತಿಯನ್ನು ಹೊಂದುವ ಹಾಗೂ ವಿಲೇವಾರಿ ಸ್ವಾತಂತ್ರ್ಯವನ್ನು ಇದು ಖಾತ್ರಿಪಡಿಸೋದಿಲ್ಲ. ಕರ್ನಾಟಕ ವಿಧಾನಸಭಾ ಸದಸ್ಯರ ಸಂಖ್ಯಾಬಲ ಎಷ್ಟು ಅಂತ ಕೇಳ್ತಾರೆ. ಸಂಖ್ಯಾಬಲ ನಿಮಗೆ ಗೊತ್ತಿದೆ, 224 ಇವತ್ತಿರ್ತಕ್ಕಂಥ ಸಂಖ್ಯಾಬಲ. ಇಷ್ಟೊಂದು ಅದ್ಭುತವಾದಂಥ ವಿಡಿಯೋ ನಿಮಗೋಸ್ಕರ ತಂದಿದ್ದೇನೆ. ಬಹಳ ಅದ್ಭುತವಾಗಿ ಇದನ್ನು ಎಂಜಾಯ್ ಮಾಡಿದಿರಿ. ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಸ್ಟೇ ವಿತ್ ಅಸ್, ರಮೇಶ್. ಥ್ಯಾಂಕ್ ಯು. ಬಾಯ್.